ಗುರವೇ ನಮಃ. ಈ ಅನಂತ ಕೋಟಿ ಬ್ರಹ್ಮಾಂಡದ ಸೃಷ್ಟಿಯನ್ನ ರಚನೆ ಮಾಡಿದಂತಹ ಪರಬ್ರಹ್ಮ ಪರಿಪೂರ್ಣನಾದಂತಹ ಚಿದಂಬರನ ಸ್ಮರಣೆ ಮಾಡ್ತಾ, ಅವನಿಗೆ ದೀರ್ಘದಂಡ ಪ್ರಣಾಮಗಳನ್ನು ಮಾಡ್ತಾ, ಜಗದ್ಗುರು ಸಂತ ಶ್ರೇಷ್ಠ ರಾಜಾರಾಮ್ ಮಹಾರಾಜರು, ವಿಠಾಬಾಯಿ ಶಿವಶಾಸ್ತ್ರಿಗಳು, ಸಕಾರಾಮ್ ತ್ರ್ಯಂಬಗರ್ದೆ, ರಾಮಚಂದ್ರ ಭೋಜೋ ದೇಶಪಾಂಡೆ, ಹನುಮಂತಾಚಾರ ಅವಧಾನಿ ಮತ್ತು ಸಾಂಬ ದೀಕ್ಷಿತರಿಗೆ ಅನಂತ ಕೋಟಿ ಪ್ರಣಾಮಗಳನ್ನು ಮಾಡ್ತಾ, ನಮ್ದೇನಿದು ಎಲ್ಲ ಇದು ಪ್ರಾರಂಭ ಆಗಿದ್ದು 2008ರಲ್ಲಿ ಏನು ಆ ಶ್ರೀ ಕ್ಷೇತ್ರ ಬಾಬಳಗಾಂವದಲ್ಲಿ ಮಹಾಸ್ವಾಮಿ ನಿಂತಹ ಒಂದು ಸಣ್ಣ ತಗಡದ ಶೆಡ್ ಇತ್ತು. ಅಲ್ಲಿಂದ ಪ್ರಾರಂಭ ಆಯ್ತು ಜೀವನ ಮಹಾಸ್ವಾಮಿದು. ನಿಜವಾಗ್ಲೂ ಹೇಳ್ಬೇಕಂದ್ರೆ 2001ರಿಂದ ಈ ದಿಂಡಿ ಪ್ರಾರಂಭ ಆಯ್ತು, ಕಣ್ಣೊಳ್ಳಿ ದಿಂಡಿಗೆ ಹೋಗೋದು. ಅಲ್ಲಿಂದ ಶ್ರೀ ಕ್ಷೇತ್ರ ಮುಂಬೈ ಡೊಂಬಿವಲಿಯಲ್ಲಿ ಒಂದು ಚಿದಂಬರೇಶ್ವರ ದೇವರ ಗುಡಿ ಎಂಬಂತಹದ್ದು ನಿರ್ಮಾಣ ಆಯ್ತು ಮಹಾಸ್ವಾಮಿ ಆಶೀರ್ವಾದದಿಂದ. ಮತ್ತು ಶ್ರೀ ಕ್ಷೇತ್ರ ಬಾಬಳಗಾಂವ್ ಗಂಗಾ 2012ರಲ್ಲಿ ಕಳಸಾರೋಹಣ ಅತಿ ವಿಜೃಂಭಣೆಯಿಂದ ಆಯ್ತು. ಹೇಳೋದೇ ತಾತ್ಪರ್ಯ ಏನಂದ್ರೆ ಇದೆಲ್ಲ ಆ ಭಗವಂತನ ಕೃಪಾಶೀರ್ವಾದ ಮತ್ತು ಎಲ್ಲ ಭಕ್ತರ ಆಶೀರ್ವಾದ. ಅದು ಆಶೀರ್ವಾದ ಭಕ್ತರು ಯಾವುದೇ ಸ್ವರೂಪದಲ್ಲಿ ಇರ್ಲಿ, ಏನು ಒಂದು ಚಿದಂಬರನ ನಾಮಸ್ಮರಣೆಯಲ್ಲಿ ₹1 ಹಿಡ್ಕೊಂಡು ಅವ್ರು ಬಂದು ತನು ಮನ ಧನದಿಂದ ಮಾಡಿದಂತಹ ಸೇವಾದಿಂದ ಇದೆಲ್ಲ ಆಗಿದ್ದು. ಮತ್ತು ಇದೇನ್ ಸಂಕಲ್ಪದ ಭಕ್ತರ ಸಂಕಲ್ಪ, ಶುದ್ಧ ಸಂಕಲ್ಪ. ಅದೇ ರೀತಿ ಮುಂದ 600 ಕೋಟಿ ಶಿವಚಿದಂಬರ ನಾಮ ಜಪ ಯಜ್ಞ ಅದು 2022ರಲ್ಲಿ ಆಯ್ತು. 22 22 2022 ಜನವರಿ ಫೆಬ್ರವರಿಯಲ್ಲಿ ಆಯ್ತು. ಅದಕ್ಕೂ ಏನಂತಂದ್ರ ಎಲ್ಲಾ ಭಗವಂತನ ಇಚ್ಛಾ. ಅವನು ಶ್ರೀ ಕ್ಷೇತ್ರ ಬಾಬಳಗಾಂವ್ ಗಂಗಾ ಅಂದ್ರೆ ಅದು ಚಿದಂಬರನ ಧಾಮ, ಅದು ಸಗುಣ ಧಾಮ. ಅಲ್ಲಿ ಮಹಾಸ್ವಾಮಿ ಪ್ರತ್ಯಕ್ಷ ನಿಂತಾರ, ಅವ್ರು ಮಾಡಿಸ್ಕೊಂಡ್ರು. ಇಷ್ಟೇ ನಮ್ದು ಪುಣ್ಯ. ಏನಪ್ಪಾ ಅಂದ್ರ ನಾವು ವಿಶೇಷವಾಗಿ ನಂದು ಹೇಳ್ಬೇಕಂತಂದ್ರ ಎಂಥ ಮಹಾಸ್ವಾಮಿದು ಕೃಪಾ ದೃಷ್ಟಿ ಅದ ಅಂತಂದ್ರ, ನಾವು ಮಾಡಿದ್ದೆಲ್ಲ ಅನಂತ ಅಪರಾಧಾಂಚ ರಾಶಿ ಏಕರೋಮ ರಂಧ್ರಾಪಾಶಿ ಐಸಾ ಅನ್ಯಾಯ ಗಣಿತ ನಾಮ ತುಜ. ಇಂಥ ಎಲ್ಲಾ ಬಾರ್ ಗುನ್ಹೆಗಾರ್ ಎಲ್ಲಾ ಪಾಪಗಳನ್ನ ಮಾಡಿದಂಥವ್ರನ್ನ ನಮ್ಮನ್ನ ಅವ ನಿಮಿತ್ತ ಮಾಡ್ಕೊಂಡ, ಅದಕ್ಕೆ ಅವನಿಗೆ ಪತಿತ ಪಾವನ ಅಂತ ಬಿರುದು ಬಂದದ್ದು. ಹಂಗಾಗಿ ಅದನ್ನ ಮಾಡ್ಕೊಂಡು ಆಮೇಲೆ ಇದು 6000ದ ಸಂಕಲ್ಪ ಆಗಿದೆ. ಭಗವನ್ ನಾಮದಲ್ಲಿ ನಾವು ಎಷ್ಟೋ ಸರಿ ಸತ್ಸಂಗದಲ್ಲಿನೂ ಚಿಂತನೆ ಮಾಡಿವಿ. ನಾವು ಪ್ರಮೋಷನ್ ತಗೋಬೇಕಾಗ್ಯದ್ರಿ ಹೆಚ್ಚಾಗಿ. ಹೆಂಗಂತಂದ್ರ ಆ ಭಗವಂತನ ಸಗುಣ ರೂಪವನ್ನ ಯಾವ ರೀತಿ ಆಕಿ ಹಿಂದೂ ಕಣ್ಮುಂದ ತಂದ್ಕೊಂಡ್ಲು, ಆ ರೀತಿ ಎಲ್ಲಿವರೆಗೂ ಸಗುಣ ರೂಪ ನಮ್ ಕಣ್ಮುಂದ ಬರಂಗಿಲ್ಲ. ಒಂದ್ ಕೆಲ್ಸ ಮಾಡೋಣ, ಮಹಾಸ್ವಾಮಿದ್ ಯಾವ್ದಾದ್ರು ನಿಮ್ಗೆ ಯಾವ್ದು ಇಷ್ಟ ಅದ ಆ ಫೋಟೋ ಎದುರಿಗಿಟ್ಕೊಂಡು ಅವನ್ನ ಕಣ್ತುಂಬಾ ನೋಡ್ಕೋತ ನಾಮಸ್ಮರಣೆ ಮಾಡ್ಬೇಕು. ಅವ್ನ್ ನೋಡ್ಕೋತ ನಾಮಸ್ಮರಣೆ, ವಿಶೇಷವಾಗಿ ಸ್ವಾಮಿದ ಒರಿಜಿನಲ್ ಫೋಟೋ ಆಗ್ಲಿ, ಇಲ್ಲಾಂದ್ರೆ ಶ್ರೀ ಕ್ಷೇತ್ರ ಬಾಬಳಗಾಂವ್ ಗಂಗಾದ ಮಹಾಸ್ವಾಮಿ ಫೋಟೋ ಇಟ್ಕೊಂಡು ನಾಮಸ್ಮರಣೆ ಮಾಡ್ತಾ ಹೋಗ್ರಂತ 6 ತಿಂಗಳಾದ್ಮೇಲೆ ನಿಮಗ್ ಫೋಟೋ ಬೇಕೇ ಆಗಂಗಿಲ್ಲ. ತಾನಾಗೆ ಅವ ಕಣ್ಮುಂದ್ ಬಂದಿಂದ ತಾನು. ಏನ್ ಪ್ರಾಬ್ಲಮ್ ಏನಂದ್ರೆ ನಾವ್ ಯಾವ್ದಕ್ಕೂ ಸೀರಿಯಸ್ ಇಲ್ಲ. ನಮ್ವೆಲ್ಲಾ ಪ್ರಯಾರಿಟೀಸ್ ಏನೇನೋ ಬ್ಯಾರೇವ್ ಆಗ್ಯಾವ, ಯಾವ ನಮಗ್ ಉಪಯೋಗ ಇಲ್ಲ. ಹಂಗಾಗಿ ನಾಮಸ್ಮರಣೆಯಲ್ಲಿ ನಾವು ಪ್ರೋಗ್ರೆಸ್ ಆಗ್ಬೇಕು. ನಾಮದಿಂದ ಎಲ್ಲಾ ಸಾಧ್ಯ. 600 ಕೋಟಿ ಜಪಯಜ್ಞದೊಳಗೂ ಯಾರೋ ಮಹಾನ್ ಭಕ್ತರು ನಾಮಸ್ಮರಣೆ ಮಾಡಿರ್ಬಹುದು. ಅವ್ರದ್ದು ಆಶೀರ್ವಾದದಿಂದ ಏನ್ ಹೇಳ್ತಾರಲ್ಲ, ಹೂವಿನ ಜೊತೆಗೆ ನಾರ್ನು ಹೋಯ್ತಂತ, ಹಂಗ ನಮ್ಮ ಗೋವಿಂದ ಇವರು ಗುರುದೇವ್ ರಾನಡೆ ಅವ್ರು ಹೇಳ್ತಾರ, ಸಾಮೂಹಿಕ ಜಪಕ್ಕೆ ಯಾಕೆ ಹೋಗ್ಬೇಕಪ್ಪ? ಸಾಮೂಹಿಕ ಜಪಕ್ಕೆ ಯಾಕೆ ಹೋಗ್ಬೇಕಂದ್ರೆ ಯಾರೋ ಒಬ್ಬ 100 ಮಂದಿಯೊಳಗೆ ಒಬ್ಬ ಸಿನ್ಸಿಯರ್ ಜಪ ಮಾಡ್ಲಿಕ್ಕೆ ಬಂದಿರ್ತಾನ. ಅವನ್ ಸಲುವಾಗಿ ಅಲ್ಲಿ ಸ್ವಾಮಿ ಬರ್ತಾನ. ಅವ ಬಂದಾಗ ಮತ್ತ ಅವ ಭೇದ ಭಾವ ಮಾಡಂಗಿಲ್ಲ, ಎಲ್ಲರಿಗೂ ಆಶೀರ್ವಾದ ಮಾಡಿ ಹೋಗ್ಬಿಡ್ತಾನ. ಹಂಗಿದು ಸತ್ಸಂಗದ ಮಹಿಮಾನೂ ಹಂಗೆ ಅದ. ಸಂತರ ಸಹವಾಸದಲ್ಲಿ ಸುಮ್ನೆ ಅವ್ರನ್ನ ನೋಡಿದ್ರೆ ಸಾಕು, ಅವ್ರದ್ದು ಚರಣ ಧೂಳಿ ಸಹಜವಾಗಿ ಹಾರಿ ನಮ್ಮ ಮೈ ಮೇಲೆ ಬಂದು ಬಿದ್ರೆ ಸಾಕು, ನಾವು ಉದ್ಧಾರ ಆಗ್ತೀವಿ. ಹಂಗಾಗಿ ಇದು 6000 ಕೋಟಿದ ನಾಮದ ಬಹಳ ಮಹತ್ವದ. ಯಾರು ಈಸಿ ತಗೋಬ್ಯಾಡ್ರಿ. ಯಾಕಂತಂದ್ರೆ ಯಾವ ಸಮಯದಲ್ಲಿ ಯಾವಾಗ ನಮಗ ಆ ಮನಸ್ಸು ಸ್ಥಿರ ಆಗಿ ಸ್ವಾಮಿ ಕೃಪಾ ಆಗಿ ನಾಮ ಹತ್ತದ್ ಗೊತ್ತಿರಂಗಿಲ್ಲ. ಅದಕ್ಕ ಎಷ್ಟೋ ಮಂದಿ ಸಂತ ಹೇಳ್ತಾರ ನೋಡ್ರಿ, ನಿಮಗ್ ಮನಸ್ಸಿಲ್ಲ ಅಂದ್ರೂ ನಾಮಸ್ಮರಣೆ ಮಾಡ್ರಿ, ರಟ್ಟ ಹೊಡಿರಿ ಅಂತ ಹೇಳ್ತಾರ. ನಿಮ್ಗೆಲ್ಲರ ಹೋಗ್ಲಿ ಮನಸ್ಸಿನಾಗ ಎಂಥ ವಿಚಾರರ ಬರ್ಲಿ. ಯಾಕಂದ್ರೆ ಇದು ಮನಸ್ಸು ಚಂಚಲ ಅದ, ಅದನ್ನ ಸ್ಥಿರ ಮಾಡ್ಬೇಕಾಗಿದೆ. ಸ್ಥಿರ ಮಾಡ್ಲಿಕ್ಕೆ ಸದ್ಗುರು ಕೃಪಾ ಬೇಕು.
ಆ ಸದ್ಗುರು ಕೃಪಾದಿಂದನೇ ನಿರಂತರ ನಾಮಸ್ಮರಣೆ ಆಗ್ಬೇಕು, ನಿರಂತರ ಆಗ್ಬೇಕು, ಹೆಂಗರ ಇರ್ಲಿ. ಗೋಂದವಲಕರ್ ಮಹಾರಾಜರು ಅದೇ ಹೇಳ್ತಾರೆ, ಎಲ್ಲಾ ಸಂತರು, ಪುರಂದರದಾಸರು, ಎಲ್ಲಾ ಸ್ಕೂಲ್ ಆಫ್ ಥಾಟ್ಸ್ ಏನವ, ಎಲ್ಲಾರು ದ್ವೈತ ಅದ್ವೈತ ವಿಶಿಷ್ಟಾದ್ವೈತ ದ್ವೈತಾದ್ವೈತ ಎಲ್ಲಾರು ಒಂದು ಕಾಮನ್ ಹೇಳೋದೇನಪ್ಪಾ ಎಲ್ಲಾ ರಿಲಿಜನ್ಸ್ನಾಗ ಅಂದ್ರೆ ನಾಮಸ್ಮರಣೆ. ನಾನು ಭಗವಂತನ ಸ್ವರೂಪ ಇದ್ದೀನಿ, ಇಲ್ಲ ಭೇದ ಅದೆಲ್ಲ ಬ್ಯಾರೆ, ಅದ್ರೊಳಗ್ ನಾವು ಹೋಗೋದ ಬೇಡ. ಯಾಕಂದ್ರೆ ವಾದ ವಿವಾದದೊಳಗ್ ನಾವು ಹೋಗೋದ್ ಬೇಡ. ಪರಿ ವಾದೇ ಮೂಕಃ ಅಂತ ಹೇಳ್ತಾರೆ. ವಾದ ವಿವಾದದೊಳಗ ಮೂಕನಾಗಿ ಕೂಡ್ಬೇಕಂತ. ಯಾಕಂದ್ರೆ ನಮ್ ಚಿದಂಬರ್ ನಾಮ, ನಾವು ಚಿದಂಬರ್ ಸ್ವರೂಪಿಗಳ ಆಗ್ತೀವೋ ಇಲ್ಲೋ, ರಾಜಾರಾಮ್ ಮಹಾರಾಜ್ ಹೇಳಿದ್ರು ನೀವೇ ಬ್ರಹ್ಮ ಆಗ್ತೀರಿ ಅಂತ ಹೇಳಿ, ಅದನ್ನೇನ್ ಟಾರ್ಗೆಟ್ ಇಟ್ಕೊಂಬದ್ ಬೇಡ, ಅದನ್ನೇನಪ್ಪಾ ನಾ ಆಗ್ಬೇಕಂಬುದು ಬೇಡ. ನಿಷ್ಕಾಮ ಕರ್ಮ ಏನು ಬೇಡಪ್ಪ ಸ್ವಾಮಿ, ಕೇವಲ ನೀನ್ ನಾಮಸ್ಮರಣೆ ಬೇಕು. ನೀನ್ ಭಗವಂತ, ನಾ ಭಕ್ತ ಆಗ್ಬೇಕು. ಯಾವ್ದು ಮಾನ ಅಪಮಾನ ಬೇಡ, ಯಾವ್ದು ಮೆರವಣಿಗೆ ಬೇಡ, ಯಾವ್ದು ಉಚ್ಚ ಇದು ಏನಪ್ಪಾ ಅಂದ್ರೆ ಜಾತಿ ಬೇಡ, ಪಾಂಡಿತ್ಯ ಬೇಡ, ಏನು ಬೇಡ, ಮೋಕ್ಷನೂ ಬೇಡ ಅಂತ ಹೇಳ. ಆತ್ಮಸ್ಥಿತಿನೂ ಬೇಡ, ನಿರಂತರ ನಿನ್ನ ನಾಮ ಒಂದು ಇರ್ಲಿಪ್ಪ ಅಂತ ಹೇಳ. ಚಿದಂಬರ ನಾಮ ಘೇತ ಪ್ರಾಣ ಜಾವಿ. ಅದು ಆ ಉದ್ದೇಶ ನಾವು ಮರೆತು ಎಷ್ಟು ನಾಮಸ್ಮರಣೆ ಮಾಡಿ ಏನ್ ಬೇಕಾದ ಜಿಗದಾಡಿದ್ರು ಏನೂ ಉಪಯೋಗ ಇಲ್ಲ. ಇವತ್ತ ನಮ್ದು ಸ್ಟೇಟಸ್ನಾಗ ನಾವ್ ಒಂದು ಮರಾಠಿ ಒಳಗ್ ಹಾಕಿನಿ, ಏನಂದ್ರ ಜಗತ್ತಿಗೆ ತೋರ್ಸ್ಲಿಕ್ಕೆ ನಾವ್ ಎಷ್ಟೇ ಒಳ್ಳೆಯವ್ರಿರ್ಲಿ, ಎಷ್ಟೇ ನಾವೇನಪ್ಪ ಅಲಂಕಾರ ಮಾಡ್ಕೊಳ್ಳಿ, ನಾ ಬಹಳ ಒಳ್ಳೆಕಿದ್ದೀನಿ ಒಳ್ಳೆವಿದ್ದೀನಿ ಅಂತ ಹೇಳಿ ಎಲ್ಲಾರ ಮುಂದ ಪ್ರೂವ್ ಮಾಡ್ಲಿಕ್ಕೆ ನಾವು ಹೋದ್ರುನು ನಮ್ಮ ಕರ್ಮ ನಮ್ಮನ್ನ ಬಿಡಂಗಿಲ್ಲ ನೋಡ್ರಿ. ನಮಗ ಆ ಕರ್ಮದಿಂದ ಮುಕ್ತರಾಗ್ಬೇಕು, ಏನ್ ಜಗತ್ತಿನಾಗ ನಾವು ಒಳ್ಳೆಯವ್ರು ಆಗ್ಬೇಕು, ಅದು ಇಂಪಾರ್ಟೆಂಟ್ ಅದ. ಆ ಕರ್ಮ ಏನ್ ಮಾಡ್ತದ, ನಮ್ದು ಮಾಡಿದ್ದೆಲ್ಲಾ ವಿಚಾರಗಳನ್ನ ಎದುರಿಗೆ ತಂದಿಡ್ತದ. ಯಾವಾಗ ಯಮಧರ್ಮನ್ ಮುಂದೆ ನಿಂದಿರ್ಬೇಕಾಗ್ತದ ಅವಾಗೆಲ್ಲ ಯಮಧರ್ಮ ನೋಡ್ನಿ, ಹಿಂಗ್ ವಿಚಾರ ಮಾಡಿದ್ದಿ, ಹಿಂಗ್ ಪ್ಲಾನ್ ಮಾಡಿದ್ದಿ, ಹಂಗ್ ಮಾಡಿದ್ದಿ, ಜಗತ್ತಿಗೆ ಟೊಪ್ಪಿಗೆ ಹಾಕಿದಿ, ಆದ್ರೆ ನನ್ ಟೊಪ್ಪಿಗೆ ಹಾಕ್ಲಿಕ್ಕೆ ಸಾಧ್ಯ ಇಲ್ಲ ನೀನು. ಅದಕ್ಕ ಈಗಾದ್ರೂ ಇನ್ನೂ ಎಷ್ಟು ವರ್ಷ ನಾವು ಜೀವಂತ ಇರ್ತೀವಿ ಗೊತ್ತಿಲ್ಲ. ಮಹಾಸ್ವಾಮಿ ಹೇಳ್ಯಾರ, ಏನ್ ಕೊನೆಯ ಅವಸ್ಥಾದಾಗ ಯಾರು ನನ್ನ ಸ್ಮರಣ ಮಾಡ್ತಾರ ಅವ್ರು ನನ್ನ ಏನಪ್ಪಾ ಅಂದ್ರ ನನ್ನೊಳಗೆ ಲೀನ ಆಗ್ತಾರ ಅಂತ ಹೇಳ್ಯಾರ. ಹಂಗಾಗಿ ನಿರಂತರ ಪ್ರಯತ್ನ ಮಾಡ್ಬೇಕು, ಸಿನ್ಸಿಯರ್ಲಿ ಮಾಡ್ಬೇಕು. ಯಾಕೆ ಸಂತರ ಜೊತೆಗೆ ಇರ್ಬೇಕಂದ್ರ ಅವ್ರಂಗ ನಾವು ಆಗ್ಬೇಕಂಬಂತಹದ್ದು ಒಂದು ಸ್ಫೂರ್ತಿ ಅಲ್ಲಿ ಸಿಗ್ತದೆ. ರಜೋಗುಣ ತಮೋಗುಣ ಪ್ರಧಾನವಾಗಿ ಇದ್ದಂತಹ ಜನರೊಳಗಿದ್ರೆ ನಾವು ಅವ್ರಂಗೆ ಆಗ್ತೀವಿ. ಅದಕ್ಕ ಈ 6,000 ಕೋಟಿದನು ಎಲ್ಲಾ ಕಡೆ ನಡೆದದ, ಇನ್ನೂ ನಡಿಬೇಕು. ಹೆಂಗ್ರಿ ಚಿದಂಬರನ ಹುಚ್ಚ ಹಿಡಿಬೇಕು ನೀವು. ಅದು ಇಂಟರ್ನ್ಯಾಷನಲ್ ಇದು ನೋಡ್ರಿ, ಇಸ್ಕಾನ್ ಎಲ್ಲಾರು ಹರೇ ರಾಮ ಹರೇ ಕೃಷ್ಣ ರೋಡ್ ಮೇಲೆ ಭಗವದ್ಗೀತಾ ಮಾರೋದು, ದೊಡ್ಡ ದೊಡ್ಡ IITians ಇಂಜಿನಿಯರ್ಸ್ ಚಂಡಿಕಿ ಬಿಟ್ಕೊಂಡು ಅಡ್ಡಾಡ್ತಾರ ಧೋತ್ರ ಉಟ್ಕೊಂಡು. ನಾವು ಭಜನಿಗೆ ಹೋಗ್ಬೇಕಂದ್ರೆ ಅರ್ಧ ತಾಸು ಬರೇ ಮೇಕಪ್ ಮಾಡ್ತೀವಿ. ಏನ್ ಮಾಡೋದದ? ನಾವ್ ಏನಿದ್ದೀವಂಬದು ಅದು ಭಗವಂತ ಗೊತ್ತದ, ನಮಗೂ ಗೊತ್ತದ. ಅದಕ್ಕ ಪೂರ್ಣ ಸಮರ್ಪಣ ಭಾವದಿಂದ, ಶುದ್ಧ ಭಾವದಿಂದ ನಾಮಸ್ಮರಣೆ ಆಗ್ಬೇಕು. ನಾಮಸ್ಮರಣೆ ಮಾಡ್ಬೇಕಾದ್ರ ಮನಸ್ಸು ವಿಚಲಿತ ಆಗ್ತದ, ಮನಸ್ಸು ಚಂಚಲ ಅದ, ವಿಚಾರಗಳ ಸುರಿಮಳೆ ಬರ್ತಾವ. ಇದೆಲ್ಲಾ ಕಾಮನ್ ಅದ, ಇದೆಲ್ಲರಿಗೂ ಅದ. ಆದ್ರೆ ಇದನ್ನ ದಾಟಿ ನಾವು ಹೋಗ್ಬೇಕಲ್ಲ, ಅದ್ರ ಸಂಬಂಧ ಇಲ್ಲಿ ಬಂದ್ ಹಚ್ಚಂಗ್ ಮಾಡ್ಲಿಕತ್ತೀವಿ. LKG 10 ವರ್ಷ ಕೂತ್ರ ಏನ್ ಉಪಯೋಗದ? ಅದಕ್ಕ 6,000 ಕೋಟಿ ಇದು ಸಂಕಲ್ಪ ಅದ. ಶುದ್ಧ ಸಂಕಲ್ಪ ಇರ್ಬೇಕು ಯಾವಾಗ್ಲೂ. ಸ್ವಾರ್ಥತಾ ಇರಬಾರ್ದು. 600 ಕೋಟಿ ಮಾಡಿ ಒಂದ್ ಮನಿ ತಗೋತೀನಿ, ಒಂದ್ ಕಾರ್ ತಗೋತೀನಿ, ಬಾಬಳಗಾಂವ್ ಗುಡಿ ಕಟ್ಟಿ ಇನ್ನೊಂದು ಅಪಾರ್ಟ್ಮೆಂಟ್ ತಗೋತೀನಿ, ಹಿಂಗೆಲ್ಲಾ ಇಟ್ಕೊಂಡ್ರೆ ಅದು ಎಂದೂ ಸಕ್ಸಸ್ ಆಗಲ್ಲ. ಇದುವರೆಗೂ ಮಹಾಸ್ವಾಮಿ ಎಂತ ದೊಡ್ಡ ಕಾರ್ಯಕ್ರಮದವು ನಮ್ಗ ಕೈಯಿಂದ ₹1 ಹಾಕ್ಸಿಲ್ಲ, ಒಂದು ಲೋನ್ ಮಾಡ್ಸಿಲ್ಲ. ಏನೇ ಕಾರ್ಯಕ್ರಮ ಕೊನೆಗೆ 2 ಲಕ್ಷ 3 ಲಕ್ಷ ಕಡಿಮೆ ಬಂದ್ರೆ ಅವಾಗೆ ಭಕ್ತರೆಲ್ಲ ಕೊಟ್ಟ. ಇದು ಶುದ್ಧ ಸಂಕಲ್ಪದ್ದೇನಪ್ಪಾ ಅಂತಂದ್ರ ರಿಸಲ್ಟ್ ಇರ್ತದ. ಹಿಂದ ನಾವು ನೋಡ್ಕೊಂಡ್ರೆ, ನಾವ್ ಏನೇನ್ ಮಾಡಿವೆಲ್ಲಾ ನೋಡ್ಕೊಂಡ್ರೆ ನಮಗ ನಗು ಬರ್ತದ, ನಾಚಿಕೆ ಆಗ್ತದ. ಎಷ್ಟು ಕ್ಷುಲ್ಲಕ ವಿಷಯದಾಗ ನಾವ್ ಎಷ್ಟು ದೊಡ್ಡದ್ ಮಾಡಿದ್ವಲ್ಲ ಅಂತ ಹೇಳಿ. ಆದ್ರೂ ಇನ್ನೂ ಟೈಮ್ ಅದ, ಇನ್ನೂ ಟೈಮ್ ಅದ. ಆಡಬಾರದ ಆಟ, ನೋಡಬಾರದ ನೋಟ, ಕೂಡಬಾರದ ಕೂಟದೊಳಗೆನ್ನ ನಲಿದಾಟ, ಬೇಡವೆಂದರೂ ಬಿಡದಿದೆಲ್ಲವೂ ನಿನ್ನ ಮಾಟ, ಒಡಲಿಗೋಸುಗ ನೆರಮನೆಗಳಿಗೆ ತಿರುಗಾಟ, ನಿನ್ನವನಂದಣಿಸೋ ನಿನ್ನ ಭಕ್ತರ ಸಂಘದೊಲ್ ಎನ್ನ ನಿರಿಸೋ. ಸಾಕೋ ಈ ಭವಭಂಗ, ಸಾಕು ಈ ದೇಹ, ಈ ಲೌಕಿಕ ಎಲ್ಲಾ ನೋಡಿದ್ರೆ ವಾಕರ್ಕಿ ಬಂದಂಗ ಆಗಿರ್ಬೇಕು. ಅದ ಹಂಗೆ ಅದ, ಅದು ಸತ್ಯದ. ಅದ್ರದ್ದು ನಮಗ ಅರಿವು ಆಗ್ಬೇಕಂತಂದ್ರ ನಾವು ಸಂತರ ಸಹವಾಸದಾಗಿರ್ಬೇಕು, ನಿರಂತರ ಸತ್ಸಂಗ ಮಾಡ್ಬೇಕು, ಅಭಂಗ ಸತ್ಸಂಗ ಬಿಡಬಾರ್ದು. ಇದು ಒಂದು ಚಿದಂಬರ ಮಹಾಸ್ವಾಮಿ ಕೊಟ್ಟಂತ ದೊಡ್ಡ
ವರ ಅದ, ಇದಕ್ಕೆ ಯಾವ್ದು ವ್ಯಾಲ್ಯೂ ಕಟ್ಲಿಕ್ಕೆ ಆಗಲ್ಲ. ಅಭಂಗ ಸತ್ಸಂಗ್ ಕೋಟಿ ರೂಪಾಯಿ ಕೊಟ್ಟರು ಯಾರಿಗೂ ಸಿಗಂಗಿಲ್ಲ. ಇವತ್ತು ರಾಜಾರಾಮ್ ಮಹಾರಾಜರ ಒರಿಜಿನಲ್ ಅಭಂಗವಾಣಿದ ನಿರೂಪಣ ಹೆಂಗಾರ ಮಾಡ್ಲಿ, ಯಾರು ತಿಳಿದಂಗ ಅವ್ರಿಗೆ ತಿಳಿದಂಗ ಮಾಡ್ಲಿ, ಆದ್ರೆ ಅಷ್ಟ ಕಿವಿ ಮೇಲೆ ಬೀಳ್ತದ. ಮತ್ ಮಹಾರಾಜರು ಹೇಳಿದಂತ ಮಾತದ ಮೋತಿಲಾಲ್ನ ಆಖ್ಯಾನದೊಳಗೆ ಏನ್ ಹೇಳ್ಯಾರಪ್ಪ, ಎಲ್ಲೇ ನನ್ನ ಅಭಂಗದ ನಿರೂಪಣ ಆಗ್ತದ ನಾ ಇರ್ತೀನಿ ಅಂತ ಹೇಳಿ. ಹಂಗಾಗಿ ನೀವು ಅಭಂಗ ಸತ್ಸಂಗ ಆನ್ ಮಾಡಿ ಕೂತ್ರ ನಿಮ್ ಮನ್ಯಾಗ ರಾಜಾರಾಮ್ ಮಹಾರಾಜರು ಬರ್ತಾರ ಕೇಳಲಿಕ್ಕೆ. ಇದು ಅವ್ರು ಹೇಳಿದ ಮಾತನ್ಕೂ ಸುಳ್ಳಾಗಂಗಿಲ್ಲ. ನಾವು ಹೈ ಲೆವೆಲ್ಗೆ ಹೋದ್ರೆ ಅವಾಗ ಅವ್ರು ಪ್ರತ್ಯಕ್ಷ ಕಾಣಿಸ್ತಾರೆ, ಹೆಂಗ್ ಮೋತಿಲಾಲ್ ಕಾಣಿಸಿದ್ರು. ಮೋತಿಲಾಲ್ಗಾದ್ರೂ ಒಂದು ವೃದ್ಧ ರೂಪದಲ್ಲಿ ಬರ್ತಿದ್ರು. ಆ ಬ್ರಹ್ಮರಾಕ್ಷಸ ಅವರೇ ರಾಜಾರಾಮ್ ಅಂತ ಹೇಳಿ. ಹಂಗೇನಪ್ಪಾ ಅಂತಂದ್ರ ನಾವು ನಮ್ಗ ನಾವು ಸಿನ್ಸಿಯರ್ ಇಲ್ಲ ಅಂದ್ರೆ ಜಗತ್ತಿಗೆ ಏನ್ ಸಿನ್ಸಿಯರ್ ಇರ್ಲಿಕ್ಕೆ ಸಾಧ್ಯ ಇದೆ. ಮತ್ ಯಾವ ಜಗತ್ತು ನಮ್ಗೆ ಇಂಪ್ರೆಸ್ ಮಾಡಿ, ನೀವೊಂದು 1000 ಅಟೆಂಪ್ಟ್ ಮಾಡಿ ಜಗತ್ತಿಗೆ ಇಂಪ್ರೆಸ್ ಮಾಡ್ರಿ, ಒಂದು ತಪ್ಪಾಯ್ತಂದ್ರೆ ಆ ಜಗತ್ತ ನಮ್ಮ ಮೇಲೆ ಉಗುಳುತ್ತದ, ನಮ್ಮನ್ನ ಕೆಳಗೆ ಹಾಕ್ಬಿಡ್ತದ. ಅದ ಸ್ವಾಮಿಗೆ ಇಂಪ್ರೆಸ್ ಮಾಡಿದ್ರೆ ನಮ್ಮನ್ನ ನಾವು ಇಂಪ್ರೆಸ್ ಮಾಡ್ಕೊಂಡ್ರೆ ನಮ್ ಒಳಗಿದ್ದಂತ ಆತ್ಮಾರಾಮನ್ ಇಂಪ್ರೆಸ್ ಮಾಡ್ಬೇಕು. ಅದನ್ನ ತಲೆಯಾಗಿಟ್ಕೊಂಡು ನಾವು ನಾಮಸ್ಮರಣೆ ಮಾಡ್ಬೇಕು. ಹಂಗಾಗಿ 6000 ಕೋಟಿದು ನಾ ಏನ್ ಹೇಳಿಗತ್ತೀನಂದ್ರ, ಎಲ್ಲಾರು ದಿನಾ ಎಲ್ಲಾರಿಗೂ ಒಂದ್ 4 ಮಂದಿಗೆ ಹೇಳ್ರಿ ಚಿದಂಬರ ನಾಮಸ್ಮರಣೆ ಮಾಡ್ರಪ್ಪ. ಪರಬ್ರಹ್ಮ ಪರಿಪೂರ್ಣ ಇದ್ದಾನ ಚಿದಂಬರ, ರಾಮಕೃಷ್ಣ ಅವತಾರನೇ ಚಿದಂಬರ ಇದ್ದಾನ, ವೈದಿಕ ಬ್ರಾಹ್ಮಣ ಅವತಾರ ಆಗಿದೆ, ಯಾರ ಮನಸ್ಸು ನೋವು ಮಾಡಲಾರ್ದಂತ ಅವತಾರದ ಇದು. ವಿಶೇಷವಾದಂತಹ ಕೃಪಾ ಮಾಡ್ತಾನ ಸ್ವಾಮಿ, ಎಲ್ಲಾ ಲೌಕಿಕ ಆಧ್ಯಾತ್ಮಿಕ ಎಲ್ಲಾ ಇಚ್ಛೆಗಳನ್ನು ಪೂರ್ಣ ಮಾಡ್ತಾನ. ವಿಠಾಬಾಯಿ ಹೇಳ್ತಾ, ನಾಮ ಘೇತ ವಾಯಿಗೆಲ್ಲ ಐಸಾ ಕೋಣ ಸಾಂಗಾಮಲ ಅಂತ ಹೇಳ್ತಾ. ಅಂದ್ರೆ ನಾಮಸ್ಮರಣೆ ಮಾಡಿ ವ್ಯರ್ಥ ಆಗಿದಂತೆ ಯಾರು ಹೇಳ್ತೀರಿ? ನಾಮಸ್ಮರಣೆ ಮಾಡ್ಬೇಕು. ನಾಮಸ್ಮರಣೆ ಕೂತಾಗ ಕನಿಷ್ಠ ಇಷ್ಟರ ಸಂಕಲ್ಪ ಮಾಡ್ರಿ, ಸ್ವಾಮಿ ನನಗೆ ವಿಧೇಯ ಸ್ಥಿತಿ ನಾಮಸ್ಮರಣೆ ಕೊಡಪ್ಪ, ನನ್ ಮನಸ್ಸನ್ನ ಸ್ಥಿರ ಮಾಡಿ ನಾಮಸ್ಮರಣೆ ಮಾಡ್ಸಪ್ಪ. ಇಷ್ಟೆಲ್ಲಾ ಸ್ವಾಮಿಗೆ ಪ್ರಾರ್ಥನೆ ಮಾಡ್ಕೊಂಡ್ರು ಅವ್ ಮತ್ ನಮಗ್ ಪರೀಕ್ಷಾ ಮಾಡ್ತಾನೆ, ಮನಸ್ಸಲ್ಲಿ ಇಲ್ಲಿ ಹೋಗ್ತದ. ಆದ್ರ ಅವನಿಗೆ ಗೊತ್ತಾಗ್ತದ, ಇಲ್ಪ ಇವ ಟೈಮ್ ಪಾಸ್ ನಾಮಸ್ಮರಣೆ ಮಾಡವಲ್ಲ, ಇವನಿಗೆ ನಿಜವಾದ ನಾಮ ಬೇಕಾಗ್ಯದ ಅಂಬದ್ ಗೊತ್ತಾಗ್ತದ. ಅದು ಯಾವಾಗ ಸ್ವಾಮಿ ಕೇಳಿದಾಗ್ನು ಎಷ್ಟ್ ನಾವೇನಪ್ಪಾ ಅಂತಂದ್ರ ಅಂತಃಕರಣದಿಂದ ಸೀರಿಯಸ್ಲಿ ಅವ್ನ ಕೇಳಿಗತ್ತೀವ, ಸುಮ್ನೆ ಒಂದ್ ಸಂಕಲ್ಪ ಓದ್ತಾರ ನೋಡ್ರಿ, ಅದೆಲ್ಲ ಓದಿ ಶ್ರುತಿ ಸ್ಮೃತಿ ಪುರಾಣಕ್ಕೆಲ್ಲ ಕೊನೆಗೆ ಅವನಿಗೆ ಯಜಮಾನ್ ಬರೀ ಮಮ ಅಂದ್ರೆ ಮಮ ಅಂತ ಸುಮ್ನೆ ಕೂತ್ ಬಿಡ್ತಾನ, ಏನು ಗೊತ್ತಾಗ್ಲ ಅವನಿಗೆ ಏನಲ್ಲಿ ಸಂಕಲ್ಪ ಆಗ್ಯದ. ಅಂತ ಸಂಕಲ್ಪ ಮಾಡಿದ್ರೆ ಉಪಯೋಗ ಇಲ್ಲ. ಹೆಂಗಂದ್ರೆ ಕಣ್ಣೀರಿನಿಂದ ಸಂಕಲ್ಪ ಮಾಡ್ಬೇಕು, ಸ್ವಾಮಿ ಕೇಳ್ಬೇಕು, ಇನ್ನೆಷ್ಟು ಈ ಅಸಹ್ಯ ಜೀವನ ಇನ್ನೂ ಎಷ್ಟ್ ದಿವ್ಸ ಅದಪ್ಪ ಸ್ವಾಮಿ, ಈ ಮಾರ್ಗಕ್ಕೆ ತಂದವ್ ನೀನೇ ಇದ್ದಿದಿ, ತಂದ ಮೇಲೆ ಯಾಕೆ ನನ್ ಇನ್ನೂ ಹಿಂದೆ ಹಾಕ್ಲಿಕತ್ತಿದಿ, ಇನ್ನೂ ನನಗೆ ಯಾಕೆ ಲೌಕಿಕದೊಳಗ ಆಸಕ್ತಿ ಕೊಡ್ಲಿಕತ್ತಿದಿ, ಹಿಂಗ ಸ್ವಾಮಿ ಜೊತೆಗೆ ಪ್ರಶ್ನೆ ಮಾಡ್ಬೇಕು. ಆದಷ್ಟು ಮೌನವಾಗಿರ್ಬೇಕು. ಮೌನ ಒಂದು ಕ್ಷಣ ನಾಮಸ್ಮರಣೆ ನೀವು ಮಾತಾಡ್ರಿ, ಏನಾರ ಇಲ್ಲಿದ್ದು ಮಾತಾಡಿದ್ರೆ ಅಷ್ಟೇ ನಮ್ದು ನಾಮಸ್ಮರಣೆ ವಂಚಿತ ಆಗ್ತದ. ಕೊನೆಗೆ ನಾಮಸ್ಮರಣೆ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂದ್ರು ಮನಸ್ಸನ್ನ ಮೌನ ಮಾಡ್ರಿ, ಅಭ್ಯಾಸ ಮಾಡ್ರಿ, ಚಿಂತನ್ ಮಾಡ್ರಿ. ಹಂಗಾಗಿ ಇದು 6000 ಕೋಟಿ ನಾವೆಲ್ಲಾರು ಜೀವಂತ ಇರೋದ್ರೊಳಗ ಇದ್ರದ್ದು ಶಾಂತ ಆಗ್ಬೇಕು. ನಮ್ ಇಡೀ ಅಭಂಗ ಸತ್ಸಂಗದೊಳಗ ಎಲ್ಲಾರು ಇರ್ಬೇಕು. ಯಾಕಂದ್ರೆ ಮಹಾಸ್ವಾಮಿ ಕೃಪಾ ಇತ್ತಂದ್ರೆ ಎಲ್ಲಾರು ಶತಾಯುಷಿಗಳಾಗ್ತೀವಿ. ಎಲ್ಲಾ ನಮ್ದು ಪೂರ್ಣಾನಂದ ಆಶ್ರಮವನ್ನ ನೋಡಿ ಎಲ್ಲಾರು ಅಲ್ಲೇ ಸೇರಿ ಚಿದಂಬರ ನಾಮದ ಜೊತೆಗೆ ಕುಣಿಬೇಕೆಲ್ಲಾರು, ದೇಹ ಭಾವ ಬಿಟ್ಟು. ಹಂಗಿದು ಏನಂದ್ರ 6000 ಕೋಟಿ ನಾಮಸ್ಮರಣೆ ನಾವೆಲ್ಲರಿಗೂ ಹೇಳೋದ, ಯಾವ್ದು ನಾಚಿಕೆ ಪಟ್ಕೊಂಬಂಗಿಲ್ಲ. ನಾವು ಬ್ಯಾರೆ ಯಾರೋ ಕಂಪನಿಯವ್ರು ಬಂದು ಇದು ನಮ್ಗೆ ಹೇಳ್ರಿ, ನಿಮ್ಗೆ ಇಷ್ಟು ಕಮಿಷನ್ ಬರ್ತದ, ನೀವು ಅವ್ರು 4 ಮಂದಿಗೆ ಹೇಳ್ತಾರ, ಅದನ್ನ ಹೇಳ್ತಾರ ಅಂತ ಹೇಳಿ ಹೇಳ್ತೀವಿ. ಅಲ್ಲಿ ನಮ್ಗೆ ನಾಚಿಕೆ ಇಲ್ಲ. ಆ ಚಿದಂಬರ ನಾಮಸ್ಮರಣೆ ಹೇಳಿಕ್ಕೆ ಯಾಕ್ರಿ ನಾಚಿಕೆ? ನಾವು ಸಿನ್ಸಿಯರ್ ಆಗಿ ಪ್ರಯತ್ನ ಮಾಡೋದು ಸ್ವಾಮಿ ನೋಡ್ತಾನ, ಅವ್ರು ಮಾಡೋರು ಮಾಡ್ಲಿ ಬಿಡ್ಲಿ. ಅಯ್ಯೋ ನನ್ನ ಪ್ರಚಾರದೊಳಗೆ ಎಷ್ಟು ರಾಜಾರಾಮನ, ವಿಶೇಷವಾಗಿ ನಾವು ರಾಜಾರಾಮ್ ವಿಠಾಬಾಯಿ ವಿಠಾಬಾಯಿ ಅವರ ಮಾರ್ಗದೊಳಿದ್ದೀವಿ. ಯಾಕಂದ್ರೆ ಇವ್ರ ಅಪ್ಪು ನಾನಾಗರ್ದೆ ಮತ್ತ ಸಾಮದೀಕ್ಷಿತರು ಅವರೆಲ್ಲ ಜ್ಞಾನ ಮಾರ್ಗದೊಳಗಿದ್ರು, ನಾವು ಭಕ್ತಿ ಮಾರ್ಗದೊಳಗಿದ್ದೀವಿ. ನಾವು ಮನೆಯೊಳಗ್ ಕೊಡ್ಲಿಕ್ಕೆ ಸಾಧ್ಯನೇ ಇಲ್ಲ. ನಾವು ಹೊರಗ್ ಬೀಳ್ಬೇಕು, ಜೋರಾಗಿ ಗರ್ಜನೆ ಮಾಡ್ಬೇಕು, ತಾಳ್ವಿಣ ಮೃದಂಗ ತಗೊಂಡು ಮನಿಗೆ ಚಿದಂಬರ ನಾಮ ಹೇಳ್ಬೇಕು. ಇಡೀ ಭಾರತ ದೇಶ ಅಡ್ಡಾಡ ರಾಜಾರಾಮ್ ಮಹಾರಾಜರು ಎಲ್ಲೆಲ್ಲಿ ಹೋದಲ್ಲೆಲ್ಲ ತುಜಿಯ ನಾಮಾಚೆ ಡಾಂಗುರಿ ನಾಮಸ್ಮರಣೆದ ಎಲ್ಲ ಡಂಗುರ್ ಹೊಡೆದಾರ. ದವಂಡಿ ಪಿಟೋನಿಯ ದಾಸ ಸಾಂಗ್ಯ ಲೋಕ ಪೂರ್ಣ ಬ್ರಹ್ಮಧಾಲ ಅಸೇಹ ಅವತಾರ ಅಂತ ಹೇಳಿ ಎಲ್ಲರಿಗೂ ಜೋರಾಗಿ ಹಾಕ್ ಮಾರೋನಿ ಅಂದ್ರೆ ಜೋರಾಗಿ ಕೂಗಿ ಹೇಳ್ಯಾರ. ಹಾಕಾರೋನಿ ಸಾಂಗ್ಯ ಅಂದ್ರೆ ಜೋರಾಗಿ ಕೂಗಿ ಹೇಳಿಗತ್ತಾರ ಎಲ್ಲರಿಗೂ. ಅದು ನಮ್ದು ಇರ್ಬೇಕು. ಎಷ್ಟು ನಮ್ದು ಫೋಕಸ್ ಇರ್ಬೇಕಂದ್ರ ಬ್ಯಾರೆಯವ್ರು ಯಾವ್ದಾರ ವಿಷಯ ತೆಗೆದ್ರೆ ಅಲ್ಲೇ ಮಾರಿ ಸಣ್ಣದ್ ಮಾಡ್ಕೊಂಡ್ ಅತ್ಲ ಇನ್ ಸರದ್ ಬಿಡ್ಬೇಕು.
ಬರೀ ಚಿದಂಬರನ ವಿಷಯ ಬಿಟ್ಟು ಬೇರೆ ಮಾತೇ ಆಡಬಾರ್ದು. ಮೌನ ಇರ್ಬೇಕು, ಗಾಂಭೀರ್ಯ ಇರ್ಬೇಕು. ನೋಡೋರಿಗೆ ಎಕ್ದಮ್ ನಾವು ಟೇಕನ್ ಫಾರ್ ಗ್ರಾಂಟೆಡ್ ಅಂತ ಆಗ್ಬಾರ್ದು. ಚಿದಂಬರ ಭಕ್ತರಂದ್ರೆ ನಮ್ದೊಂದು ಇದು ಇರ್ಬೇಕು, ಸ್ಥಾನ ಇರ್ಬೇಕು. ಸ್ವಾಮಿ ಸಲುವಾಗಿ ನಾವು ಪ್ರಾಣ ಕೊಡ್ಲಿಕ್ಕೆ ತಯಾರಾಗ್ಬೇಕು. ಹಂಗ ಇದೆಲ್ಲ ನಾವು ಮನಸ್ಸಿನಾಗ ಇಟ್ಕೊಂಡು ಮಾಡಿದ್ರೆ 6,000 ಕೋಟಿನೂ ಬಹಳ ಸ್ವಾಮಿ ಸುಲಭವಾಗಿ ಮಾಡ್ಕೊಡ್ತಾನ. 600ದ್ದು 1800 ಮಾಡಂದ್ರೆ 6,000 ಆರಾಮಾಗಿ ಸ್ವಾಮಿ ಮಾಡ್ತಾನ. ಹಂಗಾಗಿ ಮೊದ್ಲೇದ್ದು ನಾವು ಇವತ್ತೇನ್ ನೋಟ್ ಮಾಡ್ಕೋಬೇಕು, ಎಲ್ಲಾರು ಬರ್ಕೋಬೇಕೇನಂದ್ರ ನಾಮದ ಪ್ರಚಾರ, ಚಿದಂಬರ ನಾಮ ಪ್ರಚಾರ. ಮತ್ ನಾಮಸ್ಮರಣೆ ಕೂತಾಗ ಇನ್ನೊಂದು ನಾವು ವಿಷಯ ಹೇಳ್ಬೇಕಂತ ಮಾಡಿದ್ದೆ. ನಾಮಸ್ಮರಣೆಯಲ್ಲಿ ಇದು ಸಂಕಲ್ಪ ಮಾಡಪ್ಪ, ನಾವೆಲ್ಲಾರು ಕೂಡಿ ಪೂರ್ಣಾನಂದ ಆಶ್ರಮ ಕಟ್ಲಿಕತ್ತೀವಿ, ನಿನ್ನ ನಾಮ ಸಾಧನ ಕೇಂದ್ರ ಮಾಡ್ಲಿಕತ್ತೀವಿ, ಅಲ್ಲೆಲ್ಲಾ ಗೋಶಾಲ, ಧ್ಯಾನ ಕೇಂದ್ರ ಎಲ್ಲಾ ಮಾಡ್ಲಿಕತ್ತೀವಿ, ಭಕ್ತ ನಿವಾಸ, ಅನ್ನ ಛತ್ರ, ಅದನ್ನು ಆದಷ್ಟು ಬೇಗ ನೀ ನಡೆಸ್ಕೊಡ್ಬೇಕಪ್ಪ ಅಂತ ಸ್ವಾಮಿನ ಬೇಡ್ಕೊಂಡು ನಾಮಸ್ಮರಣೆ ಮಾಡೋಣ. ನಾ ಅದಕ್ಕ ಇವತ್ತ ರಾಜಶ್ರೀಗ ಅದೇ ಹೇಳ್ಬೇಕ್ ಅನ್ಕೊಂಡಿದ್ದೇನಂದ್ರೆ, ಯೂನಿವರ್ಸಲ್ ಜಪದಾಗ ಇದು ಒಂದು ಪಾಯಿಂಟ್ ಶಾರ್ಟ್ ಅಂಡ್ ಸ್ವೀಟ್ನಾಗ ಅದನ್ನ ಆಡ್ ಮಾಡ್ಬೇಕು ಅದ್ರೊಳಗ. ಇದು ಏನಪ್ಪಾ ಅಂದ್ರೆ ನಾಮಸ್ಮರಣೆ ಆಯ್ತು. ಇವತ್ತು 4 ವಿಷಯಗಳು ಮಾತಾಡೋದ. ಒಂದು ನಾಮಸ್ಮರಣೆ, ಎರಡನೇದ್ದು ಪೂರ್ಣಾನಂದ. ಪೂರ್ಣಾನಂದ ಆಶ್ರಮದ್ದು ಸ್ವಲ್ಪ ನಿಮ್ಗೆಲ್ಲ ಡೀಟೇಲ್ ಆಗಿ ಹೇಳ್ತೀನಿ. ನಿಮ್ಗೆಲ್ಲರಿಗೂ ಗೊತ್ತಿದ್ದಂಗ ಮಾರ್ಚ್ 2023 ಅದು 2 ಎಕರೆ 4 ಗುಂಟೆ ಎಂಬಂತಹದ್ದು ಖರೀದಿ ಆಯ್ತು. ಡೈರೆಕ್ಟ್ ಟ್ರಸ್ಟ್ ಹೆಸರಲ್ಲೇ ಖರೀದಿ ಮಾಡ್ಬೇಕು. ಏನ್ ನಮ್ ಜೀವನದ್ದೆಲ್ಲಾ ಸೇವಿಂಗ್ಸ್ ಏನೇನವ ಒಟ್ಟೆಲ್ಲಾ ಏನದ ಎಲ್ಲ ನಮ್ ಮನಿ ಯಾಕೆ ಖರೆ ಹೇಳ್ಬೇಕಂದ್ರ ಒಂದು 40 ಲಕ್ಷ ರೂಪಾಯಿದು ನಾವು ನಂದು ಏನದ ನಮ್ದು ಮನಿದು ಲೋನ್ ಅಗೇನ್ಸ್ಟ್ ಪ್ರಾಪರ್ಟಿ ಅಂತ ಒಂದ್ ಸಿಗ್ತದ, ಆ ಲೋನ್ ತಗೊಂಡು ಹಾಕಿನಿ. ನಂದೇನಿದು ದೊಡ್ಡ ಸ್ಕೀಮ್ ಹೇಳವಲ್ಲ ಅಂದ್ರ 2023 1,42,00,000 ಇದು ಖರೀದಿ ಆಯ್ತು. ಅದನ್ನ 1,42,00,000 ಎಲ್ಲಿಂದ ಬಂತು, ಯಾರು ಕೊಟ್ಟಾರ, ಎಷ್ಟ್ ಕೊಟ್ಟಾರ ಅಂಬದು ಯಾರಿಗ್ ಬೇಕಂದ್ರೆ ಅವ್ರಿಗೆ ನಾನು ಡೀಟೇಲ್ಸ್ ಈ ಸದ್ಯ ನಾ ಕೊಡ್ಬೋದು. ಎಲ್ಲಾರು ಮತ್ ಭಕ್ತರು ಬಹಳಷ್ಟು ಲೋನ್ ಕೊಟ್ಟಾರ ಇದು. ಮತ್ ಚಿದಂಬರ ಕೃಪಾದಿಂದ ಈಗ ಏನಂದ್ರೆ ಒಂದು 60% ಲೋನ್ಸ್ ಎಲ್ಲಾರಿಗೂ ಅವ್ರಿಗೆ ವಾಪಸ್ ಕೊಡೋದಾಗ್ಯದ. ಎಲ್ಲಾ ಚಿದಂಬರ ಕೃಪಾದಿಂದ. ಹೆಸರುಗಳನ್ನ ಯಾರು ತಗೊಂಗಿಲ್ಲ, ದೊಡ್ಡ ದೊಡ್ಡ ದಾನಿಗಳಿದ್ದಾರ, ಅವ್ರು ಇವತ್ತಿನವರೆಗೂ ಒಂದು ಪಿಟ್ ಅಂದಿಲ್ಲ, ₹1 ಆ ವಿಷಯನೇ ತೆಗ್ದಿಲ್ಲ. ಅಂದ್ರೆ ಚಿದಂಬರನ ಕೃಪಾ ನೋಡ್ರಿ ಎಷ್ಟದ, ಅಂತ ಬುದ್ಧಿ ಅವ್ರಿಗೆ ಕೊಟ್ಟಾನ. ಹಂಗಾಗಿ ಮಾರ್ಚ್ 2023 2 ಎಕರೆ ಜಮೀನು ಹುಬ್ಬಳ್ಳಿ ಒಳಗ್ ತಗೊಂಬಂದ್ರ, ಇದು ಯಾರೋ ಮಾರ್ವಾಡಿ ಮಂದಿ ಇದ್ರ, ಯಾರು ದೊಡ್ಡ ಇವ್ರು ಇರ್ತಾರ ನೋಡ್ರಿ, ಜೈನ್ಸ್ ಅಂತವ್ರೆಲ್ಲಾರು ಇಂಥವ್ ಮಾಡ್ಲಿಕ್ ಸಾಧ್ಯದ. ನಮ್ಮ ಚಿದಂಬರ ಸಂಪ್ರದಾಯದಾಗ ಮಹಾಸ್ವಾಮಿ ನಮ್ನೆಲ್ಲಾರು ಮಧ್ಯಮ ವರ್ಗದೊಳಗ ಇಟ್ಟಾನ. 2 ಎಕರೆ ಜಮೀನ್ ತಗೊಂಬಂದ್ರ ಅದು ಅಸಾಧ್ಯ. ಮಹಾಸ್ವಾಮಿಗೆ ನಾ ಹೇಳಿದ್ದೆ, ನಿನಗಿದು ಬೇಕಾಗಿತ್ತಂದ್ರೆ ಜಮೀನ್ ಕೊಡ್ಸಿಲ್ಲ ಅಂದ್ರೆ ಇಲ್ಲೇ ಕ್ಯಾನ್ಸಲ್ ಮಾಡ್ಬಿಡು, ಮುಂದೆ ಬಾಳೆ ನಮ್ ಮನ್ಯಾಗ ಕೂತಿ ಈಗ ಬಂದ್ ಸತ್ಸಂಗ ಮಾಡ್ಕೊಂಡು ನಾಮಸ್ಮರಣೆ ಮಾಡ್ಕೋತೀವಿ. ಮತ್ ನಮ್ದೆಲ್ಲಾ ಏನ ಕೋರ್ ಟೀಮ್ ಇತ್ತು, ಅವ್ರಿಗೆಲ್ಲಾರ್ಗು ಕರೆದು ಕೇಳಿದ್ದೆ, ಇದನ್ ಮುಂದೆ ನಡ್ಸ್ಕೊಂಡ್ ಹೋಗ್ತಿರಲ್ಲ. ಅವ್ರ ಮರ್ತ್ ಬಿಟ್ಟಾರ ಈಗ ಅವ್ರೆಲ್ಲಾ ಹೆಂಗಂದ್ರ ಆ ಮೂಮೆಂಟಿಗೆ ಒಂದೊಂದ್ ರೀತಿ ಇರ್ತಾರ. ನೀವೆಲ್ಲಾರು ಮಾಡ್ತೀನಿ ಅಂದ್ರೆ ನಾ ಇದಕ್ ಕೈ ಹಾಕ್ತೀನಿ ಅಂದ್ರೆ ಎಲ್ಲಾರು ಪ್ರಾಮಿಸ್ ಮಾಡಿದ್ರು. ಅದಕ್ಕ ಇದು ಅಭಂಗ ಸತ್ಸಂಗ ಪ್ರತಿ ದಿವಸ ನಡೆಯೋದ್ರಿಂದ ಅದಕ್ಕ ನಾವು ಆ ಕಮಿಟ್ಮೆಂಟ್ ಗೆ ಜಾಗೃತ ಆಗಿರ್ತೀವಿ. ಅವಾಗ ಏನಾಯ್ತಂದ್ರ ಟ್ರಸ್ಟ್ ಹೆಸರ್ಲೇನೆ ತಗೋಬೇಕಂತಿತ್ತು ನಮ್ಗ. ಆ ಕರ್ನಾಟಕ ಗವರ್ಮೆಂಟ್ ರೂಲ್ ಏನ್ ಹೇಳ್ತಂದ್ರ, ಟ್ರಸ್ಟ್ ಕೆನಾಟ್ ಬೈ ಅಗ್ರಿಕಲ್ಚರ್ ಲ್ಯಾಂಡ್. ಟ್ರಸ್ಟ್ ಏನದ ಅಗ್ರಿಕಲ್ಚರ್ ಲ್ಯಾಂಡ್ ತಗೊಳಿಕ್ ಆಗಲ್ಲ ಅಂದಾಗ ನಮ್ ಜೊತೆಗೇನ ಎಲ್ಲಾ ನಮ್ಮ VN ಜೋಶಿ ದಾದಾ ಎಲ್ಲಾರಿದ್ರು. ಏನಂದ್ರ ಅಪ್ನವ್ರ ನಿಮ್ ಹೆಸರಲ್ಲೇ ತಗೊಂಡ್ಬಿಡ್ರಿ, ಆಮೇಲೆ ಅದು ಎಣ್ಣೆ ಆದ್ಕೊಳ್ಳೆ ಟ್ರಸ್ಟಿಗೆ 99 years ಲೀಸ್ ಮಾಡ್ಬಿಡ್ರಿ. 99 years ಪ್ಲಸ್ ಅದನ್ನ ಪರ್ಪೆಚುವಲ್ ಲೀಸ್ ಅಂತಾರ. ಅಂದ್ರೆ ಅದು ಟ್ರಸ್ಟಿಗೆ ಕೊಟ್ಬಿಡೋದು ಲೀಸ್ ಮೇಲೆ. ಬರೀ ಹೆಸರು ನಮ್ದು ಹೆಸರಿಗೆ ಇರ್ತದ, ಆಗ ಅದು ಓನರ್ ರಿಯಲ್ ಓನರ್ ಟ್ರಸ್ಟೇ ಆಗ್ತದ. ಅದಕ್ಕ ಈಗ ಏನಾಗ್ಯದ, NA ಅಪ್ಲಿಕೇಶನ್ ನಮ್ಮ ಇವರು ಲಕ್ಷ್ಮಣ್ ಕುಲಕರ್ಣಿ ಅಂತ ಒಬ್ರು ವಕೀಲರು ಇದ್ದಾರಲ್ಲೇ ಹುಬ್ಬಳ್ಳಿ ಒಳಗ, ಅವ್ರ ಊರಿಗೆ ನಮ್ದು ದಿಂಡಿ ಹೋಗ್ತದ ಹುಲ್ಗೂರಿಗೆ. ಅವ್ರು ಹೇಳಾರ, ಇಲ್ರಿ ನಾ ಇದನ್ನ ಪೂರ್ಣ ಜವಾಬ್ದಾರಿ ತಗೊಂಡ್ ಮಾಡ್ತೀನಿ ಅಂತ ಹೇಳಿ ಅವ್ರು ಅದ್ರ ಮೇಲೆ ಕೆಲಸ ಮಾಡ್ಲಿಕತ್ತಾರ. NA ಆಯ್ತಂದ್ರೆ ಮರುದಿವ್ಸನೇ ನಾವು ಲೀಸ್ ಅಗ್ರಿಮೆಂಟ್ ಮಾಡ್ಬಿಡ್ತೀವಿ. ಲೀಸ್ ಅಗ್ರಿಮೆಂಟ್ ಆಯ್ತಂದ್ರೆ ಟ್ರಸ್ಟೇ ಅದ್ರದ್ದು ಓನರ್ ಆಗ್ತದ. ನಾವು ಅಲ್ಲಿ ಒಳಗ್ ಜಮೀನಾಗ ಬರ್ಬೇಕಂದ್ರೆ ಟ್ರಸ್ಟ್ ಪರ್ಮಿಷನ್ ಇದ್ರೆ ಬರ್ಲಿಕ್ಕೆ ಸಾಧ್ಯ. ಇದು ಒಂದು ಭಾಗ, ಇದು ಲೀಗಲ್ ಭಾಗ ಆಯ್ತು. ಇನ್ನ ಪ್ರಾಕ್ಟಿಕಲ್ ಲ್ಯಾಂಡ್ ಡೆವಲಪ್ಮೆಂಟ್ ಭಾಗ ಅಂತಂದ್ರೆ, ಎಷ್ಟು ದಿವಸದಿಂದ ಸರ್ವೆ 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 ಅಂತ ಹೇಳಿ ನಮ್ಮ ಇಂಜಿನಿಯರ್ ಸುಧೀರ್ ಪಾಟೀಲ್ ಬೆನ್ನತ್ ಕೊನೆಗೆ ಅದು 28 ಮೇ ದಿವಸ ಸರ್ವೆ ಆಯ್ತು. 27 ಮೇ ತನಕ ಹುಬ್ಳಿ ಒಳಗೆ ಜೋರ್ ಮಳಿ,
28ಕ್ಕೆ ಮಳಿನೇ ಬರ್ಲಿಲ್ಲ, ಸರ್ವೆ ಮುಗೀತು. 29ಕ್ಕೆ ಭೂಮಿ ಪೂಜಾ ಆಯ್ತು. ಆ ಭೂಮಿ ಪೂಜಾದ್ದು ಫೋಟೋಸ್ ನೀವೆಲ್ಲಾ ನೋಡಿರ್ಬೇಕು. ವೇದ ಬ್ರಹ್ಮ ಶ್ರೀ ಶಂಕರ್ ಭಟ್ ಗುರುಗಳು ಬಂದು ಸ್ವತಃ ಅವ್ರು ನಿಂತು ಬ್ರಹ್ಮದೇವ್ರು ಬಂದಂಗೆ ಬಂದಲ್ಲೆಲ್ಲ ಭೂಮಿ ಪೂಜಾ ಅಗ್ದಿ ಏನಂತಂದ್ರ ಡಿಟೇಲ್ ಆಗಿ ಮಾಡ್ಸಿದ್ರು. ಬಹಳ ಇದರಿಂದ ಬಹಳ ಆನಂದದಿಂದ ಮಾಡ್ಸಿದ್ರು. ನಮ್ ಗುರುಗಳಾದಂತ ಇವರು ಪರಂ ಪೂಜ್ಯರು ಕರ್ಕಿಹಳ್ಳಿ ಗುರುಗಳು ಅವರು ಬಂದು, ಅವರು ಎಲ್ಲಾ ಸಿಗಂಗಿಲ್ರಿ. ಕರ್ಕಿಹಳ್ಳಿ ಗುರುಗಳು ಸಿಗಂಗಿಲ್ಲ, ಶಂಕರ್ ಭಟ್ ಸಿಗಂಗಿಲ್ಲ. ಒಂದ ಫೋನಿಗೆ ಇಬ್ರು ಹೋ ಅಂದಾರ. ಇದು ಚಿದಂಬರ ಕೃಪಾನೆ, ಸದ್ಗುರು ಕೃಪಾನೆ ಇದು. ಅವ್ರು ಬಂದು ಒಂದ್ ದಿವ್ಸ ಅಲ್ಲಿದ್ದು ಬಹಳ ಆನಂದದಿಂದ ಭೂಮಿ ಪೂಜಾ ಆಯ್ತು. ಅದ್ರ ಮಧ್ಯ ದಿವ್ಸನೇ ಈಗ ಕಂಪೌಂಡ್ ವಾಲ್ ವರ್ಕ್ ಚಾಲು ಆಗಿದೆ. ಅದಕ್ಕೆ ಏನಂದ್ರೆ ಶುದ್ಧ ಸಂಕಲ್ಪ ಯಾಕೆ ಹೇಳ್ತಾನಂದ್ರ ಸ್ವಾರ್ಥ ಇರಬಾರ್ದು, ಅಹಂಕಾರ ಇರಬಾರ್ದು. ಎಷ್ಟೋ ಮಂದಿ ನಮಗಂದ್ರು ನಿಮ್ದ 60 ವರ್ಷ ಆಗ್ಯದ, ಈಗ ಆಶ್ರಮ ಕಟ್ಟಿ ಏನ್ ಮಾಡೋರಿದ್ದೀರಿ, ನಿಮ್ ನೋಡ್ಲಿಕ್ಕೆ ಆಗ್ಲಾ, ಈಗ ಮಾವಿನ ಹಣ್ಣಿನ ಗಿಡ ಹಚ್ಚಿದ್ರೆ ನೀವು ಆ ಹಣ್ಣು ತಿನ್ಲಿಕ್ಕೆ ನೀವ್ ಇರಂಗಿಲ್ಲ. ನಾವು ಹಣ್ಣು ತಿನ್ನೋದಿತ್ತಂದ್ರೆ ನಾವ್ ಎಂದೋ ಹಚ್ತಿದ್ವಿ. ಇದು ಜಗತ್ತಿನ ಸಲುವಾಗ್ಯದ. ಮುಂದಿನ ಜನರೇಷನ್ ಬಂದು ನೋಡ್ಲಿ ಇದನ್ನ. ರಾಮಕೃಷ್ಣ ಮಿಷನ್ ಆಗ್ಲಿ, ಇಸ್ಕಾನ್ ಆಗ್ಲಿ, ಇದು ಆರ್ಟ್ ಆಫ್ ಲಿವಿಂಗ್ ಆಗ್ಲಿ, ಇವೆಲ್ಲರೂ 10 ವರ್ಷಕ್ಕೆ ಅಷ್ಟ್ ಬಿಟ್ಟಾರ್ರಿ. ರವಿಶಂಕರ್ ಗುರುಗಳು ಓಣಿ ಅಡ್ಡಾಡ್ರಿ. ಸುದರ್ಶನ್ ಕ್ರಿಯಾ ಹೇಳಿ ವಿವೇಕಾನಂದರ್ ಏನಪ್ಪಾ ಅಂದ್ರ ಅಮೆರಿಕಾನಾಗ ಫುಟ್ಪಾತ್ ಮೇಲೆ ಮಲ್ಗ್ಯಾರ. ಇಸ್ಕಾನ್ ಇದು ಪ್ರಭುಪಾದರು ಏನಪ್ಪಾ ಇನ್ನೇನು ಇಲ್ಲಿ ಕೃಷ್ಣ ಅಂತ ಯಾರು ಅನ್ನಂಗಿಲ್ಲ. ಇನ್ನು ಅಮೆರಿಕಾದಿಂದ ವಾಪಸ್ ಬರ್ಬೇಕಂತ ನಿರ್ಣಯ ಮಾಡಿದವ್ರು ಮತ್ತೊಂದು ಪ್ರಯತ್ನ ಮಾಡಿ ಅಲ್ಲಿಂದ ಮತ್ತೆ ತಿರುಗಿ ನೋಡ್ಲೇ ಇಲ್ಲ. ಅಂದ್ರೆ ಅವರು ವರ್ಷಾನ್ಗಟ್ಲೆ ಪ್ರಯತ್ನ ಮಾಡಿದ್ದಕ್ಕೆ ಇವತ್ತು ಅವು ದೊಡ್ಡ ದೊಡ್ಡ ಸಂಸ್ಥಾನಗಳಾಗಿ ಕೋಟಿಗಟ್ಲೆ ರೂಪಾಯಿ. ನಾವು ಹಂಗ್ ಮಾಡ್ಬೇಕು ಅಂಬಂತ ಕನಸಿಟ್ಕೊಂಡಿವ್ ನಾವೆಲ್ಲರೂ. ಯಾಕಂದ್ರೆ ಯಾವ ರೀತಿ ನಮ್ ಚಿದಂಬರ ಕಡಿಮೆ ಇದ್ದಾನೆ, ಸಾಕ್ಷಾತ್ ಕೃಷ್ಣನೇ ಚಿದಂಬರ ಇದ್ದಾನೆ. ಮತ್ ಮಹಾಸ್ವಾಮಿ ಸಾಹಿತ್ಯದೊಳಗೆ ಏನ್ ಕಡಿಮೆ ಅದ? 1,51,000 ಅಭಂಗಗಳು, ಎಷ್ಟೋ ಗದ್ಯ ಇವು ಗ್ರಂಥಗಳು, ಮಿಠಾವಾಯಿ ಅಭಂಗ, ಶ್ರೀಮತ್ ಚರಿತ್ರೆ ಏನಪ್ಪಾ ಅಂದ್ರೆ ಇವ್ರದ್ದು ಸಕಾರಾಮ್ ತ್ರ್ಯಂಬಕರ್ದೇವ್ರದ್ದು, ಶಿವಶಾಸ್ತ್ರಿಗಳ ಶ್ಲೋಕಗಳು, ಸಹಸ್ರನಾಮಾವಳಿ, ಎಷ್ಟು ಸಾಹಿತ್ಯದಲ್ಲಿ ಒಂದ್ ಜನ್ಮ ಸರಿ ಹೋಗಿಲ್ಲ. ಅಂತಹ ಸಾಹಿತ್ಯ ಇದ್ದಂತ ಮಹಾಸ್ವಾಮಿ ಯಾಕೆ ಇಂಟರ್ನ್ಯಾಷನಲ್ ಆಗ್ಬಾರ್ದು? ಇದು ಹುಬ್ಬಳ್ಳಿ ಏನದ ಮಧ್ಯನಗರ ಅದ. ಹುಬ್ಬಳ್ಳಿಯಿಂದ ಅಗಡಿ ಸಮೀಪ, ಹುಬ್ಬಳ್ಳಿಯಿಂದ ಕರ್ಕಿಹಳ್ಳಿ ಸಮೀಪ, ಹುಬ್ಬಳ್ಳಿಯಿಂದ ಮುರುಗೋಡ್ ಸಮೀಪ, ಹುಬ್ಬಳ್ಳಿಯಿಂದ ಗುರುಲೋಸೂರ್ ಸಮೀಪ. ಎಲ್ಲಾ ಧಾಮಗಳಿಗೆ ಹೋಗ್ಬೇಕಂತಂದ್ರೆ ಇಲ್ಲಿ ಇಳ್ಕೊಂಡು ಎಲ್ಲಾ ಮಾಡ್ಕೊಂಡು ಇಲ್ಲಿಂದೆಲ್ಲಾ ಯಾತ್ರಾ ಮಾಡ್ಕೊಂಡು ಇದು ಚಿದಂಬರ ಧಾಮ ಯಾತ್ರಾ ಮಾಡ್ಕೊಂಡು ಬರ್ಬೋದು. ಮತ್ ಹುಬ್ಬಳ್ಳಿಯಿಂದಾನೇ ಹೋಗ್ಬೇಕು, ಬಾಬಳಗಾಂವ್ಕ್ ಹೋಗ್ಬೇಕಂತ. ಹಂಗ ಹೇಳ ತಾತ್ಪರ್ಯ ಏನಂತಂದ್ರ ಇದು ಒಂದ್ ಎಂಥ ಸೆಂಟರ್ ಆಗಿರ್ಬೇಕಂದ್ರ ನಮ್ಮ ಚಿದಂಬರ ಕ್ಷೇತ್ರದ ನಮ್ಗೇನ ದೊಡ್ಡ ದೊಡ್ಡ ಪೀಠಾಧಿಕಾರಿಗಳೆಲ್ಲ ಇದ್ದಾರ, ಅಲ್ಲಿ ಚಿದಂಬರ ಭಕ್ತರದ ಗದ್ಲಾಗಿ ಅವ್ರು ಎಲ್ಲಿ ಹೋಗ್ಲಾರ್ದಂಗ ಅಲ್ಲಿ ಬಂದಂತಹ ಭಕ್ತರೆಲ್ಲಾನೇ ಆ ಕ್ಷೇತ್ರಗಳನ್ನ ಬಹಳ ಅಭಿವೃದ್ಧಿ ಮಾಡಂಗ ಆಗ್ಬೇಕು. ಈಗ ಹೆಂಗ್ ತಿರುಪತಿ ಆಗ್ಯದ ಹಂಗ ಆಗ್ಬೇಕು, ಮುರುಗೋಡ ಬಾಬಳಗಾಂವ್ ಆಗ್ಬೇಕು. ಹಂಗ ಏನಂತಂದ್ರ ಇದು ಅದು ನಮ್ ಜವಾಬ್ದಾರಿ. ಅದು ಹುಬ್ಬಳ್ಳಿಗೆ ಬಂದಂತವ್ರ ಎಲ್ಲರಿಗೂ ನೀವು ಮುರುಗೋಡಕ್ ಹೋಗಿ ಬರ್ರಿ, ಸ್ವಾಮಿ ದರ್ಶನ ತಗೊಂಬರ್ರಿ. ಮುರುಗೋಡ ಮೂಲ ಸ್ಥಾನದ, ಕರ್ಕಿಹಳ್ಳಿ ಮೃತ್ಯುಂಜಯೇಶ್ವರ ಸ್ಥಾನದ, ಗುರುಲೋಸರ ಮಹಾಸ್ವಾಮಿ ಕಟ್ಟಿದಂತಹ ಊರಿನ ಸ್ಥಾನ, ಒಂದೊಂದು ಕ್ಷೇತ್ರದ ಮಹತ್ವ ಹೇಳಿ ಎಲ್ಲಾರ್ನು ಆ ಚಿದಂಬರ ಧಾಮಕ್ಕ ಎಲ್ಲಾ ಕಡೆ ಒಂದ್ ದಿವ್ಸದಾಗ ಒಂದ್ 2 ದಿವ್ಸದಾಗ ಅದನ್ನ ಟ್ರಿಪ್ ಮಾಡ್ಕೊಂಡು ಅವ್ರೆಲ್ಲಾ ನೋಡ್ಕೊಂಡು ದರ್ಶನ ಮಾಡ್ಕೊಂಡು ಬರ್ಬೋದು. ಅದಕ್ಕ ಮಹಾಸ್ವಾಮಿ ಹುಬ್ಬಳ್ಳಿ ಒಳಗ್ ನಮ್ಗೆ ಜಾಗ ಕೊಡ್ಸಾನ. ಇದು ಏನಪ್ಪಾ ಅಂದ್ರ ಸರ್ವೆ ಆಯ್ತು, ಭೂಮಿ ಪೂಜಾ ಆಯ್ತು, ಈಗ ಕಂಪೌಂಡ್ ವಾಲ್ ವರ್ಕ್ ಶುರುವಾಗದರಿ. ಇದು ನಮ್ದೇನದ ಫೇಸ್ 1. ನಮ್ದು ಫೇಸ್ 1 ವರ್ಕ್ ಏನದಪ್ಪ ಅಂತಂದ್ರ ಸರ್ವೆ ಮಾಡೋದು, ಭೂಮಿ ಪೂಜನ ಮತ್ ಕಂಪೌಂಡ್ ವಾಲ್ ಮಾಡಿ ಬೋರ್ವೆಲ್ ಹಾಕ್ಬೇಕು. ಬೋರ್ವೆಲ್ ನೋಡ್ರಿ ಹೆಂಗದಂತಂದ್ರೆ ಇಡೀ ಭೂಮಿ ತುಂಬಾ ನೀರದ. ಅಲ್ಲಿ ಎಲ್ಲೇ ಬೋರ್ ಹಾಕ್ತಿರಿ 200 ಫೀಟಿಗೆ 4 ಇಂಚ್ ಸಿಹಿ ನೀರು. ಅಲ್ಲಿದ್ದ ಆಜು ಬಾಜು ಹೊಲದವ್ರೆಲ್ಲಾರು ಹೇಳ್ತಾರ ನೀರಿಗೆ ಏನು ಕೊರತೆ ಇಲ್ಲ ರೀ ಇಲ್ಲಿ ಅಂತ ಹೇಳಿ. ಅಂತ ಭೂಮಿ ನಮಗ ಮಹಾಸ್ವಾಮಿ ಕೊಡ್ಸಾರ. ಅವತ್ತೇನ್ 41 ಲಕ್ಷ ರೂಪಾಯಿಕ್ 1 ಎಕರೆ ತಗೊಂಡಿವಿ. 71 ಲಕ್ಷ ರೂಪಾಯಿಕ ಇವತ್ತ 3 ಕೋಟಿ ಅಂತ ಹೇಳಿಗತ್ತಾರ ನಮ್ ಸುಧೀರ್ ಪಾಟೀಲ್. ಏರ್ಪೋರ್ಟ್ ಸಮೀಪದ ಆ ಗಾಮನ್ಗಟ್ಟಿ ಏರಿಯಾ ಮೇನ್ ರೋಡ್ ಟಚ್ ಅದರಿ. ನೀವು ಇವತ್ತ ಮಾಡ್ತೀನಿ ಅಂದ್ರೆ ನಿಮ್ಗೆ 3 ಕೋಟಿ 1 ಎಕರೆ ಕೊಡಿಸ್ತೀನಿ ಅಂತಂದ್ರು. ಹಂಗಾಗಿ ಅದು ಮಹಾಸ್ವಾಮಿ ಕೃಪಾದಿಂದ ಆಗ್ಯದ. ಅವಂದ ಎಲ್ಲಾ ಆಟ ಅದ. ಅವ್ನ ಇಚ್ಛಾ ಇಲ್ದ ಒಂದ್ ಹುಲ್ಲಿನ ಕಡ್ಡಿ ಅಳಗಾಡಂಗಿಲ್ಲ ಅಂತ ಹೇಳಿ ಇದು ಬಾಯಿ ಮಾತಲ್ರಿ, ಇದು ಅಂತಃಕರಣದಿಂದ ಅಂತರಾಳದಿಂದ ಬರುವಂತಹ ಮಾತದ. ಅವ್ನ ಇಚ್ಛಾ ಇಲ್ದ ನೋಡ್ರಿ ಎಷ್ಟು ಮಂದಿಗೆ ಲೋನ್ ಕೊಡೋದಿತ್ತು. ಸ್ವಾಮಿ ಅವ್ರ ಲೋನ್ ಕೇಳಿದ್ರು ಸ್ವಾಮಿ ವ್ಯವಸ್ಥಾ ಮಾಡಿದ. ಯಾರು ಇವತ್ತ ಇಲ್ರಿ ನಮ್ದು ಲೋನ್ ಕೊಟ್ಬಿಟ್ಟು ನಮ್ ಕೆಲ್ಸದ ಅಂದ್ಕೂಡನೆ ಮಹಾಸ್ವಾಮಿ ಅದನ್ನ ವ್ಯವಸ್ಥಾ ಮಾಡಿಬಿಡ್ತಾರ. ಅಂದ್ರೆ ಇದು ಹೇಳಕ್ ತಾತ್ಪರ್ಯ ಏನಂದ್ರೆ ನಂದೇನು ಇಲ್ಲ, ಎಲ್ಲಾ ಸ್ವಾಮಿ ಆಟ ಅದಂತ ಹೇಳಿಗತ್ತೇನೆ. ಅಂದ್ರೆ ಅವ ನಿಮ್ ಹಿಂದೆ ನಿಂತಾಗ ಯಾವ್ದು ಅಸಾಧ್ಯ ಇಲ್ಲ. ಆದ್ರ ಯಾವಾಗ ಅವ ಬಂದ್ ನಿಲ್ತಾನಂದ್ರೆ ನಮ್ದು ಸಂಕಲ್ಪ ಶುದ್ಧ ಇರ್ಬೇಕು.
ಮತ್ತೀಗ ನಮ್ಮ ಪೂರ್ಣಾನಂದದ ವೆಬ್ಸೈಟ್ ಕೆಲಸ ಚಾಲು ಅದ. ನಮ್ಮ ದುರ್ಗಾ ಪ್ರಸಾದ್ ಅವರು ಬ್ರದರ್ ಇನ್ ಲಾ ಏನಿದ್ದಾರೆ ಅವರು ಮಾಡ್ಲಿಕತ್ತಾರ. ಮತ್ತ ನಮ್ದು ಲೋಗೋದ್ದು ಒಂದು ರಿಜಿಸ್ಟ್ರೇಷನ್ ಚಾಲು ಅದ, ಲೋಗೋನು ಚೇಂಜ್ ಮಾಡಂತ ಹೇಳಿ ಅದು ಕೆಲಸ ನಡೆದದ. ಮತ್ತಿಷ್ಟೆಲ್ಲಾ ಆಶ್ರಮ ನೋಡ್ಲಿಕ್ಕೆ ನಮಗೆ ಜಾಗ ಇಲ್ಲ. ಒಂದ್ ಕಡೆ ಇದ್ವಿ, ಬಹಳ ಬಾಡಿಗೆ ಹೈ. ಮಹಾಸ್ವಾಮಿ ಅದನ್ನು ವ್ಯವಸ್ಥೆ ಮಾಡಿ ನಮ್ಮ ನವನಗರ್ ಮಾಲ್ತೇಶ್ ಕುಲಕರ್ಣಿ, ಲತಾ ಕುಲಕರ್ಣಿ, ಮತ್ತ ನಮ್ಮ ಇವರು ಗಿರೀಶ್ ಕುಲಕರ್ಣಿ, ಮತ್ತ ಅವರು ಸತೀಶ್ ಕುಲಕರ್ಣಿ ಅವರೆಲ್ಲಾರು ಕುಟುಂಬದವರು ಆನಂದದಿಂದ ತಮ್ದೇನಪ್ಪಾ ಅಂದ್ರೆ ಬಂಗ್ಲಾ ಕೊಟ್ರು. ನೀವು ಇಲ್ಲೇ ಇರ್ರಿ ಗುರುಗಳ, ನಿಮ್ ಆಶ್ರಮ ಕಟ್ಟಡ ಆಗತ್ತಂತ ಇಲ್ಲೇ ಇರ್ರಿ, ₹1 ಬಾಡಿಗೆ ಕೊಡ್ಬೇಡ್ರಿ ಅಂತಂದ್ರು. ಇದು ಮತ್ ಚಿದಂಬರ ಇಲ್ಲ ಅಂದ್ರೆ ಮನುಷ್ಯನಿಂದ ಸಾಧ್ಯದೇನ್ರಿ ಇವೆಲ್ಲ ಆಗದ್. ಪ್ರತಿನಿತ್ಯ ಪ್ರಸಾದಕ್ಕೆ ಅವ್ರ ಮನೆಗೆ ಹೋಗ್ತೀನಿ. ಎಂಥದ್ದು ಏನಂದ್ರ ಜಪಯಜ್ಞ ಸಮಯನಾಗ್ನು ನಮ್ಗ ಇವ್ರದ್ದು ಸಂಧ್ಯಾ ಅವ್ರ ಮನೆ ಸಿಕ್ಕಿತ್ತು. ಜಪಯಜ್ಞ ಮುಗಿತು, ಅವ್ರು ಬೆಂಗಳೂರಿಗೆ ಹೋದ್ರು. ಅಂದ್ರೆ ಇದು ಚಿದಂಬರನ ಆಟ ಇಲ್ಲ ಅಂದ್ರೆ ಮತ್ತೆ ಯಾರ್ದದ ಹೇಳ್ರಿ? ಮನುಷ್ಯರದ ಇದ್ರೊಳಗೆ ಏನಾರು ಇನ್ವಾಲ್ವ್ಮೆಂಟ್ ಅದೇನು? ಏನೇನು ಇರ್ಲಿಕ್ಕೆ ಸಾಧ್ಯ ಇಲ್ಲ. ಅವನ್ ಕೈಯಾಗಿನ ಗೊಂಬಿಗಳು ನಾವು. ಪಂಚಭೂತಾಕೃತಿ ಬಾಹುಲಿ ಕರುಣಿ ನಾಚಬಿಸಿ ಸರ್ವ ಜಗಾಮದೆ. ನಾನು ಬ್ಯಾರೆ ಅಲ್ಲ, ನೀವು ಬ್ಯಾರೆ ಅಲ್ಲ, ಎಲ್ಲರೂ ಆ ಚಿದಂಬರ ಸ್ವರೂಪಿಗಳಂತ ಅನ್ಕೊಂಡಾಗ ಎಷ್ಟು ಆನಂದ ಇರ್ತದ. ಅಂಥದ್ದು ಇದು ಮಹಾಸ್ವಾಮಿದು ಮಹಿಮಾದ. ಸ್ವಾಮಿ ಎಲ್ಲಾ ಅನುಕೂಲ ಮಾಡ್ಲಿಕತ್ತಾನ. ಅದಕ್ಕ ಈಗ ಫೇಸ್ 1 ನಾಗ ನೀವು 3 ಆಗ್ಬಿಟ್ವಂದ್ರ ಫೇಸ್ 2 ನಾಗ ಏನ್ ಮಾಡ್ಲಿಕತ್ತೀವಿ ನಿಮ್ಗೆ ಹೇಳ್ತೀನಿ. ಗೋಶಾಲಾ ಮತ್ತು ಅಂತ್ಯೇಷ್ಟಿ ಕರ್ಮ ಮಾಡುವಂತಹದ್ದೊಂದು ಏನದಲ್ಲ, ಇದು ಅಪರಾಕಾರ್ಯ ಮಾಡುವಂತಹದ್ದೊಂದು ಬಿಲ್ಡಿಂಗ್ ಕಟ್ಬೇಕಂತ ಮಾಡಿ. ಯಾಕಿದಪ್ಪ ಅಂತಂದ್ರ ಮಹಾಸ್ವಾಮಿ ಕೇವಲ ಭಗವಂತ ವೈದಿಕ ಧರ್ಮ ಭಕ್ತಿ ಮಾರ್ಗ ರಕ್ಷಣೆ ಮಾಡ್ಲಿಕ್ಕೆ ಬಂದಿದ್ದಿಲ್ಲ. ಸಮಾಜಕ್ಕೆಲ್ಲ ಏನಂತಂದ್ರ ಬರಗಾಲದಲ್ಲಿ ನೀರ್ ತರಿಸೋದು, ಬಡವರಿಗೆ ಅನ್ನ ದಾನ ಮಾಡೋದು, ಹಂಗೆಲ್ಲಾ ಸಮಾಜ ಸೇವಾ ಮಹಾಸ್ವಾಮಿ ದೊಡ್ಡದು ಇಟ್ಕೊಂಡಿದ್ರು. ಚಿದಂಬರ ಮಹಾಸ್ವಾಮಿಗಳು ನಾವು ಎಲ್ಲಾ ರೀತಿಯಿಂದ ನೋಡ್ಬೇಕು. ಯಾವ ಜಾತಿ ಮತ ಭೇದ ಇರ್ಲಾರ್ದಂಗ, ಸೋಗಿನ ಶಿವನಲ್ಲ, ಜಾತಿ ಭೇದಗಳಿಲ್ಲ, ಎಲ್ಲಾ ಜಾತಿಗಳಿಗೆ ಮಹಾಸ್ವಾಮಿ ಉದ್ಧಾರ ಮಾಡ್ಯಾರ. ಅವ್ರ ಲೀಲಾದೊಳಗೆ ನಾವು ಕಥೆಗಳು ಓದಿದಾಗ ಗೊತ್ತಾಗ್ತದ. ಮುಸಲ್ಮಾನರನ್ನ ಉದ್ಧಾರ ಮಾಡ್ಯಾರ. ಟಿಪ್ಪು ಸುಲ್ತಾನ್ ಕಣ್ಣು ಬರಂಗ್ ಮಾಡ್ಯಾರ. ಕರೀಂ ಖಾನ್ ಏನಿದ್ದ ಟಿಪ್ಪು ಸುಲ್ತಾನ್ ಸೇನಾಧಿಪತಿ, ಅವ ಬಂದು ಸ್ವಾಮಿ ಸೇವಾ ಮಾಡ್ಕೊಂಡು ಸ್ವಾಮಿ ಹತ್ರನೇ ಇರ್ತಾನ. ಅಷ್ಟೆಲ್ಲ ಯಾಕ್ರಿ, ಮೊನ್ನೆ ನಾವು ನೋಡಿದ್ವಿ ಮುರುಗೋಡದೊಳಗ ದಿವಸ ಕಸ ಬಳಿಯವ ಮೊಹಮ್ಮದ್ ಅಂತಿದ್ದ. ಇಡೀ ಮುರುಗೋಡ ಕಸ ಬಳಿದ್ ಸ್ವಚ್ಛ ಮಾಡ್ತಿದ್ದ. ನಮ್ಮ ಅಪ್ಪ ಮಹಾರಾಜರು ಪೂನಾದವ್ರು ಹೋಗಿ ಮೊದ್ಲು ಆ ಮೊಹಮ್ಮದ್ಗೆ ನಮಸ್ಕಾರ ಮಾಡ್ತಿದ್ರು. ಯಾಕಂದ್ರೆ ನೀನ್ ಮಾಡೋದು ದೊಡ್ಡ ಸೇವಾ ಅದಪ್ಪ ಅಂತ ಹೇಳಿ. ಹಂಗ ಸ್ವಾಮಿಗೆ ಯಾವ್ದು ಜಾತಿ ಭೇದ ಇಲ್ಲ, ಸಮಾಜದ ಕಲ್ಯಾಣನೇ ಒಂದು ಇಚ್ಛಾ ಇತ್ತು. ಹಂಗಾಗಿ ನಮ್ದು ಪ್ರಥಮ ಕಾರ್ಯ ಸಮಾಜ ಕಲ್ಯಾಣದಿಂದ ಆಗ್ಲಿ ಅಂತ ಹೇಳಿ ಇದೇನ ಅಂತ್ಯೇಷ್ಟಿ ಕರ್ಮ ಅದ. ಏನ ದಿವಸಗಳು ಮಾಡ್ತಾರ, ಯಾರ ಮನ್ಯಾಗ ಏನಪ್ಪಾ ಅಂದ್ರ ಮರಣ ಆಗಿರ್ತದ, ಆ ಮರಣ ಆದ್ಮೇಲೆ ಅವರ ಹಿರಿಯರದು ಅಲ್ಲಿಂದ ಏನು ಪ್ರವಾಸ, ಆ ಜೀವಾತ್ಮದ ಪ್ರವಾಸ ಅಗ್ದಿ ಸುಗಮವಾಗಿ ವೈಕುಂಠಕ್ಕೆ ಆಗ್ಲಿ ಅಂತ ಹೇಳಿ ಎಲ್ಲಾ ಕರ್ಮಗಳನ್ನ ಮಾಡ್ತಾರ. ಅದು ವೈದಿಕ ಧರ್ಮದ ಒಂದು ಮಹಾನ್ ಕಾರ್ಯ ಅದ. ಬ್ಯಾರೆ ಇದ್ರೊಳಗ ಡೆತ್ ಆಯ್ತು ಕೂಡ ಅವ್ರನ್ನ ಹೋಗಿ ಅಲ್ಲಿ ಎಲ್ಲಾರ ಮಣ್ಣಿನಾಗ ಇಟ್ಬಿಡೋದು, ಒಂದ್ ದಿವ್ಸ ಮುಗಿತದ. ನಮ್ದು ಬಹಳ ವೈದಿಕ ಧರ್ಮ ಹೆಂಗದಂತಂದ್ರ ಪೂರ್ಣ ವೈಕುಂಠಕ್ಕೆ ಹೋಗತನ ಆ ಆತ್ಮ ಏನಿರ್ತದ ಅದಕ್ಕೆಲ್ಲಾ ತೃಪ್ತ ಮಾಡೋದು. ಯಾರು ಪಿತೃಗಳನ್ನ ತೃಪ್ತ ಮಾಡ್ತಾರ ಅವರಿಗೆ ಅಪಾರವಾದ ಪುಣ್ಯ ಬರ್ತದೆ ಅಂತ ಹೇಳಿ ಎಷ್ಟೊಂದು ಶ್ಲೋಕಗಳಲ್ಲಿ ಉಪನಿಷತ್ಗಳಲ್ಲಿ ಹೇಳಪಟ್ಟಾಗಿದೆ. ಇದ್ರೊಳಗೆ ಹೇಳ್ತಾರ, ಗುಹ್ಯ ಸೂತ್ರ ಅಂತ ಒಂದ್ ಬರ್ತದ, ಅಂತ್ಯಕರ್ಮ ಸಮಾಪ್ತಿ ಪರಮಂ ಮೋಕ್ಷ ಸಾಧನಂ. ನಮಗೆ ಯಾವ ಜನ್ಮದೊಳಗೂ ಮೋಕ್ಷ ಬರ್ಬೋದು. ಇದು ಅಂತ್ಯಕ್ರಿಯೆದ ಏನ್ ನಾವು ಕಾರ್ಯ ಮಾಡ್ತೀವಿ, ಇವತ್ತೇನ ಅಂತ್ಯಕ್ರಿಯೆದ ಏನ್ ಕೇಂದ್ರ ಮಾಡ್ಲಿಕತ್ತೀವಿ, ಅದಕ್ಕೊಂದು ₹100 ಯಾರು ಕೊಟ್ರಂದ್ರ ಅದು ಶಾಶ್ವತ ನಿಧಿ ಆಗ್ತದ. ಎಷ್ಟು ಈಗ ನೋಡ್ರಿ, ಬರ್ತ್ಡೇಕ್ ಹೋಗಿ ಗಿಫ್ಟ್ ಕೊಡ್ತೀವಿ, ಲಗ್ನದೊಳಗ ಆಯರ್ ಕೊಡ್ತೀವಿ, ಆದ್ರ ಮನುಷ್ಯಂದ ಏನು ಅಂತ್ಯ ಕಾರ್ಯದೊಳಗೆ ಯಾರು ದಾನ ಮಾಡ್ತಾರ ಅದರಷ್ಟು ಮಹತ್ವ ಬ್ಯಾರೆ ಎಲ್ಲೂ ಇರಂಗಿಲ್ಲ. ಹಂಗ ಅಂತ್ಯಕ್ರಿಯೆ ಸಮಾಪ್ತಿ ಪರಮ ಮೋಕ್ಷ ಸಾಧನಂ ಅಂತ ಹೇಳ. ಮನುಸ್ಮೃತಿ ಒಳಗ್ ಹೇಳ್ಯಾರ ಏನಂತಂದ್ರ, ಈ ಗೋಶಾಲದ ಬಗ್ಗೆ ಹೇಳ್ಯಾರ ಏನಂತಂದ್ರ, ಗಾವೋ ವಿಶ್ವಸ್ಯ ಮಾತರ. ಮಹಾಭಾರತದೊಳಗೆ ಹೇಳ್ಯಾರ ಗಾವೋ ವಿಶ್ವಸ್ಯ ಮಾತರ. ಇಡೀ ವಿಶ್ವದ ತಾಯಿ ಯಾರಪ್ಪ ಅಂತಂದ್ರ ಆಕಳ ಅಂತ ಹೇಳ್ಯಾರ. ಏನ್ ನಾವು ಜೀವನದೊಳಗೆ ಪ್ರತಿನಿತ್ಯ ಊಟ ಮಾಡೋಕ್ಕಿಂತ ಮೊದ್ಲ ಒಂದು ಚಪಾತಿ ರೊಟ್ಟಿ ಏನೇ ಆಗ್ಲಿ ಒಂದು ಆಕಳ ಕೊಟ್ರ 33 ಕೋಟಿ ದೇವಾನ್ ದೇವತೆಗಳು ತೃಪ್ತ ಆಗ್ತಾರಂತ ಹೇಳ್ಯಾರ. ಗಾವಾಂ ಮಯನಂ, ಗಾವಾಂ ಪೋಷಣಂ, ಗಾವಾಂ ರಕ್ಷಣಂ, ಧರ್ಮಸ್ಯ ಮೂಲನಂ. ಆಕಳ ಮನ್ಯಾಗ ತಂದು ಕಟ್ಟೋದು, ಅದನ್ನ ಪೋಷಣ ಮಾಡೋದು, ಅದನ್ನ ರಕ್ಷಣೆ ಮಾಡೋದು ಧರ್ಮದ ಮೂಲ ಅದಂತ ಮಹಾಭಾರತದೊಳಗೆ ಹೇಳ್ಯಾರ.
ದಾನಂ ಧರ್ಮಸ್ಯ ಲಕ್ಷಣಂ. ಮನುಸ್ಮೃತಿ ಒಳಗೆ ಹೇಳ್ಯಾರ ಧರ್ಮ ಅಂದ್ರೆ ಏನಪ್ಪಾ, ದಾನ ಮಾಡೋದೇ ಧರ್ಮ ಅಂತ ಹೇಳಿಗತ್ತಾರ. ಈ ಗೋದಾನ ಆಗ್ಲಿ ಅಂತ ಇಲ್ಲೇನಂತಂದ್ರ ಸಾಕಷ್ಟು ಶಾಸ್ತ್ರಗಳು ಉಪನಿಷತ್ಗಳು ಇದಕ್ಕ ಸಮ್ಮತ ಅವ. ಇಲ್ಲೇನ್ ಹೇಳ್ತಾರ, ಯಸ್ಯ ದಾನೇನ ಪಿತೃತರ್ಪಣಂ ಭವತಿ ಸ ಜನ್ಮೋ ಜನ್ಮಾಂತರೇ ಮೋಕ್ಷಂ ಅವಾಪ್ನೋತಿ. ಈ ಪಿತೃತರ್ಪಣ ಪಿತೃ ಕಾರ್ಯಕ್ಕೆ ಯಾರು ದಾನ ಕೊಡ್ತಾರೋ ಅವರು ಜನ್ಮ ಜನ್ಮಾಂತರದಲ್ಲಿ ಮೋಕ್ಷ ಸಿಗುವಂತಹ ಅವ್ರಿಗೆ ಏನಂತಂದ್ರೆ ಪುಣ್ಯ ಬರ್ತದಂತ ಹೇಳ್ಯಾರ. ಭಗವದ್ಗೀತೆಯಲ್ಲಿ ಕೃಷ್ಣ ಪರಮಾತ್ಮ ಹೇಳ್ಯಾನ, ವಾಸಾಂಸಿ ಜೀರ್ಣಾನಿ ಯಥಾ ವಿಹಾಯ ನವಾನಿ ಗೃಣಾತಿ ನರೋಪರಾಣಿ. ಇದೇನಪ್ಪಾ, ನಮ್ದು ದೇಹ ಹೊಸ ಹಳೆ ಬಟ್ಟಿ ಬಿಟ್ಟು ಹೊಸ ಬಟ್ಟಿ ಹೆಂಗ ಹಾಕೋತೀವೋ ಹಂಗ ಇದು ದೇಹ ಅದ. ಆದ್ರ ಅದೇನ್ ಟ್ರಾನ್ಸಿಷನ್ ಪೀರಿಯಡ್ ಇರ್ತದ. ಮತ್ತೊಂದು ಜನ್ಮ ಬರೋ ತನಕ ನಮ್ದು ಪ್ರಯಾಣ ಅಗ್ದಿ ಶಾಸ್ತ್ರೋಕ್ತ ಆಗ್ಬೇಕು, ಪಿತೃಗಳು ತೃಪ್ತ ಆಗ್ಬೇಕಂತ ಹೇಳಿ ಇದೇನಪ್ಪಾ ಅಂದ್ರ ಅಂತ್ಯೇಷ್ಟಿ ಕರ್ಮ ಕೇಂದ್ರ ಮೊದ್ಲು ಅದನ್ನ ಮಾಡೋಣ ಅಂತ ಅನ್ಕೊಂಡಿವಿ. ಯಾಕಂದ್ರ ಈಗ ಹುಬ್ಳಿ ಧಾರವಾಡದಾಗ ಎಲ್ಲರಿಗೂ ಅವ್ರೇನಪ್ಪ ಅಲ್ಲೇ ತಡಸಕ್ ಹೋಗ್ಬೇಕು, ಇಲ್ಲಾಂದ್ರೆ ಇಲ್ಲಿ ಹೆಬ್ಬಳ್ಳಿಗೆ ದೂರ ಹೋಗ್ಬೇಕು. ಇದು ಏನಾಗ್ತದ, ಹುಬ್ಳಿ ಧಾರವಾಡ ಮಧ್ಯದಲ್ಲಿ ಬರ್ತದ. ಎರಡೂ ನಗರದ ಜನರಿಗೆ ಅಗ್ದಿ ಆರಾಮಾಗಿ ಏನಂತಂದ್ರ ಅಲ್ಲೇ ಇದು ಆಗ್ತದ. ಈಗ 10 ಗುಂಟ ಏನಂತಂದ್ರ ಅದಕ್ಕ ಒಬ್ರು ಸೇಲ್ ಮಾಡ್ಲಿಕ್ಕೆ ರೆಡಿ ಆಗ್ಯಾರ. ಅದಕ್ಕ ದಾರಿನೇ ಬ್ಯಾರೆ ಅದ. ನಮ್ಮ ನಾಮ ಸಾಧನ ಕೇಂದ್ರಕ್ಕೆ ಅದಕ್ಕ ದಾರಿ ಬ್ಯಾರೆ ಆಗ್ತದ. ಅವ್ರು ಸುತ್ತಕ್ ಮಂದಿ ಬ್ಯಾರೆ ರೂಟ್ಲಿಂದ ಹೋಗ್ಬೋದು. ನಮ್ದು ಏನದ ನಾಮ ಸಾಧನ ಕೇಂದ್ರದ ಗೇಟ್ ಬ್ಯಾರೆ ಇರ್ತದ. ಹಂಗಾಗಿ ಅದು ನಮಗ್ ಸಂಬಂಧಪಟ್ಟಿರಂಗಿಲ್ಲ. ಅವ್ ಯಾಕಪ್ಪ ಗೋಶಾಲಾ ಮಾಡ್ಲಿಕತ್ತೀವಂದ್ರ ಎಲ್ಲಿ ಅಂತ್ಯೇಷ್ಟಿ ಕರ್ಮ ಆಗ್ತದ ಅಲ್ಲೇ ಗೋಗಳು ಬೇಕಾಗ್ತದ, ಪಿಂಡ ಪ್ರದಾನಕ್ಕಾಗ್ಲಿ ಆಕಳ ಬೇಕಾಗ್ತದ. ಹಂಗಾಗಿ ಇದನ್ನೆಲ್ಲಾ ಮಾಡ್ಬೇಕಂತ ಹೇಳಿ ಈಗ ಸೆಕೆಂಡ್ ಫೇಸ್ ನಾಗ ಈಗ ಕೆಲಸ ನಡೆದ. ಏನಪ್ಪಾ ಫಸ್ಟ್ ಫೇಸ್ ನಾಗ ಸರ್ವೆ, ಕಾಂಪೌಂಡ್ ವಾಲು, ಬೋರ್ವೆಲ್ ಮತ್ತು ಕೆಬಿ ಕನೆಕ್ಷನ್, ಎಲೆಕ್ಟ್ರಿಸಿಟಿ ಕನೆಕ್ಷನ್ ತಗೋಬೇಕು. ಇವೆಲ್ಲ ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ ಬೇಕಾಗ್ತದೆ. ಮಹಾಸ್ವಾಮಿ ಕೃಪಾದಿಂದ ಚಿದಂಬರ ಸ್ವಾಮಿಗಳ ನಮ್ಮ ಪರಂ ಭಕ್ತರು ಹುಬ್ಬಳ್ಳಿಯ ಇದ್ದಂತ ಪಾಟೀಲ್ರು ಬೋರ್ವೆಲ್ ಸಂಪೂರ್ಣ ಜವಾಬ್ದಾರಿ ಅವ್ರು ತಗೊಂಡ. ಸ್ವಾಮಿ ನೋಡ್ರಿ ಹೆಂಗ ಅನುಕೂಲ ಮಾಡ್ತಾನ. ನಾವು ಇವತ್ತು ಎಷ್ಟು ಏನೇ ಜಮಾ ಮಾಡಿ ಅಲ್ಲಿ ಹಾಕಿ ಇಲ್ಲಿ ಹಾಕಿ ಬ್ಯಾಂಕ್ನಾಗ ಇಟ್ಟು ಮ್ಯೂಚುವಲ್ ಫಂಡ್ FD ಗಿಫ್ಡಿ ಎಲ್ಲಾ ಮಾಡಿದ್ರು ಅದು ಯಾರು ಎಂಜಾಯ್ ಮಾಡ್ತಾನ ನಮಗ್ ಗೊತ್ತಿಲ್ಲ. ಇವತ್ತು ನಾವು ಪುಣ್ಯ ಗಳಿಸ್ಬೇಕಪ್ಪ ಅಂತಂದ್ರ ದಾನ ಮಾಡ್ಬೇಕು. ಭೂದಾನ, ಗೋದಾನ ಇವೆಲ್ಲ ಶ್ರೇಷ್ಠ ದಾನಗಳು. ಅದಕ್ಕ ಇದ್ರೊಳಗ ಮನುಸ್ಮೃತಿ ಹೇಳಿದ್ದು ಮಾತು ಹೇಳ್ಯಾರ, ದಾನಂ ಧರ್ಮಸ್ಯ ಲಕ್ಷಣಂ. ಹಾಗಾಗಿ ಇವತ್ತ ನಮ್ದೇನ್ ಪೂರ್ಣಾನಂದದ ಇದು ಎಲ್ಲಾ ಪೂರ್ಣಾನಂದ ನಮ್ದದ. ಇದು ಚಿದಂಬರ ಭಕ್ತರದ. ನಾಳೆ ನಮ್ಮ ಗುಮಾಸ್ತಿಯವರಾಗ್ಲಿ ಪಾಂಡುರಂಗ್ ಸಬ್ನೀಸ್ ಎಲ್ಲಾರು ಮುಂದಿದು ಆಯ್ತಂದ್ರೆ ಅಲ್ಲೇ ಬಂದಿರ್ಬೇಕು. ಗುಮಾಸ್ತಿಯವ್ರ ದುಬೈ ಗಿಬೈ ಮರ್ತ್ ಬಿಡ್ರಿ ನೀವು. ಇನ್ನ ಎಲ್ಲೇ UAE ಅಲ್ಲೆಲ್ಲ ಹೋಗ್ಬೇಡ್ರಿ, ಸೀದಾ ಇಲ್ಲಿ ಆಶ್ರಮಕ್ ಬಂದ್ಬಿಡ್ರಿ. ಯಾರಿಗೆ ಎಲ್ಲರಿಗೂ ಇದು ಓಪನ್ ಅದ. ಬಂದು ಸೇವಾ ಮಾಡೋದು, ಧ್ಯಾನ ಮಾಡೋದು, ನಾಮಸ್ಮರಣೆ ಮಾಡೋದು, ಉನ್ಮನಿ ಅವಸ್ಥಾ ಪಡ್ಕೊಂಡು ಇಲ್ಲೇ ಜೀವನ ಉದ್ಧಾರ ಮಾಡ್ಕೋಬಹುದು. ಅಂಥದ್ದು ಮಹಾಸ್ವಾಮಿ ಕೇಂದ್ರದ. ಇದು ಎಲ್ಲರಿಗೂ ಎಲ್ಲಾ ಕ್ಷೇತ್ರಗಳಿಗೆ ಇದು ಅನುಕೂಲ ಆಗುವಂತ ಕೇಂದ್ರ ಆಗ್ಬೇಕು. ಇದು ಅದಕ್ಕ ನಾವೆಲ್ಲರೂ ಇದು ನಮ್ದು ಭಾಗ್ಯದ, ಪರಮ ಭಾಗ್ಯದ. ಈ 10 ಗುಂಟ ಜಗದ ಏನ ಎಕ್ಸ್ಪೆಕ್ಟೇಷನ್ ಅದಂತಂದ್ರ ಒಂದು 30 ಲಕ್ಷಕ್ಕ 10 ಗುಂಟ ಸಿಗುವಂತಹದೊಂದು ಇದು ಭೂದಾನ ಅದ. ಮತ್ತ ಬಿಲ್ಡಿಂಗ್, ಟಾಯ್ಲೆಟ್ಸ್, ಬಾತ್ರೂಮ್ಸ್, ಕಿಚನ್ ಇವೆಲ್ಲ ಏನಂತಂದ್ರ ಒಂದು 50 ಲಕ್ಷ ಆಗ್ಬೋದು. ಗೋಶಾಲಾ ಒಂದು 20 ಲಕ್ಷ ಅಂದ್ರೆ ಎಸ್ಟಿಮೇಟ್ ಪೂರ್ಣ ಏನಪ್ಪಾ ಅಂದ್ರೆ 1 ಕೋಟಿ ತನಕ ಅದ. ಮತ್ ಇನ್ನೊಂದು ಹೇಳ್ತೀನಿ ಏನಂದ್ರ ಈ ಗೋಶಾಲಾ ಮತ್ತು ಇದು ಅಂತ್ಯೇಷ್ಟಿ ಕರ್ಮದ್ದೇನ ಬಿಲ್ಡಿಂಗ್ ಅದ, ಇದು ಕೇವಲ ಚಿದಂಬರ ಭಕ್ತರಿಗೆ ಅಷ್ಟೇ ನಾವು ಅಪ್ರೋಚ್ ಆಗ್ಬೇಕಂತೀನಿಲ್ಲ. ಇಡೀ ಸಮಾಜಕ್ಕ ನಾವು ಅಪ್ರೋಚ್ ಆಗ್ಬೇಕು. ಯಾಕಂದ್ರೆ ಇದು ಅಂತ್ಯೇಷ್ಟಿ ಕರ್ಮ ಎಲ್ಲರಿಗೂ ಸಂಬಂಧಪಟ್ಟದ. ಶ್ರೀಮಂತಸ್ಥ ಬ್ರಾಹ್ಮಣರಿಗೆ ಇದು ಓಪನ್ ಅದ. ಸ್ಮಾರ್ತರು, ಯಜುರ್ವೇದಿಗಳು, ಋಗ್ವೇದಿಗಳು, ವೈಷ್ಣವರು ಎಲ್ಲರಿಗೂ ಇದೇನಪ್ಪಾ ಅಂದ್ರೆ ಇಲ್ಲಿ ಜಗ ಕೊಡೋದು ಅವರೇ. ತಮ್ದೆಲ್ಲಾ ಪುರೋಹಿತರು ತಮ್ಮ ಎಲ್ಲಾ ಸಾಮಾನ್ ತಂದ್ಕೊಂಡು ಅಲ್ಲಿ ಮಾಡೋದು. ಅವ್ರು ಯಾರು ಬಡವರು ಇದ್ದಾರ ಅವ್ರಿಗೆ ಫ್ರೀ ಕೊಟ್ಬಿಡೋಣ, ಯಾಕಂದ್ರೆ ಪುಣ್ಯ ಸಿಗ್ಲಿ. ಯಾರು ಸ್ಥಿತಿವಂತರು ಇದ್ದಾರ ಅವ್ರ ಕನಿಷ್ಠ ಲೈಟ್ ಬಿಲ್ಲು ಅಲ್ಲಿ ಏನ್ ಖರ್ಚಾಗ್ತದೆ ಅಷ್ಟರ ಏನೋ ಒಂದು ಇನ್ಕಮ್ ಆಗ್ತದೆ. ಅದಕ್ಕೆ ಇದನ್ನ ನಮ್ಮ ಸಮಾಜ ಸೇವಾದಿಂದ ಇದು ಸ್ಟಾರ್ಟ್ ಆಗ್ಲಿ. ಜನರು ಬರೋದು ಹೋಗೋದ್ರಿಂದ ಪೂರ್ಣಾನಂದದ ಪ್ರಚಾರ ಆಗ್ತದೆ. ಏನೋ ಸ್ವಲ್ಪ ಅವ್ರು ಕೊಟ್ಟಿದ್ದ ಅದು ಪೂರ್ಣಾನಂದಕ್ಕೆ ಇನ್ಕಮ್ ಆಗ್ತದ ಅಂತ ಹೇಳಿ ಎಲ್ಲಾ ರೀತಿಯಿಂದ ಅನುಕೂಲ ಆಗ್ತಂತ ಹೇಳಿ ಸೆಕೆಂಡ್ ಫೇಸ್ ನಾಗ ಇದು ಅಂತ್ಯಕ್ರಿಯೆ ಎಂಬಂತಹದ್ದು ಬಿಲ್ಡಿಂಗು ಮತ್ತು ಗೋಶಾಲಾ ಎಂಬಂತಹದ್ದು ಇದು ನಿರ್ಣಯ ಆಗ್ಯದ. ಮತ್ತ ನಿಮ್ದೇನಾದ್ರೂ ಯಾವ ಮೂಮೆಂಟ್ ನಾಗಾದ್ರೂ ನೀವೇನಾದ್ರು ಸಜೆಷನ್ ಕೊಡ್ಬೇಕಂದ್ರೆ ಎಲ್ಲಾರು ಓಪನ್. ಅಟ್ಲೀಸ್ಟ್ ನೀವು ಸಜೆಷನ್ ಕೊಟ್ರೆ ನನಗೆ ಅನಿಸ್ತದ ನೀವು ಇದ್ರ ಬಗ್ಗೆ ಚಿಂತೆ ಮಾಡ್ಲಿಕ್ಕೆ. ಇದು ನಿಮ್ದದ, ಭಕ್ತರಿಂದ ಭಕ್ತರಿಗಾಗಿ ಭಕ್ತರಿಗೋಸ್ಕರ. ಇದು ಏನಪ್ಪಾ ಅಂದ್ರೆ ಪೂರ್ಣಾನಂದದ. ನಾನು ಇವತ್ತಿದ್ದೀನಿ, ನಾಳೆ ಇರ್ತೀನೋ ಇಲ್ಲೋ ಗೊತ್ತಿಲ್ಲ. ಎಲ್ಲ ಅಶಾಶ್ವತ ಅದ.
ಅಂದ್ರೆ ಎಲ್ಲಾ ಶಾಶ್ವತ ಇಲ್ಲ ಇದು. ಹಂಗಾಗಿ ಎಲ್ಲಾರು ಕೂಡಿದಾಗ ಮಾತ್ರ ಅಲ್ಲಿ ಚಿದಂಬರ ಮಹಾಸ್ವಾಮಿ ಕೃಪಾ ಮಾಡ್ತಾರ. ಹಂಗ ಇದು ಪೂರ್ಣಾನಂದದ್ದು ಥರ್ಡ್ ಫೇಸ್ ನಾಗ ಏನ್ ಬರ್ತದಪ್ಪ ಅಂದ್ರ, ಥರ್ಡ್ ಫೇಸ್ ನಾಗ ನೋಡ್ರಿ ಭಕ್ತ ನಿವಾಸ ಬರ್ತದ, ಲೈಬ್ರರಿ ಬರ್ತದ, ಸ್ಟಡಿ ಸೆಂಟರ್ ಬರ್ತದ, ಆಫೀಸ್ ಬರ್ತದ, ಯೋಗಾ ಕೇಂದ್ರ ಇವೆಲ್ಲ ಬರ್ತಾವ, ಟಾಯ್ಲೆಟ್ಸ್ ಅಂಡ್ ಬಾತ್ರೂಮ್ಸ್. ಅಗ್ದಿ ಹಂಗಂದ್ರ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಇರ್ಬೇಕೆಲ್ಲ ಟಾಯ್ಲೆಟ್ಸ್ ಅಂಡ್ ಬಾತ್ರೂಮ್ಸ್. ಎಲ್ಲೂ ಏನಪ್ಪಾ ಅಂದ್ರೆ ಒಂಚೂರು ಇದು ಆಗ್ಬಾರ್ದು. ಎಲ್ಲಾ ಕಡೆ ಇಲ್ಲೇನಂದ್ರ ಸೈಲೆನ್ಸ್, ಪೀಸ್ ಅಂಡ್ ಕ್ಲೀನ್ಲಿನೆಸ್. ಈ ನಮ್ಮ ಆಶ್ರಮದ್ದು 3 ಏನಪ್ಪಾ ತತ್ವಗಳಂದ್ರೆ, ಒಂದು ಸೈಲೆನ್ಸ್. ಸೈಲೆನ್ಸ್ ಅಂದ್ರೆ ಮಾತಾಡಬಾರ್ದಲ್ಲೇ. ಪೀಸ್ ಅಂದ್ರೆ ಶಾಂತ ಇರೋದು, ಶಾಂತತಾ. ಮತ್ತು 3ನೇದು ಕ್ಲೀನ್ಲಿನೆಸ್. ಇಷ್ಟು ಸ್ವಚ್ಛ ಇರ್ಬೇಕಂತಂದ್ರ ನೀವು ಯಾವ್ದಾರ ಇಸ್ಕಾನ್ ಗುಡಿಗೆ ಹೋಗ್ರಿ, ಅವ್ರಂತಹದ್ದು ನಮ್ದೇನಾದ್ರು ವಿಜೃಂಭಣೆ ಇಲ್ಲ ಅಂದ್ರೂ ಇದ್ದದ್ರೊಳಗ ಸ್ವಚ್ಛತಾಕ ಬಹಳ ಏನಂತಂದ್ರೆ ಅಲ್ಲಿ ಒಳಗ್ ಬಂದ್ಕೊಳ್ಳಿ ನಮ್ಗೆ ನಾಮಸ್ಮರಣೆ ಹತ್ತಿ ಬಿಡ್ಬೇಕು. ಹಂಗ ಅಲ್ಲಿ ಒಂದು ವಾತಾವರಣ ನಿರ್ಮಾಣ ಮಾಡ್ಬೇಕು. ಇದು ಏನಾಗ್ತದಪ್ಪ ಅಂತಂದ್ರ ಥರ್ಡ್ ಫೇಸ್ ನಾಗ ಇವೆಲ್ಲ ಬರ್ತಾವ. ಫೋರ್ತ್ ಫೇಸ್ ನಾಗ ನಮ್ದು ಧ್ಯಾನ ಮಂದಿರ್ ಬರ್ತದೆ, ಮೆಡಿಟೇಷನ್ ಹಾಲ್. ಏನ ಬೆಂಗಳೂರಾಗ ಯಾರು ರಾಮಕೃಷ್ಣ ಮಠ ನೋಡಿರ್ಬೇಕು, ಬಸವನಗುಡಿ ಒಳಗ ಅದೇ ಟೈಪ್ ಮೆಡಿಟೇಷನ್ ಹಾಲ್ ಕಟ್ಬೇಕಂತದ. ಆದಷ್ಟು ಶಾಂತ ಮಹಾಸ್ವಾಮಿ ಫೋಟೋ ಇಟ್ಟು ಅದಕ್ಕ ಮೆಡಿಟೇಷನ್ ಹಾಲಿಗೆ ಒಂದು ಫೋಟೋ, ಇಲ್ಲೇ ಪುನಾದವ್ರೊಬ್ರು ಈಗ ಆಗ್ಲೇ ಆರ್ಟ್ ಮಾಡಿಗತ್ತಾರ, ಅದ್ರದ್ದು ಫೋಟೋ ತೆಗಿಲಿಗತ್ತಾರ. ಆಮೇಲೆ ಲಾಸ್ಟ್ ಏನಪ್ಪಾ ಅಂತಂದ್ರ 5ನೇ ಫೇಸ್ನಾಗ VIP ರೂಮ್ಸು, ಮಹಾದ್ವಾರ, ಮುಂದೆ ಏನಂದ್ರ ಎಲ್ಲ ಅವೆಲ್ಲ ಏನೇನ್ ಬರ್ತಾವ ಉಳಿದಿರ್ತಾವ ಅವೆಲ್ಲ ಕೆಲಸ 5ನೇ ಫೇಸ್ನಾಗ ಮಾಡೋದು. ಆದ್ರೆ ಎಲ್ಲಾ ಫೇಸ್ನಾಗ ಒಂದು ಕಾಮನ್ ಕೆಲಸ ಏನಪ್ಪಾ ಅಂದ್ರೆ ಸ್ವಚ್ಛತಾ. ಎಲ್ಲಾ ಕಡೆ ಚಲೋ ಚಲೋ ಗಿಡಗಳನ್ನ ಹಚ್ಚೋದು. ಮಹಾಸ್ವಾಮಿಗೆ ಬಿಲ್ಪತ್ರಿ, ಹೂವ, ತುಳಸಿ, ಹಣ್ಣಿನ ಗಿಡ, ಅದಕ್ಕ ಒಂದ್ 10 ಗುಂಟ ಏನಪ್ಪಾ ಅಂದ್ರೆ ಮೀಸಲ್ ಮಾಡ್ಬಿಡೋಣ, ರಿಸರ್ವ್ ಮಾಡ್ಬೇಡ ಗಿಡಗಳಿಗೆ. ಎಲ್ಲಾ ಕಡೆ ಹಚ್ಚ ಹಸಿರು ವಾತಾವರಣ ಇರಬೇಕು. ಎಲ್ಲಾ ಈಗ ಔದುಂಬರ್ ಗಿಡ, ಏನೇನ್ ಗಿಡ ಬಂದಿರ್ತಾವ ಎಲ್ಲ ಕಟ್ಟಿ ಬಿಡೋದು. ಇಲ್ಪ ನಮ್ಗೆ ಯಾರು ದಿವಸ ಬೇಡ, ಅಲ್ಲಿ ಗಿಡದ ಕೆಳಗೆ ಒಬ್ಬವನೇ ಕೂಡ್ತಿದ್ರೆ ಹೋಗಿ ಯಾರು ಕೂಡ್ತಾರ ಕೂಡ್ಲಿ. ಅಂದ್ರೆ ಎಲ್ಲಾ ಏನಂತಂದ್ರ ಈಗ 2 ಎಕರೆ 4 ಗುಂಟ ಅದ, ಇನ್ನೂ 10 ಗುಂಟ ಈ ಅಪರ ಕಾರ್ಯದ ಬಿಲ್ಡಿಂಗಿಗೆ ಅವ್ರ ಯಾರು ಓನರ್ಸ್ ಇದ ಅವ್ರು ಕೊಡ್ಲಿಕ್ಕೆ ರೆಡಿ ಆಗ್ಯಾರ. ಅದಕ್ಕೆ ಬ್ಯಾರೆ ದಾರಿ ಅದ, ಅದು ಒಂದು 25-30 ಲಕ್ಷ ಆಗ್ಬೋದು. ಟೋಟಲ್ 1 ಕೋಟಿ ಎಸ್ಟಿಮೇಷನ್ ಅದ. ಇದಕ್ಕೆ ಯಾರಿಗೂ ನಾವು ಜಾತಿ ಮತ ಭೇದ ಇಲ್ಲ, ಎಲ್ಲಾರ್ನು ಇದಕ್ಕೇನಪ್ಪಾ ಅಂದ್ರೆ ಸಹಾಯ ಕೇಳ್ಬೋದು. ಸ್ವಾಮಿ ಇಚ್ಛಾ ಬಂತಂದ್ರ ಅವ ಹೆಂಗ್ ಮಾಡ್ತಾನ, ಕ್ಷಣ ಮಾತ್ರದಲ್ಲಿ ಅನಂತ ಕೋಟಿ ಬ್ರಹ್ಮಾಂಡವನ್ನು ನಿರ್ಮಾಣ ಮಾಡುವಂತ ಮಹಾಸ್ವಾಮಿ ಇದ್ದಾನ, ಪೂರ್ಣ ಬ್ರಹ್ಮ. ಈ ಒಂದು ಆಶ್ರಮ ಅವನಿಗೆ ಯಾವ ಗಿಡದ ಕಪ್ಲಾಗದ, ಒಂದ್ ಸಣ್ಣ ಇದು ಇದ್ದಂಗ ಅವನಿಗೆ. ಅನಂತ ಕೋಟಿ ಬ್ರಹ್ಮಾಂಡವನ್ನ ಕ್ಷಣ ಮಾತ್ರದಲ್ಲಿ ನಿರ್ಮಾಣ ಮಾಡುವಂತವನಿಗೆ ಇದು ಆಶ್ರಮ ಏನೂ ಇಲ್ಲ. ಹಂಗಾಗಿ ನಾನೇನು ನಿಮ್ಗೆಲ್ಲರಿಗೂ ಪ್ರಾರ್ಥನೆ ಏನ್ ಮಾಡ್ಕೋತೀನಿ ಅಂದ್ರ, ಪ್ರತಿನಿತ್ಯ ನಿಮ್ಮ ಪೂಜಾದೊಳಗಾಗ್ಲಿ, ನಿಮ್ಮ ನಾಮಸ್ಮರಣದೊಳಗಾಗ್ಲಿ, ಪ್ರಾರ್ಥನಾ ಬಲದ ಮುಂದ ಈ ಯಾವುದು ಧನ ಬಲ ಇವ್ಯಾವು ದೊಡ್ಡವಲ್ಲ. ನಮ್ಮ ಸಂಕಲ್ಪ ಶುದ್ಧ ಇಟ್ಕೊಂಡು ಭಗವಂತಕ್ ಪ್ರಾರ್ಥನಾ ಮಾಡಿದ್ರೆ ಅವ ಅಗ್ದಿ ಇದನ್ನ ಬಹಳ ಅದ್ಭುತವಾಗಿ ಮಾಡ್ತಾನ. ನಾವೆಲ್ಲರೂ ಇಲ್ಲಿ ಬಂದು ನಾಮಸ್ಮರಣೆ, ಧ್ಯಾನ, ಮುಂಜಾನೆ ಕಾಕಡಾರತಿ, ಮಧ್ಯಾಹ್ನ ಚಿದಂಬರ ಶ್ಲೋಕ ಪಾರಾಯಣ. ಅಲ್ಲಿ ಹೆಂಗಿರ್ಬೇಕಂದ್ರ 24 ತಾಸು ಸ್ವಾಮಿ ಉಪಾಸನ ನಡೆದಿರ್ಬೇಕು. 5 ಗಂಟೆಗೆ ಕಾಕಡಾರತಿ ಶುರುವಾಯ್ತು. ಅದಾದ್ಮೇಲೆ ಯಾರ್ಯಾರ್ದು ತಮ್ಮ ವೈಯಕ್ತಿಕ ಅನುಷ್ಠಾನ, ಪೂಜಾ, ಪಾರ್ಥಿವೇಶ್ವರ ಎಲ್ಲ ಮುಗಿಸ್ಕೊಂಡು ಉಪಹಾರಕ್ಕೆ ಬರೋದು. ಉಪಹಾರ ಆದ್ಮೇಲೆ ಸ್ವಲ್ಪ ರೆಸ್ಟ್ ತಗೊಂಡು ಮಧ್ಯಾಹ್ನ ಭಕ್ತಾನಂದ ಸ್ತೋತ್ರ ಪಾರಾಯಣ, ಚಿದಂಬರ ಸಹಸ್ರನಾಮಾವಳಿ ಪಾರಾಯಣ, ಚಿದಂಬರ ನವರತ್ನ ಮಾಲಾ, ಶಿವಶಾಸ್ತ್ರಿಗಳು ಬರೆದಂತಹ ಚಿದಂಬರ ಸಹಸ್ರನಾಮಾವಳಿ, ವಿಷ್ಣು ಸಹಸ್ರನಾಮ. ಇಲ್ಲಿ ಇನ್ನೊಂದೇನಂದ್ರೆ ಬರೀ ಚಿದಂಬರ ಅಂತಲ್ಲ, ಎಲ್ಲ ನಮ್ಮ ಸನಾತನ ಹಿಂದೂ ವೈದಿಕ ಧರ್ಮದ ಎಲ್ಲಾ ನಾವು ಸೌಂದರ್ಯ ಲಹರಿ, ಭಗವದ್ಗೀತಾ, ಉಪನಿಷತ್ಗಳು, ಚಿದಂಬರ ಸಾಹಿತ್ಯದ ಒಂದು ಸೆಕ್ಷನ್ ಮಾಡಿದ್ರೆ ಇನ್ನೊಂದು ಸಾಹಿತ್ಯ ನಮ್ಮ ಹಿಂದೂ ಧರ್ಮದ ಸೆಕ್ಷನ್. ಎಲ್ಲಾ ವೇದಗಳು, ಉಪನಿಷತ್ಗಳು, ಪುರಾಣಗಳು, ಶಂಕರಾಚಾರ್ಯ ಬರೆದಂತ ಭಾಷೆಗಳು ಎಲ್ಲರೂ ಎಲ್ಲಾ ಅಲ್ಲಿ ಲೈಬ್ರರಿ ಒಳಗೆ ಇಡಬೇಕು. ನಿತ್ಯ ಏನಪ್ಪಾ ಅಂದ್ರೆ ವಾರಕ್ಕೊಂದು ಬುಧವಾರ ವಿಷ್ಣು ಸಹಸ್ರನಾಮ, ಸೋಮವಾರ ಚಿದಂಬರ ಸಹಸ್ರನಾಮಾವಳಿ, ಗಣಪತಿ ಅಥರ್ವ ಶೀರ್ಷ, ಗಣಪತಿ ಮಂಗಳವಾರ. ಹಿಂಗೇನಂತಂದ್ರೆ ಎಲ್ಲಾ ನಮ್ಮ ಸನಾತನ ಹಿಂದೂ ಧರ್ಮಕ್ಕೆ ಸಂಬಂಧಪಟ್ಟದ್ದಲ್ಲಿ ಭಕ್ತಿ ಕೇಂದ್ರ ಆಗ್ಬೇಕು. ಅದು ಆದ್ಮೇಲೆ ಮತ್ತೆ ಮಧ್ಯಾಹ್ನ ಪ್ರಸಾದ ಹಾಕೊಳ್ಳಿ, ಮತ್ತೊಂದ್ ಸ್ವಲ್ಪ ವಿಶ್ರಾಂತಿ, ಮತ್ತೆ 4ರಿಂದ 5ರಿಂದ ಭಜನೆ, 6ರಿಂದ 7 ನಮ್ದು ಅಭಂಗ ಸತ್ಸಂಗ. ಅವಾಗ ಆನ್ಲೈನ್ ಇರ್ತದೋ ಇಲ್ಲ, ಅಲ್ಲೇ ನಮ್ದು ಹಾಲ್ನಾಗ ಪ್ರವಚನ ಇಟ್ಟು ಅದನ್ನ ಆನ್ಲೈನ್ ನಾಗ ಎಲ್ಲರಿಗೂ ಬರಂಗ ಮಾಡೋದೆಲ್ಲ ಮುಂದೆ ವಿಚಾರ ಮಾಡೋಣ. 7 ಗಂಟೆಗೆ ಮತ್ತೆ ಸ್ವಲ್ಪ ರೆಸ್ಟ್ ತಗೊಂಡು ಕಾಫಿ, ಚಾ ಯಾರು ಕುಡಿತಾರ ಅದೆಲ್ಲ ಮಾಡಿ, ಮತ್ತೆ ಏನಪ್ಪಾ ಅಂದ್ರೆ 8 ಗಂಟೆಗೆ ಮಹಾಸ್ವಾಮಿದು ಶೇಜಾರತಿ. ಅದಾದ್ಮೇಲೆ ಎಲ್ಲಾರು ನಿದ್ರಾ ಅವಸ್ಥಾಗ ಹೋಗೋದು. ಈ ಒಂದು ದಿನಚರ್ಯದೊಳಗೆ ಇದ್ಬಿಟ್ವಿ ಅಂದ್ರ ಮಹಾಸ್ವಾಮಿ ಕೃಪಾ ಆಗಂಗಿಲ್ಲ ಅಂತ ಸಂಶಯನೇ ಇಲ್ಲ. ಅವ ಅಲ್ಲೇ ಬಂದಿದ್ದು ಬಿಡ್ತಾನ.
ಹಿಂಗೊಂದು ದಿವ್ಯ ಭವ್ಯವಾದಂತಹ ಜೀವನ ನಡೆಸ್ಲಿಕ್ಕೆ ಇದೊಂದು ಕೇಂದ್ರ ಅದ. ಇಲ್ಲಿ ಯಾರು ಇಲ್ಲದ್ದು ಸಾಬ್ರಿ ಮಾಡೋರು ಯಾರೇ ಇದ್ರಂದ್ರೆ ಅವ್ರಿಗೆ ಮೊದ್ಲೇ ಹೇಳ್ಬಿಡು, ನೀವ್ ಇಂಥವೆಲ್ಲಾ ಮಾಡಂಗಿತ್ತಂದ್ರೆ ನೀವು ಇಲ್ಲಿ ಜಾಗ ಖಾಲಿ ಮಾಡ್ರಿ. ಅಲ್ಲಿ ಯಾರಾದ್ರೂ ವಾತಾವರಣ ಕೆಡಿಸ್ಲಿಕ್ಕೆ ಇನ್ನೊಬ್ರ ಜೊತೆ ಇನ್ನೊಬ್ರಿಂದ ಮಾತಾಡೋದು, ಗುಸು ಗುಸು ಮಾತಾಡೋದು, ಇವೆಲ್ಲ ಅಲ್ಲಿ ಸ್ಥಾನನೇ ಇಲ್ಲ. ಅಂತವ್ರು ಯಾರೇ ಇದ್ರು ನಾವೇ ಹೇಳ್ಬಿಡ್ಬೇಕು ಅವ್ರಿಗೆ, ಇಲ್ರಿ ಗುರು ನಮ್ದೆಲ್ಲ ಇಲ್ಲಿ ಸಿಸ್ಟಮ್ ಹಿಂಗದ, ಇಂಥವೆಲ್ಲ ಇಲ್ಲಿ ನಡೆಯಂಗಿಲ್ರಿ ಅಂತ ಹೇಳ್ಬೇಕು. ಯಾಕಂದ್ರೆ ಒಬ್ರ ಏನಪ್ಪಾ ಅಂದ್ರೆ ಬಂದ್ರೆ ಇಡೀ ವಾತಾವರಣ ಕೆಡಂತ ಒಂದು ಯೋಗ ಇರ್ತದ, ಅದು ಪರಿಸ್ಥಿತಿ ಹಂಗಿರ್ತದ. ಹಂಗಾಗಿ ಇವೆಲ್ಲ ಏನಂದ್ರೆ ಒಂದು ಜನರಲ್ ಹೇಳಿಗತ್ತೀನಿ. ಇವತ್ತ ಏನು ಆಕಿ ರಾಜಶ್ರೀ ನೆನಪು ಮಾಡಿದ್ಲ, ಸ್ವಾಮಿ ಇಚ್ಛಾ ಇತ್ತು, ಅದಕ್ಕ ಇದೆಲ್ಲ ಫೇಸಸ್ನಾಗ ಒಂದೊಂದ್ ಮಾಡ್ಕೋತ ಹೋಗೋಣ. ಎಲ್ಲಾ ಏನಂತಂದ್ರೆ ಎಲ್ಲಾರು ಬಂದು ಇಲ್ಲಿದ್ದು ಚಿದಂಬರ ನಾಮಸ್ಮರಣೆ ಹೆಂಗಂದ್ರೆ ನೋಡ್ರಿ, ಮನ್ಯಾಗ ಮಾಡ್ತೀವಿ, ಅಲ್ಲೇ ಮಾಡ್ತೀವಿ, ಇಲ್ಲಿ ಮಾಡ್ತೀವಿ, ಸಾಮುದಾಯಿಕ ಜಪಾನಾಗ ಮಾಡ್ತೀವಿ. ಆದ್ರೆ ಚಿದಂಬರ ಧ್ಯಾನ ಮಂದಿರದೊಳಗ ಕೂತು ಎಲ್ಲಾ ಭಕ್ತರ ಜೋಡಿ ಮಾಡಿದ್ದೊಂದು ನಾಮಸ್ಮರಣೆ ಧ್ಯಾನ ಬ್ಯಾರೇನೆ ಇರ್ತದೆ. ಅಲ್ಲಿ ವಾತಾವರಣ, ಅಲ್ಲಿ ವೈಬ್ರೇಷನ್ಸ್, ಅಲ್ಲಿದೊಂದು ಪಾಸಿಟಿವ್ ಫೀಲಿಂಗ್ಸ್ ಎಲ್ಲ. ಯಾಕಂದ್ರೆ ಇದು ಸ್ವಾಮಿ ಸಂಕಲ್ಪ ಮಾಡಿದ್ದದ ಜಗ, ಅವ ಕೊಡ್ಸಿದ್ದದ. ಶಾಲ್ಮಲಾ ನದಿ ಅದ, ಅಲ್ಲೇ ನಮ್ಮ ಆಶ್ರಮದ ಒಳಗಿಂದ ಹೋಗ್ತದ. ಅದ್ರದ್ದು ಕೆಲಸ ಅದ, ಬ್ರಿಡ್ಜ್ ಕಟ್ಬೇಕು, ಅದನ್ನೆಲ್ಲ ನೀರಿನ ಏನಪ್ಪಾ ಅಂದ್ರೆ ನಾವು ಗವರ್ಮೆಂಟ್ ಗೆ ಅಪ್ರೋಚ್ ಮಾಡಿ ಆ ನೀರ್ ಸ್ವಚ್ಛ ನೀರ್ ಬರಂಗ್ ಮಾಡ್ಬೇಕು. ಅಲ್ಲಿ ನದಿ ಆಜು ಬಾಜು ಹಿಂಗ ಘಾಟ್ ಟೈಪ್ ಮಾಡಿ ಕುರ್ಚಿ ಇಟ್ಟು ಮಂದಿಗೆಲ್ಲರಿಗೂ ನಾಮಸ್ಮರಣೆ ಮಾಡ್ಲಿಕ್ಕೆ ಕೂಡ್ಲಿಕ್ಕೆ. ಹಂಗಂದ್ರೆ ಬಹಳ ಒಂದು ದಿವ್ಯವಾದಂತಹದ್ದು ನಮ್ದೇನಪ್ಪಾ, ಬಹಳ ರಿಚ್ ಸಂಸ್ಥಾನ ಇರ್ಲಿಲ್ಲ ಅಂದ್ರೂ ಸಿಂಪಲ್ ಅಂಡ್ ಬ್ಯೂಟಿಫುಲ್ ಮಾಡ್ಲಿಕ್ಕೆ ಅನುಕೂಲ ಅದ. ಗಿಡಗಳನ್ನ ಹಚ್ಚಿ ನಾನಾ ರೀತಿ ಹೂವುಗಳೆಲ್ಲ ನಾವು ಕೇಳ್ತಿದ್ವಲ್ಲ, ಚಿದಂಬರ ಕ್ಷೇತ್ರ ಒಳಗ ಚಂಪಕ ಹೂ ಇದ್ವು, ಪಾಟಲ ಹೂ ಇದ್ವು, ವೈಜಯಂತಿ ಮತ್ತು ಇವು ಏನಂತಾರ ಚಾಫಾ, ಎಲ್ಲಾ ತರದ ಹೂಗಳಲ್ಲಿ ಹಾಕ್ತದೆ. ನಿತ್ಯ ಪೂಜಾಕ್ಕ ನಿಮ್ ಅನುಷ್ಠಾನಕ್ಕ ಪಾರಾಯಣಕ್ಕೆಲ್ಲಾ ಏನಂತಾರ ವ್ಯವಸ್ಥೆ ಆಗ್ಬೇಕು. ಇದೆಲ್ಲ ಸ್ವಾಮಿ ಅನ್ಕೊಂಡ್ರ ಸ್ವಾಮಿನೇ ನಡೆಸ್ತಾನೆ. ನಾವು ಮನುಷ್ಯ ಬುದ್ಧಿ ನೋಡಿ ಏನಪ್ಪಾ ಇಷ್ಟು ದೊಡ್ಡದು ಯಾರು ನಡೆಸೋರು, ಯಾರು ಬರೋರು, ಗೋಶಾಲ ಯಾರು ನೋಡ್ಕೊಂಬೋರು ಅಂತಂದ್ರೆ ಇದು ಮನುಷ್ಯ ಬುದ್ಧಿ ಆಗ್ತದೆ. ಅನಂತ ಕೋಟಿ ಬ್ರಹ್ಮಾಂಡವನ್ನ ನಡೆಸಂತವ ಒಂದು ಆಶ್ರಮ ನಡೆಸ್ಲಿಕ್ಕೆ ಆಗಂಗಿಲ್ಲ ಅವ್ನಿಗೆ. ನಾವ್ ಯಾರಿದ್ದೀವಿ ಅಲ್ಲಿ ಹೋಗ್ತಿವಿ, ಅವ್ನ ನಾಮಸ್ಮರಣೆ ಮಾಡಿ ಒಂದ್ ದಿವ್ಸ ನಾವು ಈ ಜಗತ್ ಬಿಟ್ಟು ಹೋಗ್ತಿವಿ. ಮುಂದೊಂದ್ 100 ವರ್ಷ ಆದ್ಮೇಲೆ ಅದು ಎಂಥ ಕೇಂದ್ರ ಆಗ್ತದ. ಮುಂದಿನ ಜನರೇಷನ್ಗೆ ಈಗ ನಮ್ಮ ಯುವ ಕೇಂದ್ರದ ಇನ್ನೂ ಅದು ಸ್ಟ್ರೆಂಥನ್ ಮಾಡ್ಬೇಕು. ಅಲ್ಲಿ ಬಂದ್ರೆ ಯುವ ಕೇಂದ್ರದ ಎಲ್ಲರಿಗೂ ಸಂಪರ್ಕ ಮಾಡ್ಬೇಕು. ಗಾಮನ್ಗಟ್ಟಿ ಊರದ ಮನಿಗೆ ಹೋಗಿ ಚಿದಂಬರ ಹೇಳ್ಬೇಕು. ಹುಬ್ಳಿ ಧಾರವಾಡದ ಎಲ್ಲಾ ಜನರಿಗೆ ಅಲ್ಲಿ ಚಿದಂಬರ ನಾಮಸ್ಮರಣೆ ಅಲ್ಲಿ ಯುವಕರಿಗೆ ಹೇಳ್ಬೇಕು. ಬಹಳ ಕೆಲ್ಸ ಅದ. ನನಗ್ ಕೇಳಿದ್ರೆ ಇವತ್ತಿನಿಂದ ನಮ್ಗೆ 1 ಸೆಕೆಂಡ್ ಪುರ್ಸತ್ತಿಲ್ಲ, ಅಷ್ಟು ಚಿದಂಬರ ಕಾರ್ಯ ಅದ. ಹಂಗಾಗಿ ಎಷ್ಟು ಸಮಯ ನಾವು ಲೌಕಿಕಕ್ಕೆ ಮಿನಿಮಮ್ ಕೊಟ್ಟು ಮ್ಯಾಕ್ಸಿಮಮ್ ಸ್ವಾಮಿ ಸೇವಾ ಮಾಡ್ಬೇಕಂಬಂತಹದ್ದು ನಾವು ಸಂಕಲ್ಪ ಮಾಡೋದದ. ಹಂಗಾಗಿ ಇದೆಲ್ಲ ಏನ ಈಗ ಹೇಳಿದೆಲ್ಲ ಪೂರ್ಣಾನಂದದ ಬಗ್ಗೆ ಆಯ್ತು. ಇನ್ನ ನೆಕ್ಸ್ಟ್ ಪಾಯಿಂಟ್ ಅಂದ್ರೆ ಸಮಯ ಆಗ್ಲಿಕ್ಕದ. ಜುಲೈ 23ಕ್ಕ ವಿಠಾಬಾಯಿ ಜಯಂತಿ ಅದ. ಪ್ರತಿ ವರ್ಷದಂತೆ ಇದು 3ನೇ ವರ್ಷದ. ಮತ್ತೆ ವಿಠಾಬಾಯಿ ಹುಟ್ಟಿ 200 ಎಷ್ಟು ಅದ, 244 ಏನೋ ಅದ. 253ನೇ ಜಯಂತಿ ಅದ. ಹಂಗಾಗಿ ವಿಠಾಬಾಯಿ ಜಯಂತಿಗೆ ಎಲ್ಲಾರು ಬರ್ರಿ, ನಿಮ್ಮೆಲ್ಲಾ ಬಂಧು ಬಳಗಕ್ಕೆ ಹೇಳ್ರಿ. ಯಾಕಂದ್ರ ಆ ವಿಠಾಬಾಯಿ ಅಂದ್ರ ಸಾಕ್ಷಾತ್ ಮಹಾಸ್ವಾಮಿ ಜೊತೆಗೆ ನರಸಿಂಹ ಅವತಾರದಿಂದ ಬಂದಂತ ಜನಾಬಾಯಿ ಅವತಾರನೇ ವಿಠಾಬಾಯಿ ಇದ್ದಾಳ. ಅಂತ ಮಹಾನ್ ಭಕ್ತಳನ್ನ ನಾವು ಆದರ್ಶ ಇಟ್ಕೋಬೇಕು. ಆಕಿ ಹೆಂಗಿದ್ಲು, ಆಕಿದೇನ್ ವಿಚಾರ ಇತ್ತು, ವಿಧೇಯ ಸ್ಥಿತಿ ಅಂದ್ರೆ ಏನು, ನಾವೆಲ್ಲಾ ಓದ್ತಿವ್ರಿ, ಎಲ್ಲಾ ಪ್ರವಚನ ಮಾಡ್ತೀವಿ, ಎಲ್ಲಾ ಅರ್ಥ ಆಗ್ತದ. ಇಂಪ್ಲಿಮೆಂಟೇಶನ್ ನಾಗ 0 ಐತಿ. ಅದಕ್ಕ ಇನ್ಮೇಲಾದ್ರೂ ಸೀರಿಯಸ್ ಆಗೋಣ ಅಂತ ಎಲ್ಲಾರು ಸಂಕಲ್ಪ ಮಾಡ್ಕೊಂಬಣ. ಹಾಗಾಗಿ ವಿಠಾಬಾಯಿ ಜಯಂತಿಗೆನು ಎಲ್ಲಾರು ಬರ್ರಿ. ಜುಲೈ 23, 22, 23 ಈ ಸಲ 2 ದಿವಸ ಇಟ್ಟದ. ಅಖಂಡ 24 ತಾಸಿಂದ ಅಖಂಡ ವೀಣಾ ನಾಮಸ್ಮರಣೆ ಅದ. ಮತ್ತ ಅದ್ರೊಳಗ್ ಬಂದ್ ಎಲ್ಲಾರು ಸೇವಾ ಮಾಡ್ರಿ. ಮತ್ ಬಹಳ ಆನಂದದಿಂದ ಒಂದು ಆನಂದ ಸೊಹಳ ಆಗ್ಲಿ. ಯಾರು ಅಲ್ಲಿ ಸ್ವಾರ್ಥ ಇದು ಈಗೋ ಏನೂ ಇಟ್ಕೋಬ್ಯಾಡ್ರಿ. ಅಲ್ಲಿ ಬಂದು ಬರೇ ನಿಂತ್ರ ಸಾಕು, ಉದ್ಧಾರ ಆಗ್ಬಿಡ್ರಿ. ಆ ಕೆಲ್ಸ ನಾ ಮಾಡ್ತಿದ್ದೆ, ಇದು ಕೊಟ್ಟಿಲ್ಲ ನಮಗ, ಅದು ಕೊಟ್ಟಿಲ್ಲ, ಇವೆಲ್ಲ ಸಂಕುಚಿತ ಭಾವದಿಂದ ಯಾರು ಇರಬೇಡ್ರಿ. ಕೆಲ್ಸ ಕೊಡವ ಸ್ವಾಮಿನೇ, ಪುಣ್ಯ ಕೊಡವ ಸ್ವಾಮಿನೇ, ಉದ್ಧಾರ ಮಾಡೋ ಎಲ್ಲ ಅವನೇ ಇದ್ದ. ಹಂಗಾಗಿ ಯಾವ್ದು ಹೆಂಗ್ ಬರ್ತದ ಆನಂದದಿಂದ ಸ್ವೀಕಾರ ಮಾಡಿ. ಇಲ್ಲ ಯಾರು ಕೆಲ್ಸ ನನ್ಗೇನು ಹೇಳೇ ಇಲ್ರಿ ಅಂದ್ರೆ ಆರಾಮ್ ಒಂದ್ ಕಡೆ ಕೂತ್ ನಾಮಸ್ಮರಣೆ ಮಾಡ್ಕೋತ ಕೂತ್ಬಿಡ. ಎಲ್ಲಾರು ಇರ್ತಾರೆ, ನಾವಾಗೆ ವಾಲಂಟರಿ ಹಾಗೂ ಏನಾಗ್ತದ ಅದು ಮಾಡೋದು. ಬಟ್ ಒಂದು ಪಾಸಿಟಿವ್ ಮೈಂಡ್ ಇಂದ ಬರೋದು ಬಹಳ ಮಹತ್ವದ. ಇಲ್ಲಾಂದ್ರೆ ನಾವು ಮತ್ತೆ ಸಣ್ಣ ಹುಡುಗರಂಗ್ ಮಾಡಿದ್ರಂದ್ರೆ ಈಗ 10 ವರ್ಷದ ಅಭಂಗ ಸತ್ಸಂಗ 0 ಆಗ್ಬಿಡ್ತದೆ. ಮೊನ್ನೆ ಪ್ರೇಮಾನಂದ್ ಮಹಾರಾಜದೊಂದು ಕೊಟೇಶನ್ ಓದಿದ್ವಿ. ನೀವು 3ನೇದವ್ರ ಬಗ್ಗೆ ಮಾತಾಡಿದ್ರಿ ಅಂತಂದ್ರ ಇಲ್ಲಿವರೆಗೆ ಆದದ್ದು ಆಧ್ಯಾತ್ಮ ಎಲ್ಲ 0 ಆಗ್ಬಿಡ್ತು.
ಹೆಂಗ ಇದು ಇರ್ತದ ನೋಡ್ರಿ, ಅದು ಹಾವು ಮತ್ತು ನಿಚ್ಚಣಿಕಿದ ಆಟ. ಮ್ಯಾಲ ಹೋಗಿ ಹಾವು ಕಡಿತಂದ್ರೆ ಮತ್ ಕೆಳಗ್ ಬಂದ್ಬಿಡೋದು. ಏನ್ ಬಂತ್ರಿ, ಉಪಯೋಗ ಇಲ್ಲ. ಅದಕ್ಕ ವಿಠಾಬಾಯಿ ಜಯಂತಿಗೆ ಎಲ್ಲಾರು ಬರ್ರಿ, ಎಲ್ಲರಿಗೂ ಹೃತ್ಪೂರ್ವಕ ಆಮಂತ್ರಣ. ನಂದು ವೈಯಕ್ತಿಕ ಅಲ್ಲ, ಇದು ಪೂರ್ಣಾನಂದ ಟ್ರಸ್ಟ್ ನಿಮ್ ವತಿಯಿಂದ ನಿಮಗ್ ಹೇಳಿಗತ್ತೀನಿ. ನಂದೇನು ಇಲ್ಲ, ಅಲ್ಲಿ ಬರೀ ವಿಠಾಬಾಯಿನ ಒಂದ್ ಕಡೆ ಕೂತ್ ಬಿಡ್ತೀನಿ ನಾಮಸ್ಮರಣೆ ಮಾಡ್ಕೋತ. ಯಾವ್ದ್ರೊಳಗು ನಮ್ಗೆ ದಡ್ಡಿಸ್ಕಿ ಬೇಡ, ಯಾವ್ದು ಬೇಡ. ಇದು ವಿಠಾಬಾಯಿ ಜಯಂತಿದು ಅದ. ಎಲ್ಲಾರು ತನು ಮನ ಧನದಿಂದ ಸೇವಾ ಮಾಡ್ಬೋದು. ಯಾರಾದ್ರೂ ಅಕ್ಕಿ, ಬ್ಯಾಳಿ, ಹಾಲು, ಮೊಸರು ಏನ್ ಬೇಕಾದ್ರೂ ಸೇವಾ ಮಾಡ್ಬೋದು. ಎಲ್ಲಾ ಮಹಾಸ್ವಾಮಿ ಕೃಪಾದಿಂದ ಬಹಳ 2 ವರ್ಷ ಚಲೋ ಆಯ್ತು. ಅವಾಗ ಬಂದಾಗ ಬೇಕಿದ್ರೆ ಕಾಂಪೌಂಡ್ ವಾಲ್ ಅದೆಲ್ಲ ಮುಗ್ದಿತ್ತಂದ್ರೆ ಹೋಗಿ ನಾವು ನಮ್ಮ ಆಶ್ರಮದ ಜಾಗ ಅಲ್ಲಿಂದ ಸಮೀಪದ ಹೋಗಿ ಒಂದು ಕಾರ್ ಏನಾರು ಇತ್ತಂದ್ರೆ ಎಲ್ಲಾರು ಟ್ರಿಪ್ ಮಾಡ್ಕೊಂಡು ಕರ್ಕೊಂಡು ಹೋಗ್ಬೋದು. ಹೆಂಗ ಅನುಕೂಲ ಆಗ್ತದ ನೋಡಿನೂ ಬರ್ಬೋದು. ವಿಠಾಬಾಯಿ ಜಯಂತಿ ಆದ್ಮೇಲೆ ಮುಂದೆ 4ನೇ ಪಾಯಿಂಟ್ ಏನ್ ಹೇಳ್ಬೇಕಂದ್ರೆ ಶ್ರಾವಣ ಮಾಸ ದಿಂಡಿ. ಮೂಲ ಕ್ಷೇತ್ರವಾದಂತಹ ಕೆಂಗೇರಿ ಮುರುಗೋಡ ಮಹಾಪುಣ್ಯ ಭೂಮಿ ಅಮರ ಕಲ್ಯಾಣ ಏನದ ಅಲ್ಲಿ ಹೋದ ವರ್ಷದಿಂದ ಪ್ರಾರಂಭ ಆದಂತಹ ಶ್ರಾವಣ ಮಾಸದ ಕೊನೆ ಸೋಮವಾರ ದಿಂಡಿ ನಮ್ಮ ಗಾಮನಗಟ್ಟಿ ಆಶ್ರಮದಿಂದ 3 ದಿವಸ ಅಂದ್ರೆ ಆಗಸ್ಟ್ 14ಕ್ಕೆ ಬಿಡ್ತೀವಿ. ಅಲ್ಲಿ ಮುಟ್ಟೋದು, ಕೆಂಗೇರಿಗೆ ಮುಟ್ಟೋದು ಯಾವಾಗಪ್ಪ ಅಂದ್ರೆ ಆಗಸ್ಟ್ 17, 14, 15, 16, 17 ಆಯ್ತವಾರ ಆಗ್ತದ. ಆಯ್ತವಾರ ಯಾರಿಗೆ ಮುಂದೆ ಲೀವ್ ಇರಂಗಿಲ್ಲ ಅವ್ರು ವಾಪಸ್ ಹೋಗ್ಬೋದು ತಮ್ಮ ಕೆಲ್ಸಕ್ಕ. ಇಲ್ರಿ ನಾವು ಇನ್ನೊಂದ್ ದಿವ್ಸ ಸೂಟಿ ಹಾಕಿ ಕೊನೆ ಸೋಮವಾರ ಮಹಾಸ್ವಾಮಿ ಮುರುಗೋಳದ ಬಂದು ಅಭಿಷೇಕ ಮಾಡ್ಕೊಂಡು ಸ್ವಾಮಿ ದರ್ಶನ ಮಾಡ್ಕೊಂಡು ಹೋಗ್ತೀವಿ ಅಂದಿದ್ದಕ್ಕೆ ಅದಕ್ಕೂ ಏನಪ್ಪಾ ಅಂದ್ರೆ ಅಲ್ಲಿಯ ಪೀಠಾಧಿಕಾರಿಗಳಂತ ಪರಮ ಪೂಜ್ಯ ದಿವಾಕರ್ ದೀಕ್ಷಿತರು ಏನಿದ್ದಾರೆ ಅವ್ರ ಆಶೀರ್ವಾದದಿಂದ ಹೋದ ವರ್ಷದ್ದು ದಿಂಡಿ ಪ್ರಾರಂಭ ಆಗಿದೆ. ಅವ್ರದ್ದು ಅನುಮತಿ ತಗೊಂಡು ಅವ್ರಿಗೆಲ್ಲಾ ಹೇಳಿ ಅವ್ರು ಇಲ್ಲ ಬರ್ರಿ ದಿಂಡಿಗೆ ನಾವ್ ಇದ್ದೀವಿ, ಸ್ವಾಗತ ಮಾಡ್ತೀವಿ, ಎಲ್ಲಾ ವ್ಯವಸ್ಥಾ ಮಾಡ್ತೀವಿ ಅಂತ ಹೇಳಿದ್ಮೇಲೆ ಅವ್ರ ಆಶೀರ್ವಾದದಿಂದ ಈ ದಿಂಡಿ ಪ್ರಾರಂಭ ಆಗಿದೆ. ಈ ದಿಂಡಿ ನಿರಂತರವಾಗಿ ಅವ್ರ ಆಶೀರ್ವಾದದಿಂದ ನಡೀತದ. ಪೀಠಾಧಿಕಾರಿಗಳಂತಂದ್ರೆ ಆ ಕ್ಷೇತ್ರದ ಚಿದಂಬರೇಶ್ವರನ ಪ್ರತಿನಿಧಿಗಳು. ಹಂಗಾಗಿ ಆ ಚಿದಂಬರ ಪ್ರತಿನಿಧಿಗಳದ್ದು ಅವ್ರದ್ದು ಆಶೀರ್ವಾದ ತಗೊಂಡ ನಾವು ಮಾಡ್ಬೇಕೆಲ್ಲ. ಹಂಗಾಗಿ ಆ ದಿಂಡಿಗೆ ಬರ್ರಿ, ಮೂಲ ಕ್ಷೇತ್ರ ದರ್ಶನ ಆಗ್ತದ. ವಿಶೇಷ ಏನಂತಂದ್ರೆ ಶ್ರಾವಣ ಸೋಮವಾರ ನಮ್ಗಲ್ಲೇ ಅನುಕೂಲ ಆಗ್ತದ. 3 ದಿವಸದ ದಿಂಡಿ ಅದ, ಜಾಸ್ತಿ ಎಲ್ಲರಿಗೂ ಲೀವ್ ಹಾಕೋದಿಲ್ಲ. ಅದ್ರೊಳಗೆ 3 ದಿವಸದೊಳಗೆ ಶನಿವಾರ ರವಿವಾರ ಅನ್ಕೂ ಈ IT ಸೆಕ್ಟರ್ ಎಲ್ಲರಿಗೂ ಅವ್ರಿಗೆ 5 ಡೇಸ್ ಬೇಕಿತ್ತು. 2 ದಿವಸ ಬಂದು ಸೋಮವಾರ 1 ದಿವಸ ಸೂಟಿ ಹಾಕಿಬಿಟ್ರಂದ್ರ ದೊಡ್ಡ ಆನಂದ ಅನುಭವ ಆಗ್ತದ. ನೀವು ಬರ್ರಿ, ನಿಮ್ಮ ಆಜು ಬಾಜುದವ್ರಿಗೆ ಹೇಳ್ರಿ, ನಿಮ್ ಬಂಧು ಬಳಗಕ್ಕೆ ಹೇಳ್ರಿ. ಯಾವ್ದಕ್ಕೂ ಚಿದಂಬರನ್ ಬಗ್ಗೆ ಯಾವ್ದೇ ಹೇಳ್ಬೇಕಂದ್ರೆ ನಾಚ್ಕೋಬೇಕ. ನೀವು ಚಿದಂಬರನ ಪ್ರತಿನಿಧಿಗಳಿದ್ದೀರಿ, ಚಿದಂಬರನ ಅಂಬಾಸಿಡರ್ ಇದ್ದೀರಿ. ಅದೇ ನಮ್ ಜೀವನದೊಳಗೆ ಶಾಶ್ವತವಾಗಿ ಬರುವಂತಹ ಪುಣ್ಯ ಕಾರ್ಯ ಅಂದ್ರೆ ಅದೇ ಅದ ಮುಂದಿನ ಜನ್ಮಕ್ಕೆ ಬರುತ್ತೆ. ಉಳಿದು ಯಾವ್ದು ಬರಂಗಿಲ್ಲ. ಯಾವ ನಮ್ಮ ಮನಿ, ಅಪಾರ್ಟ್ಮೆಂಟ್, ಕಾರ್ ಯಾವ ಬರಂಗಿಲ್ಲ. ಅದೇನ್ ಅಂತಃಕರಣದಿಂದ ಪ್ರೀತಿಯಿಂದ ನಾವೇನ್ ಜನರನ್ನ ಕರಿತೀವಿ ಅವಾಗ ಅವ್ರು ಬಂದೇ ಬರ್ತಾರ. ನಾವ ಸಂಕುಚಿತ ಭಾವ, ನಮ್ಗ ಪೂರ್ಣ ಚಿದಂಬರನ ಮೇಲೆ ವಿಶ್ವಾಸ ಇಲ್ಲ, ನಾವು ನಾಚ್ಕೊಂಡು ಹೇಳಿದ್ವಂದ್ರೆ ಯಾರು ಬರಂಗಿಲ್ಲ. ಹೆಂಗ ಎದಿ ತಟ್ಟಿ ನಿಂತು ಘಂಟಾ ಘೋಷವಾಗಿ ಹೇಳ್ಬೇಕು ನನ್ ಚಿದಂಬರ. ಹೆಂಗ ರತ್ನಾಬಾಯಿ ಹೇಳ್ತಾಳ ನೋಡ್ರಿ, ಆ ಯೋಗಿ ಬಂದಿರ್ತಾನ ಯೋಗಾನಂದ ಮುಂದೆ ಹೇಳ್ತಾರ ನಿನ್ ಚಿದಂಬರನ್ ಚಪ್ಲಿ ಸಮಾನ ಇಲ್ಲ ಅಂತ ಹಂಗ ಜೋರಾಗಿ ಹೇಳ್ತಾಳ. ಹಂಗ ನಮ್ದು ಇದಿರ್ಬೇಕಿಲ್ಲ ಅಂದ್ರೆ ನೋಡ್ರಿ 600 ಕೋಟಿ ಜಪಕ್ಕೆ ನೀವೆಲ್ಲಾರು ಅಗ್ದಿ ಏನಂತಂದ್ರೆ ಪ್ರೀತಿಯಿಂದ ಎಲ್ಲಾ ಪ್ರಚಾರ ಮಾಡಿದ್ರೆ ಹಂಗಾಗಿ 1800 ಕೋಟಿ ಜಪ ಆಯ್ತು. ಹಂಗ ಇದು ಚಿದಂಬರನ ಪ್ರಚಾರ ಏನಂದ್ರೆ ನಮ್ ಕೊನೆಯ ಉಸಿರ್ತನ ನಡಿಬೇಕು. ದಿಂಡಿ ಮಾಧ್ಯಮ ಇರ್ಲಿ, ಆಶ್ರಮದ ಅಭಿವೃದ್ಧಿ ಇರ್ಲಿ, ಮತ್ತ ಏನಪ್ಪಾ ನಾಮಸ್ಮರಣೆ ಇರ್ಲಿ, ಯಾವ್ದಪ್ಪ ವಿಠಾಬಾಯಿ ಜಯಂತಿ ಇರ್ಲಿ, ಮತ್ತ ಯಾವ್ದೇ ಉತ್ಸವಾದಿಗಳಿರ್ಲಿ, ಮತ್ತ ಚಿದಂಬರ ಉತ್ಸವಕ್ಕೆ ನಾವು ಕೆಂಗೇರಿಗೆ ಹೋಗ್ತೀವಿ ದಿಂಡಿ ತಗೊಂಡು, ಅವಾಗ ಬರ್ರಿ ಎಲ್ಲಾ ಕ್ಷೇತ್ರಗಳ ಅಭಿವೃದ್ಧಿ ಆಗ್ಬೇಕು. ಪೂರ್ಣಾನಂದ ಹೆಂಗಿರ್ಬೇಕಪ್ಪ ಅಂತಂದ್ರೆ ಇಡೀ ಚಿದಂಬರ ಜಗತ್ತನ್ನೇ ಅಭಿವೃದ್ಧಿ ಮಾಡುವಂತಹದ್ದೊಂದು ಕೇಂದ್ರ ಆಗ್ಬೇಕು. ಎಲ್ಲಾ ಕ್ಷೇತ್ರಗಳಿಗೆ ಜನರಿಗೆ ಹೇಳ್ಬೇಕು ಅದ್ರ ಮಹತ್ವ. ಬಾಮಳಗಾಂವ್, ಮುರುಗೋಡ, ಕೆಂಗೇರಿ, ಗುರ್ಲೋಸರ, ಕರ್ಕಿಹಳ್ಳಿ, ಅಗಡಿ ಏನೇನ್ ಚಿದಂಬರ ಕ್ಷೇತ್ರ ಅವ ಎಲ್ಲಾರ್ದು ಮಹತ್ವ ಅಲ್ಲಿ ಹೇಳಿ, ಬೇಕಿದ್ರೆ ನಮ್ದು ಆಶ್ರಮ ಆದ್ಮೇಲೆ ನಾವು ಅವ್ರಿಗೊಂದು ಚಿದಂಬರ ಧಾಮ ಯಾತ್ರಾ ಅಂತ ಹೇಳಿ ಒಂದೇನಾದ್ರು ಒಂದು ಟೆಂಪೋ ಗಿಂಪೋ ಮಾಡಿ ಅವ್ರೆಲ್ಲಾ ಅನುಕೂಲ ಮಾಡಿ ಕೊಡ್ಬೋದು. 2 ದಿವಸದಾಗ ಮಹಾಸ್ವಾಮಿ ಎಲ್ಲಾ ಕ್ಷೇತ್ರಗಳಿಗೆ ಹೋಗಿ ಬರುವಂತದ್ದು. ಎಲ್ಲಾರು ಏನಪ್ಪಾ ಅಂದ್ರ ಸುಖವಾಗಿರ್ಲಿ, ಸರ್ವೇ ಜನ ಸುಖಿನೋ ಭವಂತು ಅಂತ ಹೇಳ್ತಾ ಇವತ್ತಿನವರೆಗೆ ಏನ್ ಅಲ್ಲಿ ಆಶ್ರಮದಾಗ ನಡೆದ ನಮ್ಮ ಚಿದಂಬರ ಚಟುವಟಿಕೆಗಳು ಏನೇನ್ ನಡೆದವ ಇವೆಲ್ಲಾರ್ದು ಅಪ್ಡೇಟ್ ಹೇಳ್ಬೇಕಂತ ಇತ್ತು. ಇವತ್ತ ಮಹಾಸ್ವಾಮಿ ಆ ಯೋಗ ತಂದ್ಕೊಟ್ರು. ತಾವೆಲ್ಲರೂ ಚಿಂತನ್ ಮಾಡ್ರಿ. ನಾ ಹೇಳಿದ್ದ ಶಬ್ದಗಳಲ್ಲದೆ ನಿಮಗೇನ್ ಸ್ವಾಮಿ ಪ್ರೇರಣಾ ಕೊಡ್ತಾನ, ಏನ್ ಮಾಡ್ಬೋದಪ್ಪ ನಾನು, ಮಹಾಸ್ವಾಮಿ ನಂಗೆ ಜನ್ಮ ಕೊಟ್ಟಾನ, ಅವನಿಗೆ ನಾನು ಏನ್ ಮಾಡ್ಬೋದು, ಅವನ್ನ ಸಾಕ್ಷಿಭೂತ ಇಟ್ಕೊಂಡು ನಾನು ಏನ್ ಜಗತ್ತಿಗೆ ಮಾಡ್ಬೋದು. ಮದ್ದ ನೀವು ಅಗ್ದಿ ಸಿನ್ಸಿಯರ್ ಇರ್ರಿ ಅಂದ್ರೆ ಎಲ್ಲಾ ಸ್ವಾಮಿ ನಿಮ್ಗ ಮಾಡಿ ಕೊಡ್ತಾನ. ಇಲ್ಲ ಅಂತಂದ್ರೆ ನಮ್ಗ ಮನಸ್ನಾಗ ಬರೀ
ಸಂಶಯಗಳು, ಅಡಚಣೆಗಳು, ಇದ್ ಹೆಂಗ್ ಆಗ್ತದ, ಅಲ್ಲಿ ಹೆಂಗ್ ಹೋಗ್ಲಿ, ಇಲ್ಲಿ ಹೆಂಗ್ ಹೋಗ್ಲಿ, ಅವ್ರು ಬರ್ವಲ್ರು, ನಾ ಏನ್ ಮಾಡ್ಲಿ? ಅರೆ 1000 ಮಂದಿ ಬರ್ತಾರ, 1000 ಮಂದಿ ಬಿಟ್ಟು ಹೋಗ್ತಾರ್ರಿ. ಬಿಟ್ಟು ಹೋಗೋರು ಬಿಟ್ಟು ಹೋಗ್ಲಿ, ನಮಗ್ ಬೇಡ. ಅವ್ರು ಚಿದಂಬರ್ಗೆ ಯಾರು ಬೇಡ ಆಗ್ಯದ, ಅವ್ರು ನಮಗೂ ಬೇಡ. ಯಾರು ಇರ್ತಾರ ಶಾಶ್ವತ ಅವ್ರನ್ನಷ್ಟೇ ಸ್ವಾಮಿ ತಗೋತಾನ. ನಮ್ ಕಡೆ ಅಂತಾರ ನೋಡ್ರಿ, ಅವೇನ ಗಟ್ಟಿ ಕಾಳು ಉಳಿತಾವ, ಜೊಳ್ಳು ಹೋಗ್ತಾವ ಅಂತ ಹೇಳಿ. ಹಂಗ ಅವ್ರು ಹೋಗ್ಬಿಟ್ರಲ್ರಿ, ಹೆಂಗ್ ಮಾಡೋದು? ಯಾರು ನಾ ಹೋದ್ರು ಇನ್ನೂ ಚಲೋ ನಡೀತದ. ಖರೆ ಹೇಳ, ನಾ ಇರ್ಲಿಲ್ಲ ಅಂತಂದ್ರೆ ಆಶ್ರಮ ಇನ್ನೂ ಡಬಲ್ ಚಲೋ ನಡೀತದ. ಹಂಗ ನಾವೇಪ್ಪ ಅಂದ್ರೆ ವಿಚಾರದಾಗ ಇರ್ಬೇಕು. ಯಾವ ಕಾರಣಗಳು ಇವೇನಂತಾರ, ಏನಂತಾರ ಇದು, ಬಟ್ ಏನ್ ಹೇಳಿದ್ರು ಅದಕ್ಕೆ ಏನಾರು ಒಂದು ಪ್ರಾಬ್ಲಮ್ ಹೇಳ್ತಿರ್ತಾರ ಕೆಲವು ಮಂದಿ. ಹಂಗ ಆ ಒಂದು ಮೆಂಟಾಲಿಟಿನಾಗ ಇರೋದ್ ಬೇಡ. ಗುರುಗಳು ಹೇಳ್ಯಾರಪ್ಪ, ಈ ಗುಡ್ಡ ಕಡಿಬೇಕಂತಂದ್ರೆ ಇಮಿಡಿಯೇಟ್ಲಿ ಅದನ್ನ ಒಂದು ಕೈಯಾಗ ಒಂದು ಹಾರಿ ತಗೊಂಡ್ ಹೋಗ್ಬಿಡ್ಬೇಕು ಗುಡ್ಡ ಕಡಿಲಿಕ್ಕೆ. ಹುಚ್ಚಿದ ನೀವೇನ್ ಗುಡ್ಡ ಕಡಿಲಿಕತ್ತ ನೋಡ್ ಅಂದ್ಕೊಳ್ಳಿ, ನಿಮ್ ಸಿನ್ಸಿಯಾರಿಟಿ ನೋಡಿ 100 ಮಂದಿ ಬರ್ತಾರ, 1000 ಮಂದಿ ಬರ್ತಾರ, ಒಂದ್ ದಿವ್ಸ ಹಿಂಗ್ ಬರ್ತದ, ಆ ಗುಡ್ಡ ನೆಲ ಸಮಾನ ಆಗಿರ್ತದ. ಆ ಒಂದು ಪಾಸಿಟಿವಿಟಿನಾಗ ನಾವಿದ್ರ ಏನ್ ಬೇಕಾದ್ದು ಮಾಡ್ಬೋದು. ಎಲ್ಲರಿಗೂ ಮತ್ತೊಮ್ಮೆ ದೀರ್ಘದಂಡ ನಮಸ್ಕಾರಗಳನ್ನು ಮಾಡ್ತಾ, ಇವತ್ತಿನ ಇದು ಅಪ್ಡೇಟ್ ಬಹಳ ಹೇಳಲಿಕ್ಕೆ ನನ್ಗೆ ಇಚ್ಛಾ ಇತ್ತು. ಹಂಗಾಗಿ ತಾವೆಲ್ಲರೂ, ನಾವು ಖರೆ ಹೇಳ್ತೀವಿ, ಬಾಬಳಗಾಂವ್ ಗುಡಿ ಕಟ್ಟಬೇಕಾದ್ರ ನಾವು ವಿಚಾರ ಮಾಡ್ತಿದ್ವಿ, ಒಂದು ವಡಾಪಾವ್ ತಿಂದ್ರೆ 10 ರೂಪಾಯಿ ಹೋಗ್ತದ, 10 ರೂಪಾಯಿ ಗುಡಿಗೆ ಹಾಕೋಣ ಅಂತ ಹೇಳಿ. ಆ ಮಟ್ಟಕ್ಕೆ ವಿಚಾರ ಆಗಿ ಅದು ಬಾಬಳಗಾಂವ್ ಗುಡಿ ನಿರ್ಮಾಣ ಆಗಿ, ಅಂದ್ರೆ ಆ ಒಂದು ಇದ್ರೊಳಗ್ ಬಂದ್ಬಿಡ್ಬೇಕ್ರಿ, ಆ ಒಂದು ಲೂಪ್ನಾಗ ಬಂದ್ಬಿಡ್ಬೇಕು. ಆಗ್ಬೇಕಪ್ಪ, ಇದು ಆಗ್ಬೇಕು, ಕೂತ್ರ ನಿಂತ್ರ ಅದ್ರದ ಇದು ಇರ್ಬೇಕು. ಹಂಗ ನಾವೆಲ್ಲಾರು ಆಗ್ಬಿಟ್ವಂದ್ರ ಏನ್ರಿ ಸ್ವಾಮಿ. ಹಂಗಿದು ಶುದ್ಧ ಸಂಕಲ್ಪ ಅಂತಂದ್ರೆ ಈಗಿನ ಮಾಡರ್ನ್ ಇದ್ರೊಳಗೆ ಹೇಳ್ತಾರ ಮ್ಯಾನಿಫೆಸ್ಟೇಷನ್ ಅಂತಾರ. ಇದೆಲ್ಲ ವೆಸ್ಟರ್ನ್ ಥಾಟ್ನಾಗ ಮ್ಯಾನಿಫೆಸ್ಟೇಷನ್ ಅಂತಂದ್ರೆ ನಾವ್ ಅನ್ಕೊಂಡದ್ದು ಆಗ್ಬಿಡ್ತದ. ಅದಕ್ಕೊಂದ್ ಕೆಲವೊಂದು ರೂಲ್ಸ್ ಅವ. ಆ ಮ್ಯಾನಿಫೆಸ್ಟೇಷನ್ ಇಷ್ಟೆಲ್ಲ ಹೇಳ್ತಾರಲ್ಲ, ಅದನ್ನ ನಮ್ಮ ಸಂಪ್ರದಾಯದಾಗ ಶುದ್ಧ ಸಂಕಲ್ಪ ಅಂತ ಹೇಳ. ಎಲ್ಲೇ ಶುದ್ಧ ಸಂಕಲ್ಪ ಇರ್ತದ, ಭಗವಂತನೇ ನಿಂತ ಎಲ್ಲಾ ಮಾಡ್ತಾನ. ಆ ಒಂದು ಸಂಕಲ್ಪ ನಾವೆಲ್ಲಾರು ಮಾಡೋಣ. ಇಲ್ಲಿಗೆ ನಾನು ಇದನ್ನ ವಿರಾಮ ತಗೋತೀನಿ. ಸದ್ಗುರುನಾಥ್ ಮಹಾರಾಜ್ ಕಿ ಜೈ. ಜೈ ಚಿದಂಬರ. ಅಂದ್ರೆ ಎಲ್ಲಾರ್ಗು 100 ಮಂದಿ ಒಳಗ 100 ಐಡಿಯಾಸ್ ಇರ್ತಾವ, ಚಲೋ ಐಡಿಯಾಸ್ ಇರ್ತಾವ, ಚಲೋ ಪಾಯಿಂಟ್ಸ್ ಇರ್ತಾವ. ನಮ್ಗೇನು ಧನದಿಂದ ಸಹಾಯ ಮಾಡ್ಲಿಕ್ಕೆ ಆಗಿದ್ರು ಇಲ್ಲ, ಗುರುಗಳ ಹಿಂಗ್ ಮಾಡಣ್ರಿ, ಹಂಗ್ ಮಾಡಣ್ರಿ, ಈ ಗಿಡಗಳು ತಗೊಂಡ್ಬಂದ್ ಹಚ್ಚೋದು, ಇದು ಮಾಡೋದು. ಒಟ್ಟು ನಿಮ್ ತಲ್ಯಾಗ ಅದು ಹೊಕ್ಬಿಡ್ತಂದ್ರ, ಆ ತಲ್ಯಾಗಿನ್ ನೀವೇನ್ ಚಿಂತನೆ ಮಾಡ್ತಿರಲ್ಲ, 1000 ಮಂದಿ ಚಿಂತನೆ ಮಾಡೋದ್ರಿಂದ ಅವಾಗ ಭಗವಂತ ಏನ್ ಮಾಡ್ಬಿಡ್ತಾನ, ಆಶೀರ್ವಾದ ಮಾಡ್ಬಿಡ್ತಾನ. ಇದು ಬರೀ ಒಬ್ಬರದಲ್ಲ ಆಸೆ, ಇಷ್ಟು ಮಂದಿ ಭಕ್ತರದ ಅನ್ಕೊಳ್ಳೇನೆ ಸ್ವಾಮಿ ಅವಾಗ ತಾನು ಸಂಪೂರ್ಣವಾಗಿ ಈಗೆಲ್ಲ ಆಶೀರ್ವಾದ ಮಾಡ್ಲಿಕತ್ತಾನ. ಈಗ ಯೂನಿವರ್ಸಲ್ ಜಪಾನು ನಾವು ಈ ನಮ್ಮ ಪೂರ್ಣಾನಂದದ ಅಭಿವೃದ್ಧಿ ಸಲುವಾಗಿ ಅಂತ ಅನ್ಕೊಂಡ್ಬಿಟ್ವಿ ಅಂದ್ರ ಅಗ್ದಿ ಸ್ಪೀಡಾಗಿ ಆಗ್ಬಿಡ್ತೀವಿ. ಇಷ್ಟೇ ನಂದು ವಿನಂತಿ ಇತ್ತು, ಎಲ್ಲಾರು ಸೀರಿಯಸ್ ಆಗಿ ತಗೊಳ್ರಿ ಅಷ್ಟೇ, ಮತ್ತೇನಿಲ್ಲ. ಸೀರಿಯಸ್ ಆಗಿ ತಗೊಂಡ್ಬಂದ್ರೆ ಇಲ್ರಿ ಮತ್ತೆಲ್ಲಾ ಬಿಟ್ಟು ಅಲ್ಲಿ ಬರೋಣೇನ್ ಹುಬ್ಳಿಗಂತ ಹಂಗಲ್ಲ. ಎಲ್ಲಿ ನಿಮ್ ಲಿಮಿಟೆಡ್ ಸೋರ್ಸಸ್, ಲಿಮಿಟೆಡ್ ವಿಚಾರ, ಟೈಮ್ ಯಾವಾಗ 1 ತಾಸರ ಇಲ್ಪ, ನಾ ದಿವ್ಸಕ್ಕೆ 1 ತಾಸು ಪೂರ್ಣಾನಂದ್ ಬಗ್ಗೆ ವಿಚಾರ ಮಾಡ್ತೀನಿ. ಏನ್ ಮಾಡ್ಬೋದು, ಯಾರಿಗ್ ಹೇಳ್ಬೋದು, ನಮ್ ರಿಲೇಷನ್ ನಾಗ ಎಷ್ಟ್ ಮಂದಿ ಇದಾರ, ಫ್ರೆಂಡ್ಸ್ ನಾಗ ಎಷ್ಟ್ ಮಂದಿ ಇದ್ದಾರೆ, ಜೀವನದೊಳಗೆ ಒಂದು 10-15 ಮಂದಿನ ಗಳಿಸಿರ್ತೀವಿ ನಾವು. ಅವ್ರು ನಾವ್ ಏನ್ ಹೇಳಿದಂಗ್ ಕೇಳ್ತಿರ್ತಾರ, ಅವ್ರಿಗೆ ಹೋಗಿ ಇಲ್ಪ ಇದು ಒಳ್ಳೆ ಕಾರ್ಯದ ಮಾಡ್ರಿ ಅಂತ ಹೇಳಿ. ಇಷ್ಟೇ ನಾವೆಲ್ಲ ಮಾಡೋದು, ಅಷ್ಟೇ ಎಕ್ಸ್ಪೆಕ್ಟ್ ಮಾಡೋದು ಅಷ್ಟೇ. ಅಂದ್ರೆ ಏನ್ ದೊಡ್ಡದೆಲ್ಲಾ ಬಿಟ್ಟು ಬರೋದಂತಲ್ಲ, ನಮ್ ಕೈಲಿ ಎಷ್ಟಾಗ್ತದ ಅಷ್ಟು ಇನ್ವಾಲ್ವ್ಮೆಂಟ್ ಇತ್ತಂದ್ರ ಅದಕ್ಕ ಆ ಇನ್ವಾಲ್ವ್ಮೆಂಟ್ ಗೆ ಚಿದಂಬರನ್ ಕೃಪಾ ಆಗ್ತದ. ಅದು ಮ್ಯಾನಿಫೆಸ್ಟೇಷನ್ ಅಂತಾರಲ್ರಿ, ಒಬ್ರು ಮ್ಯಾನಿಫೆಸ್ಟ್ ಮಾಡಿದ್ರನ್ನೇ ಭಗವಂತ ಮಾಡ್ತಾನಂತೆ. 1000 ಮಂದಿ ಮಾಡಿದ್ರೆ ಅವ್ನಿಗೆ ಬೇರೆ ಆಪ್ಷನ್ ಇರಂಗಿಲ್ಲ, ಓಡಿ ಬರ್ಬೇಕವ. ಇಲ್ಲೇ ಬೇರೆ ಆಪ್ಷನ್ ಇಲ್ಲ ಅವನಿಗೆ. ನೋಡ್ರಿ, ನಾಮಸ್ಮರಣೆ ಮಾಡ್ಲಾರ್ದವ್ರಿಗೆ ಅವ ಹೆಂಗ್ ಬೇಕ್ ಹಂಗ ಆಟ ಆಡ್ಸ್ಬೋದು. ಆದ್ರೆ ನಾಮಸ್ಮರಣೆ ಮಾಡಿದವರಿಗೆ ಅವ್ರ ಕಂಟ್ರೋಲ್ ಆಗಿರ್ತಾನ. ಏಕವಾರ ಘೇತಾ ನಾಮ ಚಿದಂಬರ ಅನಂತ ಪಾರ ಮಹಿಮಾಸೆ ಮುಕ್ತಿ ಗಂಟಾ ವಾಜೆ ಉದ್ಧರತೋ ಪ್ರಾಣಿ ದೇವಾ ಕೇಲೆ ಋಣಿ ನಾಮಗೇತ. ಆ ದೇವಾ ಕೇಲೆ ಋಣಿ ನಾಮಗೇತ ಅದಲ್ಲ, ನಾಮಸ್ಮರಣೆ ಮಾಡಿದ ಅವ ನಮ್ಮ ಋಣದೊಳಗ್ ಬೀಳ್ತಾನ. ಆ ಋಣ ಹೆಂಗ ತೀರಿಸ್ತಾನಪ್ಪ ಅಂದ್ರೆ ಈ ನಮ್ ಪೂರ್ಣಾನಂದನ್ನ ಅಗ್ದಿ ಸ್ಪೀಡ್ನಾಗ ಅದನ್ನ ಮಾಡಿ ನಮ್ಗೆಲ್ಲಾ ಒಂದು ನಾಮಸ್ಮರಣದ ಕೇಂದ್ರ ಕೊಡ್ತಾನ. ಅದು ನಾಮದ ಶಕ್ತಿ ಅದ. ನಮಗೇನು ಐಡಿಯಾ ಬರಲ್ಲ ಅಂದ್ರೆ ಕೊನೆಗೆ ದಿವ್ಸಕ್ಕೆ ಈಗ ಎಷ್ಟ್ ಮಾಡ್ಲಿಕ್ಕೆ ಇನ್ನೊಂದೆರಡು ಮಾಲಿ ಪೂರ್ಣಾನಂದದ ಅಭಿವೃದ್ಧಿ ಸಲುವಾಗಿ ಮಾಡೋಣ. ಈ ದಿವಸ ಮಾಡುವಂತಹ ನಾಮಸ್ಮರಣದ ಸಂಕಲ್ಪದೊಳಗೆ ಅದನ್ನು ಆಡ್ ಮಾಡೋಣ ಅಂತ ಹೇಳಿ ಇದೇ ನಂದು ಇದು ಅದ ಅಷ್ಟೇ ಪ್ರಾರ್ಥನಾ ಅದ. ಜೈ ಚಿದಂಬರ. ಜೈ ಚಿದಂಬರಪ್ಪ. ಸಾಷ್ಟಾಂಗ ನಮಸ್ಕಾರ. ಈಗ ಭಕ್ತರಿಗೆ ಯಾರ್ಗಾರ ಏನಾರೇ ಹೇಳೋದಿದ್ರ ನಿಮ್ದೇನ್ರಿ ಸಜೆಷನ್ಸ್ ಅಥವಾ ಗುರುಗಳ ಸಂಗತಿ ಏನಾರೇ ಮಾತಾಡೋದ್ರೆ ನೀವು ಅವಕಾಶ ಅದ. ಪರ್ಫೆಕ್ಟ್ಲಿ ಕರೆಕ್ಟ್ ಮಾಡ್ರಿ. ಯಾರು ಮಾತಾಡ್ಬೋದು. ಏನಂದ್ರೆ ಇವನ್ ನೀವು ಐಡಿಯಾಸ್ ಕೊಡ್ಬೋದು. ಆಗ ವಿಠಾಬಾಯಿ ಜಯಂತಿಗೆ ಬರ್ರಿ ಅಂದ್ರೆ ಎಲ್ಲಾರು ಆ ಜಾಗ ನೋಡಿ ಬರ್ಲಿಕ್ಕೆ ಆಗ್ತದೆ. ಪ್ರವೇಶ ಆಗ್ಯಾವ, ಗುರುಗಳೇ ಏನ್ ಹೇಳ್ಯಾರ ಅದ ವೇದ ವಾಕ್ಯ ತಿಳ್ಕೊಂಡ ನಾವು ಸ್ವಾಮಿ ಆಶೀರ್ವಾದದಿಂದ ಪ್ರಯತ್ನ ಪೂರ್ವಕವಾಗಿ ಮಾಡ್ತೀವಿ. ಜೈ ಚಿದಂಬರ. ಜೈ ಚಿದಂಬರ ರೀ. ನಮಸ್ಕಾರ.
ಸಾಷ್ಟಾಂಗ ನಮಸ್ಕಾರ ಗುರುಗಳೇ. ನಮಸ್ಕಾರ ನಮಸ್ಕಾರ ರೀ ನಮಸ್ಕಾರ. ಅಲ್ಲ ದೊಡ್ಡವ್ರಿಗೆ ನಾವ್ ಏನ್ ಹೇಳೋದ್ರ ಸಣ್ಣವ್ರು ನಾವು ಆ ಗುರುಗಳ ಆಶೀರ್ವಾದ ನಮಗ್ ಬೇಕು ಸದಾವಿದ್ದ. ಆದ್ರೆ ಏನಪ್ಪಾ ನೀವ್ ಇಷ್ಟೋ ತನಕ ಹೇಳ್ರಿ ಅದೇನಪ್ಪಾ ಅಂದ್ರ ಅದ್ಭುತ ಅದ. ಅದಕ್ಕ ನಮ್ಮಂತವ್ರ ಸೇವಾ ಸಿಗ್ತದಪ್ಪ ಅಂದ್ರ ನಮ್ ಭಾಗ್ಯ ಅದ ಚಿದಂಬರ. ಅದರಿ ಅಂದ್ರೆ ಸೇವಾ ಅಂದ್ರೆ ಇದು ಏನದ್ರಿ, ಸೇವಾದೊಳಗ ಈ ಸೇವಾ ದೊಡ್ಡದಿದ್ ಸಣ್ಣದ ಹಂಗೇನಿಲ್ಲ, ಒಟ್ಟ ಸೇವಾ ಮಾಡೋದು. ಕೊನೆಗೇನಿಲ್ಲ ಅಂದ್ರೆ ಒಂದ್ ಜಪಮಾಲಿ ಮಾಡೋದು, ನಾವ್ ಹಿಂಗ್ ₹1 ಒಂದ್ ಡಬ್ಬ್ಯಾಗ ಹಾಕಿಡೋದು. ಏನ್ ನಮ್ಗ ನಾ ಜಸ್ಟ್ ತಲ್ಯಾಗ ಬಂದಿದ್ ಹೇಳಿಕತ್ತೀನಿ. ಅಂದ್ರ ಯಾವ ರೀತಿ ಅಲ್ಲಿ ನೋಡ್ರಿ ರಾಮದೇವ್ರು ಬ್ರಿಡ್ಜ್ ಕಟ್ಬೇಕಾದ್ರೆ ಒಂದ್ ಅಳಿಲ್ ಬಂದ್ ಮಾಡ್ತಿತ್ತಂತ, ಅದನ್ನ ಹಂಗ ನಾವು ವಿಚಾರದಾಗ ಬಂದ್ವಿ ಅಂದ್ರ ಎಷ್ಟೋ ಏನಂತಂದ್ರ ನಮ್ದು ಕೆಲ್ಸ ಮಹಾಸ್ವಾಮಿನೇ ನಿಂತು ಮಾಡ್ತಾರ. ಅದ್ರೊಳಗೇನು ಎರಡನೇ ಪ್ರಶ್ನೆನೇ ಇಲ್ಲ. ಚಿದಂಬರ ಏನಂದ್ರೆ ಅಲ್ಲಿಂದ ಬಡ್ಲಿ ಸಮೀಪದ, ಗುರ್ಲೋಸನ್ ಸಮೀಪದ. ಏನ್ ಇಂಟರ್ನ್ಯಾಷನಲ್ ಭಕ್ತರು ಬಂದಂತೀರಿ, ಅಮೆರಿಕಾದಿಂದ ಭಕ್ತರು ಬಂದ್ರು ನಮ್ಮ ಆಶ್ರಮಕ್ಕಂದ್ರೆ ಅವ್ರಿಗೆಲ್ಲರಿಗೂ ಚಿದಂಬರ ಧಾಮದ ದರ್ಶನ ಮಾಡಿಸ್ಬೋದು. ಕೇಂದ್ರ ಸ್ಥಾನ ಆಗ್ತದ ಬಿಡ್ರಿ ಅದೇನ್ ಅದೇ ಹೆಂಗಂದ್ರ ಇಸ್ಕಾನ್ ಆದಂಗ ಆಗ್ಬೇಕ್ರಿ. ಅದ ಸ್ವಾಮಿ ಒಳಗೆ ಏನಾದ್ರು ಕೊಟ್ಟ ನೋಡ್ರಿ, ಅದು ಎಲ್ಲರಿಗೂ ಏನಪ್ಪಾ ಅದ್ರ ಮಾನ್ಯದ. ಯಾಕಂದ್ರೆ ಅದು ಸ್ವಲ್ಪ ಸಾಮಾನ್ಯ ಬರುವಂತದಲ್ಲ, ತಮ್ಮಿಂದ ಏನ ಸ್ವಾಮಿ ಪ್ರಚೋದನೆ ಮಾಡ್ಯಾನ, ಅದಕ್ಕೆ ನಮ್ದೇನ ಸಂಪೂರ್ಣ ಏನಪ್ಪಾ ಅಂತಂದ್ರ ಒಪ್ಪಿಗೆ ಅದ ಚಿದಂಬರ. ಮೊದ್ಲಿಂದ ಹೆಂಗದ ನೇಚರ್ ರಮೇಶ್ ಅವ್ರ ಹೇಳ್ತೀನಿ ಕೇಳ್ರಿ. ನಾವು ಬಾಬಾ ಇಲ್ಲೇ ಡೊಂಬಿವಿಲಿಯಾಗ ಗುಡಿ ಕಟ್ಬೇಕಂತ ಕೈ ಹಾಕಿದ್ವಿ, ಅದು ಎಷ್ಟೋ ವರ್ಷದಿಂದ ಆಗಿದ್ದಿಲ್ಲ. ನಾನೇನ ನಮ್ದು ವಿಚಾರ ನಂದು ತಲ್ಯಾಗ ಹೆಂಗದ್ರಿ, ಅಪ್ಪ ಚಿದಂಬರ ನೀ ಗುಡಿ ಕಟ್ಕೋತಿ ಹೋದಲ್ಲ, ನಾವ್ ಸಂಕಲ್ಪ ಮಾಡಿವಿ, ನೀ ಕಟ್ಕೊಂಡಿಲ್ಲ ಅಂದ್ರೆ ಆರಾಮ್ ಮನ್ಯಾಗ ಕಾಫಿ ಕುಡ್ಕೋದ್ ಕೊಡ್ತೀನಿ, ಹಂಗೇನ್ ಟೆನ್ಷನ್ ಇಲ್ಲ. ಗುರುಗಳ ಸಂಕಲ್ಪ ಮಾಡಿದ್ದು ಫೇಲ್ ಆಯ್ತಂದ್ರೆ 1000 ಮಂದಿ ಅನ್ಕೊಳ್ಳಿ, ನಮ್ಗೆ ಏನೂ ಫರಕ್ ಬೀಳಂಗಿಲ್ಲ. ಚಿದಂಬರ ಇಚ್ಛಾ ಇಲ್ಲ ಅಂತ ಆರಾಮ್ ಜೀವನದೊಳಗೆ ಆನಂದದಿಂದ ಇರೋದೊಂದ ನೋಡ್ರಿ, ಮತ್ತೇನಿಲ್ಲ. ಗುರುಗಳ ಹೇಳ್ಬೇಕಂತಂದ್ರ ಯಾವಾಗೂ ಸ್ವಾಮಿಗೆ ನಾನು ಪ್ರಾರ್ಥನಾ ಮಾಡ್ಕೊಂಡಿದ್ದ, ನನಗ ಗುರುನ್ ಕೊಡಪ್ಪ ಸ್ವಾಮಿ ಅಂತ ಕೇಳಿದ್ದ. ನಿಮ್ ಹೇಳ್ಬೇಕಂತಂದ್ರ ಬಹಳ ಆಶ್ಚರ್ಯ ಅನ್ಸದ ನನಗ. ಅರುಣ್ ದೇಸಾಯಿ ಅಂತ ಗುರುಗಳ ಸಿಕ್ಕರು, ಒಬ್ರು ಗುರುಗಳಾದ್ರು, ನೀವು 2ನೇ ಸಿಕ್ಕ್ರಿ. ಭಾಗ್ಯ ನಮ್ದು ಏನಪ್ಪಾ ಅಂತಂದ್ರ ಆ ಭಗವಂತ ನಮ್ಮ ಮೊರೆ ಕೇಳಿದ, ಬರೇ ಒಂದು ಸುಮ್ಮಿ ಎಂದೋ ಕೇಳಿದ್ದ, ಅದಕ್ಕೆ ನನಗೆ ಇಬ್ಬರು ಗುರುಗಳನ್ನ ಕೊಟ್ಟಾನಪ್ಪಾ ಅಂತಂದ್ರ ನಮ್ದು ಏನಪ್ಪಾ ಜನ್ಮ ಧನ್ಯ ಆಗಿ ಹೋಗ್ಬಿಟ್ಟದ. ಅಲ್ಲಿ ಖರೆ ಹೇಳ್ಬೇಕಂದ್ರ ನಿಮ್ ಹುಟ್ಟಿದ ಕೂಡಲೇ ಮಹಾಸ್ವಾಮಿ ಯಾರಿಗೆ ಯಾರು ಗುರುಗಳು ಆಗ್ಬೇಕಂತೇಳಿ ಅವ್ರು ನಿರ್ಣಯ ಮಾಡ್ಬಿಟ್ಟಿರ್ತಾರ ಸ್ವಾಮಿ. ಈಗ ಗೊತ್ತದೇನ, ಇವ್ರು ಬಾಳಪ್ಪ ಮಹಾರಾಜ್ರು ಹಾವೇರಿಯಿಂದ ಇದಕ್ ಬರ್ತಾರ ಮುರುಗೋಡಕ್ಕ. ಮುರುಗೋಡಕ್ ಬಂದಾಗ ಮಹಾಸ್ವಾಮಿ ಹೇಳ್ತಾರ, ನಾನಲ್ಲಪ್ಪ ಗುರುಗಳ, ನೀನ್ ಅಕ್ಕಲ್ಕೋಟಿಗೆ ಹೋಗ, ಅಲ್ಲಿ ಇದ್ದಾನ ಗುರು ಅಂತ ಹೇಳಿ, ಗುರು ಇದ್ದಾನ ಅಂತ ಹೇಳಿ. ಹಂಗಾಗಿ ಅವ್ರು ಅಕ್ಕಲ್ಕೋಟಿಗೆ ಹೋಗಿ ಸ್ವಾಮಿ ಸಮರ್ಥನ ಗುರು ಮಾಡ್ಕೊಂಡ್ರ. ಹಂಗ ಯಾರಿಗೆ ಯಾರು ಗುರು ಆಗ್ಬೇಕಾದ್ರೆ ಚಿದಂಬರದಿಂದ ನಿರ್ಣಯ ಇರ್ತದ. ಅಭಂಗ ಆ ಗುರು ಮತ್ತ ಸತ್ಸಂಗವನ್ನು ಕೊಡವ ಚಿದಂಬರನೇ. ಆದ್ರೆ ನಿಮ್ಮಿಂದ ಎಷ್ಟೋ ಗುರುಗಳ ನಮ್ಗ ಭಗವಂತ ಏನಪ್ಪಾ ಅಂದ್ರೆ ನಿಮ್ಮ ಮುಖಾಂತರ ನಮ್ಗೆ ಎಷ್ಟೋ ಏನಪ್ಪಾ ಅಂದ್ರೆ ಅಭಂಗ ಆಗಲಿ, ಸತ್ಸಂಗ ಆಗಲಿ, ಮಾತಾಡುವಂತಾದ ಸಾಮರ್ಥ್ಯನೇ ನಮ್ಗ ಸಿಕ್ಕದ್ರ ನಿಮ್ಮಿಂದ ಧನ್ಯ ಆಗ್ಯದ ಅಂತ ನಮ್ಗೆ. ರಮೇಶ್ ಅವ್ರ ನಿಮ್ಗೊಂದ್ ಮಾತು ಹೇಳ್ತೀನಿ. ನೀವು ಅರುಣ್ ದೇಸಾಯಿ ಗುರುಗಳೇ ಅನ್ಕೊಂಡಿರಲ್ಲ, ನೀವ್ ಎಲ್ಲರ ಹೋಗ್ರಿ, ಅವ್ರೇ ತತ್ವ ಇರ್ತದ. ಈಗ ನಾವೇನ್ ಕಣ್ಣು ಕಾಣಿಸಂತ ದೇಹ ಗುರು ಅಲ್ಲ, ದೇಹ ಒಂದು ಮೆಕ್ಯಾನಿಕಲ್ ಮಷಿನ್ ಇದ್ದಂಗ. ಆ ಗುರು ತತ್ವ ಏನದ, ಆ ಗುರು ತತ್ವ ಸರ್ವ ವ್ಯಾಪಕ, ಸರ್ವ ವ್ಯಾಪಕದ. ಆ ಒಂದು ಅವಸ್ಥಾದಾಗ ಬಂದ್ವಿ ಅಂತ ಹೇಳಿರಿ, ಅದು ಇನ್ನೂ ದೊಡ್ಡ ಲೆವೆಲ್ ಆಗ್ತದೆ. ಅಲ್ಲಿ ಇನ್ನೊಂದು ಏನಾಗ್ತಿರ ಗುರುಗಳ, ನೀವು ಸದೋದಿತ ಅದನ್ನ ಬೋಧನಾ ನಾವು ಸ್ವೀಕಾರ ಮಾಡೋದ್ರಿಂದ ನಮ್ಮ ಅಂತರಂಗನಾಗಿ ಸ್ವಾಮಿ ಗಚ್ಚಾಗಿ ನಿಲ್ತಾನ. ಮತ್ತೆ ಆ ಕೆಲಸ ನೀವು ಮಾಡಿರ್ಲ, ನಿಮ್ಮನ್ನ ಹೆಂಗ ನಾವು ಬಿಡ್ಲಿಕ್ಕೆ ಸಾಧ್ಯ ಅದ? ನೀವೇ ನಮ್ ಸನ್ಮಾನ ತೋರಿಸಿದವ್ರ ನಮಗ. ಅಲ್ರಿ ಕೇಳ್ರಿ, ಅದೇ ಚಿದಂಬರನ ಆಟ ಅದ. ಚಿದಂಬರ ಜೇವಾ ಹೋಯ ಕೃಪಾವಂತ ಆದಿತ್ಯ ಸಿದ್ಧ ಸತ್ಸಂಗ, ಅವ್ನ ಕೃಪಾ ಆದಾಗೆ ಸತ್ಸಂಗ ಸಿಗ್ತದ. ಆ ಸತ್ಸಂಗದೊಳಗ ನಾವು ನೀವು ಎಲ್ಲರೂ ನಿಮಿತ್ತ. ಅವಂದ ಆಟ ಹೇಳ ತುಜೆ ಭಗವಾನ್ ಚಿದಂಬರ ಆಟ ಆಡಿಸ್ಲಿಕತ್ತಾನ. ಯಾವ್ದೋ ಎಷ್ಟೋ ಜನ್ಮದ ಪುಣ್ಯ, ಹಿರಿಯರ ಆಶೀರ್ವಾದ, ಗುರುಗಳ ಆಶೀರ್ವಾದದಿಂದ ನಾವು ಈ ಮಾರ್ಗಕ್ಕೆ ಹತ್ತೀವಿ. ಇಷ್ಟೇನಪ್ಪಾ ಅಂದ್ರೆ ಅವನಿಗೆ ಪ್ರಾರ್ಥನೆ ಮಾಡ್ಕೊಂಬೋದೇನಪ್ಪಾ ಅಂತಂದ್ರೆ, ದಾಸಮಣೆ ಮಾಗೆ ಹೆಚ್ಚಿ ಬಾ ಮಾಗಣಿ, ಭಕ್ತಿ ವೀಣೆ ಜೀಡೆ ವ್ಯರ್ಥ ಪ್ರೇಮ ಕೊಡಪ್ಪ, ಮತ್ತೇನು ಬೇಡ. ಇದು ಹೆಂಗ್ ಬಂದಿರ್ಬೇಕಂದ್ರಿ, ಜೋರ್ಲೆ ನಮ್ಮ ಒಳಗಿಂದ ಅಂತರಾಳದಿಂದ ಜೋರ್ಲೆ ಕೂಗ್ಬೇಕು ನಾವು, ಹಂಗ ಬರ್ಬೇಕು. ಜನಾಬಾಯಿ ಮನಿಗ್ ಹೋಗಿ ಬಿಸಕಲ್ ಇದ್ ಮಾಡಿದ್ರೆ ಎಲ್ಲಾ ಮಾಡಿದ ಹಂಗ ಸ್ವಾಮಿ ನಮಗ್ ಕೃಪಾ ಮಾಡೇ ಮಾಡ್ತಾನ.